ಕರದಿ ಸಕ್ಕರೆಯು ಬೆರೆತ ಬೋಲು ಗಮಕರಸ ಗಮಕರಸ ದುಃಖಂದ ಶಬ್ದಾರ್ಥಗಳ ಭಾವಧ್ವನಿಗಳ ಚೆಕ್ಕಂದವ ತೋರುವಂದರಿ ನಿರ್ಮಲ ಚಿತ್ತದಿಂ ಗಮಕಿಗಳ್ ವಾಚಿಸಲುಕ್ಕುವುದು ಪ್ರಸನ್ನ ಚಿತ್ತ ಶ್ರೋತೃಗಳಲ್ಲಿ ಅಳ್ಕರೆಯ ಭಾವ ಬುಗ್ಗೆಗಳು ರಸಮಜ್ಜನಗೈಸಿ ಸಂಸ್ಕರಿಸಿ ಹೃದಯಗಳ ನಲ್ಲೆಯ ನಲ್ನುಡಿಯೇ ಕಾವ್ಯವೆಂಬುದ ಕಾಣಿಸೋದು ಕನ್ನಡದ ಕಾವ್ಯನಯ ವಾಚನದ ನಯವೆಂದು ಕನ್ನಡದ ರಾಜರಾಸ್ಥಾನಗಳು ಗಮಕಿಗಳಿಗೆ ನೆಲೆಬೀಡೆಂದು ಕನ್ನಡದ ಕಾವ್ಯಗಳು ಸಾರುತ್ತಿವೆ ಕೊರಳೆತ್ತಿ ಮನೆಯ ಅಂಗಳಕ್ಕೆ ಮೆಲ್ಲ ನಡಿಯಿಟ್ಟಿರುವ ಗಮಕ ಮನೆ ಮನೆಯಲನುರಣಿಸಿ ಗೆಲರೆಲ್ಲರ ಮನೆಯಂಗಳವರಾಂಟಿ ಪಸರಿಸುತ್ತ ಎಲ್ಲೆಡೆ ಕಾವ್ಯದ ಕಂಪನುಣಿಸುತ್ತ ಎಲ್ಲರ್ಗೆ ಗಾನದಿಂಪಂ ಅದ್ಭುತದ ಕಲೆ ಗಮಕ ಶಾಲೆಗಳ ಮೆಟ್ಟಲೇರಲಿ ಸಮುದ್ಭೂತ ಸತ್ಪರಿಣಾಮವದು ಪೀಳಿಗೆಗೆ ಪೀಳಿಗೆಗೆ ಹರಿಯುತ್ತಿರಲೇ ಗಮಕ ವೈಭವವ ಕಣ್ಣು ತುಂಬಿಕೊಳ್ಳಿ ಕನ್ನಡ ಕಾವ್ಯವ ಕಿವಿ ತುಂಬಿಕೊಳ್ಳಿ. ಕಾರ್ಯಕ್ರಮ ಇದೀಗ ಆರಂಭ. ನಿರೂಪಣೆಯಲ್ಲಿ ನಿಮ್ಮೊಂದಿಗೆ ಕೆ ಯೋಗರವೀಶ್ ಭಾರತ್. ಕನ್ನಡ ಭವನದ ಕಣ್ಣಾಗಿರುವ ನಯನ ಸಭಾಂಗಣದಲ್ಲಿ ಈ ಸುಂದರ ಸಂಜೆಯಲ್ಲಿ ನಡೆಯುತ್ತಿರುವಂತಹ ಮನೆಯಂಗಳದಲ್ಲಿ ಮಾತುಕತೆ 231ನೇ ಸಂಚಿಕೆಯ ತಿಂಗಳ ಅತಿಥಿಗಳಾಗಿದ್ದಾರೆ. ಕಲೆಗಳಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡು ಕನ್ನಡ ಕಾವ್ಯದ ಸೊಗಸನ್ನು ಸಂಗೀತ ಮತ್ತು ವಾಗ್ಮತಿಯ ಸಂಗಮದ ಗಮಕ ಕಲೆಯ ಸವ್ಯಸಾಚಿ ಎನಿಸಿಕೊಂಡಿರುವ ಮಾದರಿ ಸಾಧಕಿ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರು ಮೊದಲಿಗೆ ಕನ್ನಡ ಕಾವ್ಯವನ್ನು ಪ್ರಸ್ತುತಿಪಡಿಸುತ್ತಾ ಅದನ್ನು ಪ್ರಸಾರ ಮಾಡುತ್ತಾ ಪ್ರಚಾರ ಕಾರ್ಯ ಕೈಗೊಂಡ ಅನೇಕ ಗಮಕಿಗಳಲ್ಲಿ ಪ್ರಮುಖರಾಗಿ ಕಲಾ ಶಿಕ್ಷಕಿಯಾಗಿ ಸಂಘಟಕಿಯಾಗಿ ಕಲಾ ಸಂಸ್ಥೆಯ ಸಂಸ್ಥಾಪಕಿಯಾಗಿ ಗಮಕ ಕಲಾ ರತ್ನ ಎನಿಸಿಕೊಂಡಿರುವಂಥ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರನ್ನು ಪರಿಚಯಿಸುವ ವಿಡಿಯೋ ಪ್ರದರ್ಶನ ನಿಮ್ಮ ಮುಂದೆ ಇದೀಗ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಸ್ತುತಪಡಿಸುವ ಮನೆಯಂಗಳದಲ್ಲಿ ಗಂಗಮ್ಮ ಕೇಶವಮೂರ್ತಿ, ಸವ್ಯಸಾಚಿ ಗಮಕಿ, ಮಾದರಿ ಸಾಧಕಿ. ಜನಪದ ಕಲೆಗಳಲ್ಲಿ ಗಮಕಕ್ಕೆ ವಿಶಿಷ್ಟ ಸ್ಥಾನ. ಕಾವ್ಯದ ರಸ ಸಂಪತ್ತನ್ನು ಸ್ವರ ಲಯದ ಸಾಂಗತ್ಯದಲ್ಲಿ ಪ್ರಸ್ತುತಪಡಿಸುವ ಗಮಕ ಕಲೆ ಪ್ರಾಚೀನ, ಜೊತೆಗೆ ಅವರ್ಚನೀಯ. ಕನ್ನಡ ಕಾವ್ಯದ ಸೊಗಸು, ಲಾಲಿತ್ಯ ಮತ್ತು ಸೊಬಗನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಮಹೋನ್ನತ ಕಲೆ. ಸಾಹಿತ್ಯ, ಸಂಗೀತ ಮತ್ತು ವಾಂಗ್ಮಯತೆಯ ಅಪೂರ್ವ ಸಂಗಮದ ಗಮಕವನ್ನು ಆಲಿಸುವುದೇ ದಿವ್ಯಾನುಭವ, ಅಚ್ಚಳಿಯದ ಅನುಭೂತಿ. ಕುರಿತುದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳು ಎಂಬ ಕವಿರಾಜ ಮಾರ್ಗಕಾರನ ಮಾತನ್ನು ನಿಜವಾಗಿಸಿ ಕಾವ್ಯದ ಪ್ರಸ್ತುತಿ, ಪ್ರಚಾರ ಮತ್ತು ಪ್ರಸಾರಕ್ಕೆ ಬದುಕು ಸಮರ್ಪಿಸಿಕೊಂಡ ಗಮಕಿಗಳು ಹತ್ತಾರು.
ಆ ಮೇರು ಸಾಧಕರಲ್ಲಿ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅತ್ಯಂತ ಪ್ರಮುಖರು. ನಡೆದಾಡುವ ಗಮಕ ವಿಶ್ವವಿದ್ಯಾಲಯವೆಂದೇ ವಿಖ್ಯಾತಿಯ ಶ್ರೇಷ್ಠ ಗಮಕ ಕಲಾರತ್ನ ಗಂಗಮ್ಮ ಕೇಶವಮೂರ್ತಿ ನಾಡು ಕಂಡ ಬಹುರೂಪಿ ಸಾಧಕರು. ಗಮಕಿ, ಕಲಾ ಶಿಕ್ಷಕಿ, ಸಂಘಟಕಿ, ಕಲಾ ಸಂಸ್ಥೆಯ ಸಂಸ್ಥಾಪಕಿಯಾಗಿ ಅವರದ್ದು ಬಹುಶ್ರುತ ಸಾಧನೆ. ಗಂಗಮ್ಮ ಘರಾನ ವಿಶಿಷ್ಟ ವಾಚನ ಶೈಲಿಯ ಸಾಧಕಿ, ಗಮಕ ಕ್ಷೇತ್ರದ ಅಶ್ವತ್ಥ ವೃಕ್ಷ. ಜಗನ್ಮಾತೆ ಶೈಲಸುತೆ ಜಗದ ಹಿತಕ್ಕೆ ದಾರಿ ತೋರೆ, ಪಂಚಾಗ್ನಿಯ ತಪದಿ ತಪಿಸಿ ಪಂಚಾಶನ ಮನವನೊಲಿಸಿ, ಪಂಚಶರಣ ರಾಣಿ ರತಿಗೆ ಪಂಚಶರಣ ಮರಳಿ ಕೊಟ್ಟ ಜಗನ್ಮಾತೆ. ಹಾಸನ ಜಿಲ್ಲೆಯ ಕೊಡುಗೆ ಗಂಗಮ್ಮ ಕೇಶವಮೂರ್ತಿ. ಕೋಣನೂರು, ಹುಟ್ಟೂರು. 1940 ಏಪ್ರಿಲ್ 12 ಜನಿಸಿದರು. ಕಲಾ ಮನೆತನದ ಕುಡಿಯೆನಿಸಿದರು. ಅಮ್ಮ ಸೋಮನಾಯಕಮ್ಮ ಜನಪದ ಗಾಯಕಿ, ಅಪ್ಪ ವೆಂಕಟರಾಮಯ್ಯ ಅಧ್ಯಾಪಕರು, ಸಂಗೀತ ವಿದ್ವಾಂಸರು. ಬಾಲ್ಯದಲ್ಲೇ ಕಲೆಯ ಸಂಸರ್ಗದ ಸೌಭಾಗ್ಯ ಇವರದ್ದು. ಸ್ವರ ಲಾಪಗಳ ಎಡೆಗೆ ಸಹಜ ಆಕರ್ಷಣೆ ಎನಿಸಿತು. ಎಳೆಯ ಮನದ ತುಂಬೆಲ್ಲ ಸಂಗೀತವೇ ಭಾವಬುದ್ಧಿಯಾಯಿತು. ಪೋಷಕರೇ ಕಲಾ ಗುರುಗಳಾದರು. ಅಮ್ಮನಿಂದ ಸೋಬಾನೆ ಪದ, ತುಳಸಿ ಪದ ಮುಂತಾದ ಸಂಪ್ರದಾಯದ ಹಾಡುಗಳ ಕಲಿಕೆ. ಅಪ್ಪನಿಂದ ಶಾಸ್ತ್ರೀಯ ಸಂಗೀತ, ಗಮಕದ ಪಾಠವಾಯಿತು. ಸೀನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಸುಪ್ರಸಿದ್ಧ ಗಮಕಿಗಳಾದ ಸತ್ಯವತಿ ಕೇಶವಮೂರ್ತಿ, BSS ಕೌಶಿಕ್, ಅಶ್ವತ್ಥ ನಾರಾಯಣ, ಎಂ ರಾಘವೇಂದ್ರ ರಾವ್ ಮತ್ತಿತರ ಗುರುಗಳ ಮಾರ್ಗದರ್ಶನದಲ್ಲಿ ಹುರಿಗಟ್ಟಿತು ಇವರ ಕಲಾವಂತಿಕೆ. 10ನೇ ವಯಸ್ಸಿಗೆ ಗಮಕ ಕಲಾಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು. ಗಮಕವೇ ಬದುಕು, ಸಂಗೀತವೇ ಉಸಿರು, ಸ್ವರಗಳೇ ಭಾವ, ಕಾವ್ಯೋಪಾಸನೆಯೇ ಸಾಧನಾ ಕ್ಷೇತ್ರವಾಯಿತು. ಹಳೆಗನ್ನಡ, ನಡುಗನ್ನಡ ಮತ್ತು ಆಧುನಿಕ ಕನ್ನಡದ ಕಾವ್ಯಗಳ ಓದು ಅರ್ಥೈಸುವಿಕೆಯು ಇವರಿಗೆ ಕರತಲಾಮಲಕ. ಸಾಂಸ್ಕೃತಿಕ ಉತ್ಸವ ಕಲಾ ಮೇಳಗಳಲ್ಲಿ ಗಮಕದ ಗಂಧವನ್ನು ಪಸರಿಸಿದರು. ನವರಸಭರಿತವಾದ ಕಾವ್ಯಗಳ ವಾಚನಕ್ಕೆ ಅನುವಾಗುವಂತಹ ಹರಸಾನುಭೂತಿಯ ವಾಚನ ಶೈಲಿಯನ್ನು ಕರಗತಗೊಳಿಸಿದರು. ಗಂಗಮ್ಮ ಘರಾನ ಶೈಲಿಯ ವಿಶಿಷ್ಟ ಛಾಪು ಇವರದ್ದು. ಶ್ರೀ ಪುರುಷಂ ಅನುಪಂ ಉದಾರಂ ತೇಜೋಮಯಂ ಸ್ವಸ್ಥಂ ಶಿವಂ ಸುಂದರಂ. ಮದುವೆಯಾದ ಹೊಸತರಲ್ಲಿ ಹರಿಹರದಲ್ಲಿ ವಿದ್ಯಾರ್ಥಿಗಳಿಗೆ ಗಮಕ ಕಲಾಪಾಠವನ್ನು ಆರಂಭಿಸಿದರು. 100 ಶಿಷ್ಯರನ್ನು ರೂಪಿಸಿದ ಕಲಾಗುರು ಎನಿಸಿದರು. 1960ರಲ್ಲೇ ಆಕಾಶವಾಣಿಯ ಕಲಾವಿದೆಯಾಗಿ ಜನಜನಿತರಾದರು. ಕಾವ್ಯವಾಚನ, ದೇವರ ನಾಮ, ಭಾವಗೀತೆಗಳ ಮೂಲಕ ಚಿರಪರಿಚಿತರೆನಿಸಿದರು. ಬೆಂಗಳೂರಲ್ಲಿ ನೆಲೆಗೊಂಡ ಬಳಿಕ ಲಕ್ಷ್ಮೀಶ ಗಮಕ ಪಾಠಶಾಲೆಯನ್ನು ಸ್ಥಾಪಿಸಿದರು. ಸಾವಿರಾರು ಗಮಕ ವಿದ್ಯಾರ್ಥಿಗಳು, ಶಿಕ್ಷಕರಿಗೆ ಮಾರ್ಗದರ್ಶನ, ಸಮಗ್ರ ಕಾವ್ಯ ವಾಚನ ಮಾಲೆಯಡಿ ಕನ್ನಡ ಕಾವ್ಯಗಳನ್ನು ಶ್ರೋತೃಗಳ ಮನಕ್ಕೆ ಮುಟ್ಟಿಸಿದ ಹೆಗ್ಗಳಿಕೆ ಇವರದ್ದು. ನಾಡಿನ ಉದ್ದಗಲಕ್ಕೂ ಮತ್ತು ನಾಡಿನಾಚೆಗೂ ಗಮಕದ ಸಿಂಚನ ಗೈದ ಗಮಕಿ ಎನಿಸಿದರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 14,000 ಕಾರ್ಯಕ್ರಮಗಳನ್ನು ಪ್ರಸ್ತುತ ಪಡಿಸಿದ ಖ್ಯಾತಿ ಇವರದ್ದು. ಜಂಗಮ ಗಮಕ ವಿಶ್ವವಿದ್ಯಾಲಯವೆಂಬ ಹೆಗ್ಗಳಿಕೆ. ಗಮಕ ಮತ್ತು ಗಂಗಮ್ಮ ಕೇಶವಮೂರ್ತಿ ಆತ್ಮ ದೇಹದ ಸಂಬಂಧವೆನಿಸುವಷ್ಟು ಅನುಬಂಧ. ಆಡು ಮುಟ್ಟದ ಸೊಪ್ಪಿಲ್ಲ, ಗಂಗಮ್ಮ ವಾಚಿಸದ ಕಾವ್ಯ ಇಲ್ಲವೆಂಬ ಪ್ರತೀತಿ ಇದೆ. ಕರ್ನಾಟಕದಲ್ಲಿ ಕನ್ನಡ, ಕರ್ನಾಟಕದಲ್ಲಿ ಕನ್ನಡ, ಇರುವೆ ನೀಯ ಕಡ. ಕರ್ನಾಟಕದಲ್ಲಿ ಕನ್ನಡ, ಇರುವೆ ನೀಯ ನಡ. ನಿನ್ನ ರಾಜ್ಯದಲ್ಲಿ ನಿನಗೆ ಇಲ್ಲ ಜಾಗ, ಜನ ಬಹಳ ಪಕಡ.
ಗಮಕ ಕಲೆಯೊಂದಿಗೆ ಗಂಗಮ್ಮ ಕಸೂತಿ ತಜ್ಞರೂ ಹೌದು. ಹಲವಾರು ವರ್ಷಗಳಿಂದ ಕಸೂತಿ ಕಲೆಯನ್ನು ರೂಢಿಸಿಕೊಂಡು ಬಂದಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷೆಯಾಗಿ ಸಮರ್ಥ ಆಡಳಿತ ನಡೆಸಿದ ಹೆಗ್ಗಳಿಕೆ ಇವರದ್ದು. ಅಖಿಲ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಮಾದರಿ ಕ್ಷೇತ್ರ ಕಾರ್ಯವನ್ನು ನಡೆಸಿದ್ದಾರೆ. 7 ದಶಕಗಳಿಗೂ ಮೀರಿದ ಕಲಾ ಸೇವೆಯ ಹಿರಿಮೆ ಇವರದ್ದು. ಕರ್ನಾಟಕದಲ್ಲಿ ಗಮಕ ಕಲೆಯ ಉತ್ಥಾನಕ್ಕಾಗಿ ಗಂಗಮ್ಮ ಅವರ ಬದುಕು ಸಮರ್ಪಿತ. ಅನನ್ಯ ಮತ್ತು ಅನುಕರಣೀಯ ಕಲಾ ಸೇವೆಗೆ ಸಂದ ಪ್ರಶಸ್ತಿ ಗೌರವಗಳಿಗೆ ಲೆಕ್ಕವಿಲ್ಲ. ಕರ್ನಾಟಕ ಕಲಾಶ್ರೀ, ಪ್ರತಿಷ್ಠಿತ ಕುಮಾರವ್ಯಾಸ ಪ್ರಶಸ್ತಿ, ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ, ಅಖಿಲ ಕರ್ನಾಟಕ 9ನೇ ಗಮಕ ಸಮ್ಮೇಳನದ ಸರ್ವಾಧ್ಯಕ್ಷತೆ, ಕೆಂಪೇಗೌಡ ಪ್ರಶಸ್ತಿ, ಪರಿಮಳ ಪ್ರಶಸ್ತಿ, ಸದ್ಗುರುಶ್ರೀ ಪ್ರಶಸ್ತಿ, ಗಾಯನ ಸಮಾಜದ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಗಮಕ ರತ್ನಾಕರ, ಕಾವ್ಯ ಗಾಯನ ಕೋವಿದೆ, ಗಮಕ ಕಲಾ ತಪಸ್ವಿನಿ, ಸವ್ಯಸಾಚಿ, ಗಮಕ ಕೋಗಿಲೆ, ವ್ಯಾಖ್ಯಾನ ವಾಚಸ್ಪತಿ, ಪ್ರವಚನ ಪ್ರವೀಣೆ ಮುಂತಾದ ಬಿರುದುಗಳಿಂದ ಭೂಷಿತರಾದ ವಿದುಷಿ ಗಂಗಮ್ಮ ಕೇಶವಮೂರ್ತಿ ಗಮಕ ಕ್ಷೇತ್ರದ ಸಾರ್ವಕಾಲಿಕ ಶ್ರೇಷ್ಠ ಪ್ರತಿಭೆ. ಕಲಾಭ್ಯಾಸಿಗಳಿಗೆ ಸದಾ ಸ್ಫೂರ್ತಿ. ಗಮಕದ ವಿಶಿಷ್ಟ ವಚನ ಶೈಲಿಯ ಸಾಧಕಿಯಾಗಿ ಗಂಗಮ್ಮ ಘರಾನ ಎಂದೇ ಪ್ರತ್ಯೇಕ ಶೈಲಿಯಾಗಿಸಿಕೊಂಡಿರುವಂತಹ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವರನ್ನ ವೇದಿಕೆಗೆ ಕರೆತರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಶ್ರೀಮತಿ ಬನಶಂಕರಿ ವಿ ಅಂಗಡಿಯವರನ್ನು ಶ್ರಾವಣ ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ಉತ್ಸಾಹ, ವರಮಹಾಲಕ್ಷ್ಮಿ ಹಬ್ಬದ ಸಡಗರದ ಆಗಸ್ಟ್ ತಿಂಗಳು, ಇಂದಿನ ಮನೆಯಂಗಳದಲ್ಲಿ ಮಾತುಕತೆಯ 231ನೇ ಸಂಚಿಕೆಯ ಅತಿಥಿಗಳನ್ನು ಹಾಗೂ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಶ್ರೀಮತಿ ಬನಶಂಕರಿ ವಿ ಅಂಗಡಿಯವರು. ಎಲ್ಲರಿಗೂ ನಮಸ್ಕಾರ. ಇವತ್ತು 231ನೆಯ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮ ಜರುಗ್ತಾ ಇದೆ. ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನು ಆಹ್ವಾನಿಸಿ ಅವರು ನಡೆದು ಬಂದ ದಾರಿಯನ್ನು ಸ್ಮರಿಸುತ್ತಾ ಅವರೊಂದಿಗೆ ಸಂವಾದ ನಡೆಸುವಂಥ ಒಂದು ಕಾರ್ಯಕ್ರಮ ಇದು ಮನೆಯಂಗಳದಲ್ಲಿ ಮಾತುಕತೆ. ಇಂದಿನ ನಮ್ಮ ಅತಿಥಿಗಳು ಗಮಕವೇ ಬದುಕು, ಸಂಗೀತವೇ ಉಸಿರು ಎಂಬ ಭಾವದಿಂದ ಇಂದಿಗೂ ಕೂಡ ಗಮಕ ಕಲೆಯ ಉಳಿವಿಗಾಗಿ ಶ್ರಮಿಸ್ತಾ ಇರತಕ್ಕಂತಹ ಶ್ರೀಮತಿ ಕಲಾಶ್ರೀ ಗಂಗಮ್ಮ ಕೇಶವಮೂರ್ತಿ ಅವರು. ಮೇಡಮ್ ಜೊತೆಗೆ ಕೆಲಸ ಮಾಡುವಂತಹ ಒಂದು ಅವಕಾಶ ನನಗೆ ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಇದ್ದಾಗ ಸಿಕ್ಕಿತ್ತು. ಅವರ ಅವಧಿಯಲ್ಲಿ ಇಡೀ ಕರ್ನಾಟಕವನ್ನು ಸುತ್ತಾಡಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ. ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಮತ್ತು ಈವನ್ ಹೋಬಳಿ ಹಂತದಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಮಾಡಿ ಅಕಾಡೆಮಿಯನ್ನು ಅಲ್ಲಿವರೆಗೂ ತೆಗೆದುಕೊಂಡು ಹೋದಂತಹ ಕೀರ್ತಿ ನಮ್ಮ ಗಂಗಮ್ಮ ಕೇಶವಮೂರ್ತಿ ಅವರಿಗೆ ಸಲ್ಲತ್ತೆ. ನಿಜಕ್ಕೂ ಅವರ ಸೇವೆ ಸದಾ ಸ್ಮರಣೀಯ. ಯಾಕಂತಂದರೆ ಅಕಾಡೆಮಿ ಕಾರ್ಯಕ್ರಮ ಸಾಯಂಕಾಲ ಇರ್ತಾ ಇತ್ತು. ಆವಾಗ ನಾವು ಜಿಲ್ಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಸಮೀಪದಲ್ಲಿರುವ ಶಾಲಾ ಕಾಲೇಜು ಯಾವುದಾದ್ರೂ ಇದ್ದರೆ ಅಲ್ಲಿಗೆ ಹೋಗಿ ಮಕ್ಕಳಿಗೆ ಅವರ ಪಠ್ಯದಲ್ಲಿರ್ತಕ್ಕಂಥ ಕನ್ನಡ ಪದ್ಯಗಳನ್ನು ಗಮಕದ ಮೂಲಕ ಹಾಡೋದ ಮೂಲಕ ಅವರಿಗೆ ಅವರು ಪಾಠ ಹೇಳಿ ಕೊಡ್ತಾ ಇದ್ದರು. ಅಂಥ ಗಮಕ ಕಲೆ ಮೇಲಿನ ಪ್ರೀತಿ ಅವರದ್ದು ಅಗಾಧವಾಗಿರುವಂಥದ್ದು. ಅವರು ತಾವು ಈ ತಿಂಗಳ ಅತಿಥಿಯಾಗಿ ತಾವು ಬರಬೇಕು ಮೇಡಮ್ ಅಂತ ಕೇಳಿಕೊಂಡಾಗ ತುಂಬ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೆ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿಗಳಾದಂಥ ನರಸಿಂಹಮೂರ್ತಿ ಸರ್ ಬಂದಿದ್ದಾರೆ, ಅವರಿಗೂ, ಹಾಗೆಯೇ ಎ.ವಿ. ಪ್ರಸನ್ನ ಸರ್ ಬಂದಿದ್ದಾರೆ, ಅವರಿಗೂ, ಹಿಂದೆ ನಮ್ಮ ಇಲಾಖೆಯಲ್ಲಿ ಅಕಾಡೆಮಿಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರುವಂಥ ನರಸಿಂಹಮೂರ್ತಿ ಸರ್ ಬಂದಿದ್ದಾರೆ, ಅವರಿಗೂ, ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ
ಹಿರಿಯರಿಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ತಮ್ಮೆಲ್ಲರಿಗೂ ಸಮೂಹ ಮಾಧ್ಯಮದ ಪ್ರತಿನಿಧಿಗಳಿಗೂ ಹಾರ್ದಿಕ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತಕ್ಕೆ ವಿರಾಮ ನೀಡ್ತೇನೆ. ನಮಸ್ಕಾರ. ಅತಿಥಿಗಳನ್ನು ಹಾಗೂ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀಮತಿ ಬನಶಂಕರಿ ವಿ ಅಂಗಡಿಯವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಜಂಟಿ ನಿರ್ದೇಶಕರಾದಂತಹ ಶ್ರೀಮತಿ ಬನಶಂಕರಿ ವಿ ಅಂಗಡಿಯವರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಅತಿಥಿಗಳಿಗೆ ಗೌರವ ಸಮರ್ಪಣೆ, ಕಾವ್ಯ ವಾಚನ, ದೇವರನಾಮ, ಭಾವಗೀತೆ, ಹೀಗೆ ಆಕಾಶವಾಣಿ ಕಲಾವಿದೆಯಾಗಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸಮರ್ಥ ಸೇವೆ ಸಲ್ಲಿಸಿ ಅಖಿಲ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಕರ್ನಾಟಕ ಕಲಾಶ್ರೀ, ಕುಮಾರವ್ಯಾಸ ಪ್ರಶಸ್ತಿ, ಮುಳಿಯ ತಿಮ್ಮಯ್ಯ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಪರಿಮಳ ಪ್ರಶಸ್ತಿ, ಸದ್ಗುರು ಶ್ರೀ ಪ್ರಶಸ್ತಿ ಇತ್ಯಾದಿ 10 ಪ್ರಶಸ್ತಿಗಳಿಂದ ಭಾಜನರಾಗಿರುವಂಥ ಶ್ರೀಮತಿ ಗಂಗಮ್ಮ ಕೇಶಮೂರ್ತಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಂತ ಶ್ರೀಮತಿ ಬನಶಂಕರಿ ವಿ ಅಂಗಡಿಯವರು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಮತಿ ಬನಶಂಕರಿ ವಿ ಅಂಗಡಿಯವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಶುಭಾ ಧನಂಜಯ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕನ್ನಡ ಭವನದ ಈ ಮನೆಯಂಗಳದಲ್ಲಿ ಮನದುಂಬಿ ಮಾತನಾಡುವ ಸಮಯ. ಈಗ 231ನೇ ಸಂಚಿಕೆಯ ಅತಿಥಿಗಳಾಗಿ ಮಾತನಾಡುತ್ತಿದ್ದಾರೆ ಸಾಧಕಿ, ಸವ್ಯಸಾಚಿ ಗಮಕಿ ಶ್ರೀಮತಿ ಗಂಗಮ್ಮ ಕೇಶಮೂರ್ತಿಯವರು. ಹೊಸ ಕಾರ್ಯಕ್ರಮಗಳನ್ನು ನಾವು ಬರೀ ಹೆಂಗಸರೇ ಇದ್ವಿ. ನಾವು ಶಾಂತ ಅವರು ನನ್ನ ಜೊತೆ ಇದ್ದರು, ವಿಜಯ ಇದ್ದರು, ಚಂದ್ರಿಕಾ ಇದ್ದರು. ಬರೀ ನಾವು ಲೇಡೀಸೇ ಇದ್ದು ಬಹಳ ಸೊಗಸಾಗಿ ನಡೆಸಿದ್ವಿ ಗಮಕ ಕಲಾ ಪರಿಷತ್ತರ 6 ವರ್ಷ. ಈಗ ಡಾಕ್ಟರ್ ಎ ವಿ ಪ್ರಸನ್ನ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಅಲ್ಲಿದ್ದರೂ ನನ್ನದೇನು ಕೆಲಸ ನಾನು ಬಿಟ್ಟಿಲ್ಲ. ನನ್ನ ಪಾಡು ನನ್ನ ಕೆಲಸ ಮಾಡ್ತಾನೇ ಇದ್ದೀನಿ. ಆಫೀಸಲ್ಲಿ ನಾನು ಇಲ್ಲ ಅನ್ನೋದು ಒಂದು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಏನೂ ಆಗಿಲ್ಲ ನನ್ನ ಜೀವನದಲ್ಲಿ. ಯಾಕೆ? ಚಿಕ್ಕ ವಯಸ್ಸಿನಿಂದ ನಮ್ಮ ತಂದೆ ಬೀಜ ಹಾಕಿದ್ದಾರೆ. ಎಲ್ಲೂ ಹಾಡದೆ ಹೋದರೆ ಬಿಡ್ತಾನೆ ಇರಲಿಲ್ಲ ಅವರು. ದೇವ್ರ ಪೂಜೆ ಆಗ್ತಿದ್ರೆ ಹಾಡಬೇಕು, ದೇವಸ್ಥಾನಕ್ಕೆ ಹೋದರೆ ಹಾಡಬೇಕು, ಯಾರ ಮನೆಗಾದ್ರೂ ಹೋದರೆ ಹಾಡಬೇಕು. ನಮ್ಮನೇಲಿ ಯಾವುದೂ ಪುಸ್ತಕ ಇದ್ದಿದ್ದು ನನಗೆ ಜ್ಞಾಪಕ ಇಲ್ಲ. ಜೈಮಿನಿ ಭಾರತ ಟೀಕಾ ತಾತ್ಪರ್ಯದ ಪುಸ್ತಕ ಒಂದಿತ್ತು, ಅದರಲ್ಲೇ ಹಾಡಿದ್ದೀವಿ ನಾವು. ಎಲ್ಲ ಕಡೆ ಕರ್ಕೊಂಡೋಗಿ ಪ್ರೋಗ್ರಾಮ್ ಮಾಡಿಸ್ಬಿಡೋರು. ಅದು ಹೇಗೆ ಹಾಡ್ತಿದ್ನೋ ನನಗೂ ನೆನಪಿಲ್ಲ ಇವತ್ತು. ಆ ಪುಸ್ತಕ ಇವತ್ತು ನನ್ನ ಹತ್ರ ಇದೆ. ಮೊದಲದು 5 ಸಂಧಿ ಇಲ್ಲ, ಕಡೆದು 5 ಸಂಧಿ ಇಲ್ಲ, ಮಧ್ಯದಿದೆ ನನ್ನ ಹತ್ರ. ನಮ್ಮ ತಂದೆ ನೆನಪಾಗಿ ನಾನು ಇಟ್ಕೊಂಡಿದ್ದೀನಿ ಅದನ್ನು. ಅದರಲ್ಲೇ ಹಾಡ್ತಾಯಿದ್ವಿ ಎಲ್ಲ ಕಡೆಯಲ್ಲೂ. ಅಂದರೆ ಅವಾಗ ನಾನು ಕುಮಾರವ್ಯಾಸ ಭಾರತ ನೋಡಿಲ್ಲ ಅಂತ ಗೊತ್ತಾಯಿತು. ನೋಡೇ ಇಲ್ಲ. ಯಾಕೆಂದರೆ ಆಮೇಲೆ ಹನುಮಂತಯ್ಯನವರು ಕುಮಾರವ್ಯಾಸ ಭಾರತ ಮಾಡೋ ತನಕ ನಮಗೆ ಎಲ್ಲಿ ಸಿಕ್ಕಿತ್ತು? ನಮಗೆ 2 ರೂಪಾಯಿ ಮಾರೋದು. ನನ್ನ ಮದುವೆ ಆದ ತಕ್ಷಣ ನಮ್ಮ ಮನೆಯವರು ತೆಕ್ಕೊಟ್ಟಿದ್ದೆ ಕುಮಾರವ್ಯಾಸ ಭಾರತನ. 2 ರೂಪಾಯಿ ಕೊಟ್ಟು ತಂದು ಕೊಟ್ಟರು. ಅದು ಯಾವತ್ತೂ ನೆನಪಾಗುತ್ತೆ. ಫಸ್ಟ್ ತೆಕ್ಕೊಟ್ಟಿದ್ದು ಯಾರಾದರೂ ಹೆಂಡತಿಗೆ ಸೀರೆ ಗಿರೆ ತಗೊಂಡು ಕೊಡ್ತಾರಲ್ವ. ನನಗೆ ಗಮಕದ ಹುಚ್ಚಿತ್ತಲ್ವ. ಇಂಟರ್ವ್ಯೂನಲ್ಲೇ ಬೇಕಷ್ಟು ಹಾಡ್ಬಿಟ್ಟಿದ್ದೆ, ಗೊತ್ತಿತ್ತು ನನಗೆ ಹುಚ್ಚಿದೆ ಅಂತ. ಅದನ್ನೇ ತೆಕ್ಕೊಟ್ರು. ಕರ್ನಾಟಕ ಸಂಘ ಡೆಲ್ಲಿ ಕರ್ಕೊಂಡು ಹೋದರು. ಅವ್ರ ಮೀಟಿಂಗ್ ಇತ್ತು, ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಪರಿಚಯ ಮಾಡಿಸಿದ್ರು. ಹಾಗೆ ಗಮಕಕ್ಕೆ ಬೆಳವಣಿಗೆ ಸಿಕ್ಕಿದ್ದು ಮನೆಯಿಂದ ಅಂತಲೇ ಹೇಳ್ತೀನಿ. ತಂದೆ ತಾಯಿಯಿಂದ, ಗಂಡನಿಂದ, ಮಕ್ಕಳಿಂದ, ಮೊಮ್ಮಕ್ಕಳಿಂದ. ನನ್ನ ಮೊಮ್ಮಗಳು ನವ್ಯ ಆನಂದ್, ಅವಳು ಕೂಡ ತುಂಬ ಚೆನ್ನಾಗಿ ಆಡ್ತಾಳೆ. ನನ್ನ ಮಗಳ ಮಕ್ಕಳು ಅದಿತಿ ಮತ್ತು ದೀಪ್ತಿ, ಅವರು ಕೂಡ ಗಮಕದ ಪರೀಕ್ಷೆಗಳು ಮಾಡಿದ್ದಾರೆ, ಅವರು ಹಾಡ್ತಾಯಿದ್ದಾರೆ. ಸೊಸೆಗೂ ಹೇಳ್ಕೊಟ್ಟಿದ್ದೀನಿ, ಮಗಳಿಗೂ ಹೇಳ್ಕೊಟ್ಟಿದ್ದೀನಿ. ಅವರು ಆ ಫೀಲ್ಡಲ್ಲಿ ಬೆಳೀದೇ ಇರ್ಬೋದು, ಹೇಳ್ಕೊಡೋ ಕೆಲಸ ಅಂತೂ ನಾನು ಮಾಡಿದ್ದೀನಿ.
ನನ್ನ ಕೆಲಸ ಏನಿದೆಯೋ ಹೇಳ್ಕೊಡ್ಬೇಕು. ಅವ್ರು ಬೆಳೆದ್ರೆ ಅವರು ಸಾಮರ್ಥ್ಯ ಅಷ್ಟೆ, ಯಾರನ್ನೂ ಬಿಟ್ಟಿಲ್ಲ. ಗಂಗಮ್ಮನ ಹತ್ರ ಹೇಳಿಸ್ಕೊಳ್ಳೋದೇ ಒಂದು ಸೌಭಾಗ್ಯ ಅಂತ ಹೇಳುವಂತಹ ಒಂದು ಸ್ಟೇಜ್ ಇದೆ ಇವತ್ತು. ಗಂಗಮ್ಮ ನೀವು ಆಗಲ್ಲ ಅಂತ ಮಾತ್ರ ಹೇಳಬೇಡಿ, ನೀವು ಹೇಗೆ ಹೇಳ್ಕೊಡ್ತೀರೋ ನಾವು ಹಾಗೆ ಕಲಿತೀವಿ, ನೀವು ಆಗಲ್ಲ ಅಂತ ಖಂಡಿತ ಹೇಳಬೇಡಿ, ನಿಮ್ಮ ಜೊತೆ ಮಾತಾಡೋದೇ ಖುಷಿ ಅಂತಾರಲ್ಲ, ಏನು ಹೇಳೋದು. ನರಸಿಂಹಸ್ವಾಮಿ ಅಂತಿದ್ದಾರೆ ಕಿರ್ಲೋಸ್ಕರ್ ಕಾಲೋನಿಯಲ್ಲಿ, ಇವತ್ತು ಮಧ್ಯಾಹ್ನ ಫೋನ್ ಮಾಡಿದರು, ಅಯ್ಯೋ ನಿಮ್ಮ ಜೊತೆ ಮಾತಾಡೋದು ನನಗೇನೋ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ, ಬಂದು ಹಾಡ್ತೀರಾ ಇವತ್ತು ಅಂತ ಕೇಳ್ತಾರೆ. ಹಾಗೆ ಅಂಥವರು ತುಂಬ ಜನ ಇದ್ದಾರೆ ನನಗೆ. ಈ ಪ್ರೀತಿ ಮನುಷ್ಯನನ್ನು ಆರೋಗ್ಯವಾಗಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿಗೋಸ್ಕರ ಹಂಬಲಿಸ್ತೀವಿ ಅಲ್ವ, ಅದೆಲ್ಲೂ ಹೊರಗಡೆ ಸಿಕ್ಕೋದಿಲ್ಲ. ನಮ್ಮ ಆ್ಯಟಿಟ್ಯೂಡ್, ನಮ್ಮ ಸ್ವಭಾವದಿಂದ ಅನೇಕರನ್ನು ನಾವು ಗಳಿಸ್ಬೋದು. ಇವತ್ತು ಬರೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚದಲ್ಲಿ ಗಮಕ ಬೆಳೆಯೋದಕ್ಕೆ ಕೊರೋನಾ ಒಂದು ಕಾರಣ ಆಯಿತು ಅಂತ ನಾನಂತೂ ಯಾವಾಗಲೂ ಅನ್ಕೋತಾ ಇರ್ತೀನಿ. ಯಾಕೆಂದರೆ ಆವಾಗಲಿಂದ ನಾವು ಆನ್ಲೈನಲ್ಲಿ ಶುರು ಮಾಡಿಬಿಟ್ಟಿವಲ್ಲ, ಏನೂ ಕೆಲಸ ಕಡಿಮೆ ಮಾಡಿಲ್ಲ ನಾವು. ಕೊರೋನಾ ಬಂದಾಗಲಿಂದ ನಾವು ಪರೀಕ್ಷೆಗಳು ನಡೆಸಿದ್ವಿ, ಕ್ಲಾಸಸ್ ಮಾಡಿದ್ವಿ, ಪ್ರೋಗ್ರಾಮ್ಸನ್ನು ಆನ್ಲೈನಲ್ಲೇ ಮಾಡಿದ್ವಿ. ಹಾಗಾಗಿ ಅನೇಕರಿಗೆ ಸಿಕ್ತು, ಬೇರೆ ಬೇರೆ ದೇಶದವ್ರಿಗೆಲ್ಲ ಸಿಕ್ತು ನಮ್ಮ ಗಮಕ. ಇವತ್ತು ಎಲ್ಲ ಕಡೆಗೂ ಪ್ರಚಾರ ಕೂಡ ನಾವು ಗಮಕ ಕಲಾ ಪರಿಷತ್ ಮುಖಾಂತರ ಮಾಡ್ತಾಯಿದ್ದೀವಿ. ಆನ್ಲೈನ್ ಪಾಠಗಳು, ಆನ್ಲೈನಲ್ಲೇ ಅನೇಕ ಕಾರ್ಯಕ್ರಮಗಳು. ಆನ್ಲೈನ್ ಅಂದ ತಕ್ಷಣ ಎಲ್ಲಿಂದ ಬೇಕಾದ್ರೂ ಕಲಿಬಹುದಲ್ಲ ಎಲ್ಲರೂ ಕೂಡ. ಹಾಗಾಗಿ ನನ್ನ ಶಿಷ್ಯರು ಎಲ್ಲರೂ ಕೂಡ ಇವತ್ತು ಕ್ಲಾಸಸ್ ಮಾಡ್ತಾಯಿದ್ದಾರೆ, ಎಲ್ಲ ಊರಲ್ಲೂ ಇದ್ದಾರೆ. ಅವರೆಲ್ಲ ನಾನು ಬೆಳೆದಿರೋದೇ ನನ್ನ ಶಿಷ್ಯರಿಂದ ಅಂತ ನಾನು ಅವರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಶಿಷ್ಯರಿಲ್ಲದೆ ಹೋದರೆ ನಾವು ಬೆಳೆಯೋಕ್ಕಾಗೋದಿಲ್ಲ. ನನ್ನ ಒಂದು ಹಾಡುಗಾರಿಕೆ ಇವತ್ತು ಬಹಳ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂದರೆ ಶಿಷ್ಯರೇ ಕಾರಣ ಆಗಿರೋದು. ನನಗೆ ತುಂಬ ಒಳ್ಳೊಳ್ಳೆ ಶಿಷ್ಯರು ಸಿಕ್ಕಿದ್ದಾರೆ. ಪದ್ಮಜ ಶಶಿಗಿರಿ ಅಂತಿದ್ದರು ಹರಿಹರದಲ್ಲಿ, ಮೇಡಮ್ ಮುಂದಿನ ಕ್ಲಾಸಿಗೆ ನೀವು ಈ ರಾಗ ಹಾಡಬೇಕು, ಮುಂದಿನ ಪ್ರೋಗ್ರಾಮಲ್ಲಿ ಈ ರಾಗ ಹಾಡಿ ಅಂತ ಅವರು ಬಲವಂತ ಮಾಡ್ತಾಯಿದ್ದರಿಂದ ಅಪರೂಪದ ರಾಗಗಳನ್ನೆಲ್ಲ ನಾನು ಅಭ್ಯಾಸ ಮಾಡಿದೆ. ನನಗೇನು ಜಾಸ್ತಿ ಸಂಗೀತ ಬರಲ್ಲ, ಯಾರ್ದೋ ರೆಕಾರ್ಡ್ ಕೇಳಿ ಕಲಿತು ನಾನು ಅದಕ್ಕೆ ಅಳವಡಿಸೋದಕ್ಕೆ ಶುರು ಮಾಡಿದೆ. ನನಗೆ ನಿಜವಾಗ್ಲೂ ಶ್ರೋತೃಗಳು ಯಾರು ಕಾರ್ಯಕ್ರಮ ಮಾಡಿಸ್ತಾರೋ ಅವರು ಮತ್ತು ಶಿಷ್ಯರೇ ನನಗೆ ಹುರಿದುಂಬಿಸಿ ನನ್ನನ್ನು ಮೇಲಕ್ಕೆ ತಂದಿದ್ದಾರೆ. ಅವರಿಗೆ ನಾನು ಎಷ್ಟು ಋಣಿಯಾಗಿದ್ದರೂ ಸಾಲದು. ನಾನು ಏನನ್ನು ಹೇಳಿದ್ರೆ ಅದನ್ನು ಇವತ್ತು ಕೂಡ ಶಿರಬಾಗಿ ನಡೆಸುವಂತಹ ಶಿಷ್ಯರಿದ್ದಾರೆ. ಶಿಷ್ಯ ಕೋಟಿ ಅಂತ ಎಲ್ಲರೂ ಹೊಗಳ್ತಾ ಇರ್ತಾರೆ. ರಾಘವೇಂದ್ರ ರಾಯರಂತೂ ಬೆಟಾಲಿಯನ್ ಇದ್ದಾರೆ ಹರಿಹರದಲ್ಲಿ ಅಂತ ಯಾವಾಗಲೂ ತಮಾಷೆ ಮಾಡೋರು. ಹಾಗೆ ನಿಜವಾಗ್ಲೂ ಹರಿಹರ ನನಗೆ ಒಂದು ಸಾಧನಾ ಕೇಂದ್ರ ಆಯಿತು. ಏನೂ ಇರಲಿಲ್ಲ ನಾನು 75ನೇ ಇಸ್ವಿನಲ್ಲಿ ಬಂದಾಗ. ಆವಾಗ ಕುಮಾರವ್ಯಾಸ ಭಾರತ ಮುಟ್ಟಕ್ಕೆ ಖುಷಿ, ಊರಿನ ಜನಕ್ಕೆ ತಂಬೂರಿ ಮುಟ್ಟಕ್ಕೆ ತುಂಬ ಖುಷಿ. ಮಹಾಭಾರತ ಹಿಡ್ಕೊಂಡು ಗಂಗಮ್ಮನ ಮನೆಗೆ ಹೋಗೋದು ಅಂದರೆ ಅವ್ರಿಗೇನೋ ಸಂಭ್ರಮ. ಅಂತಹ ಒಂದು ಊರಲ್ಲಿ ನಾವು ಬೆಳೆಯೋದಕ್ಕೆ ಅವಕಾಶವನ್ನು ಊರಿನ ಜನ ಎಲ್ಲ ಮಾಡಿದ್ರು. ಹರಿಹರನ ನಾನು ಯಾವಾಗಲೂ ಕೂಡ ಬಹಳ ಜ್ಞಾಪಿಸ್ಕೊತಾ ಇರ್ತೀನಿ. ನನಗೆ ನಿಜವಾಗ್ಲೂ ಕೂಡ ನನ್ನನ್ನು ಬೆಳೆಸಿದಂತಹ ಊರದು. ಇವತ್ತು ಆ ಊರಿನ ಶಿಷ್ಯರೇ ತುಂಬ ಜನ ತರಗತಿಗಳನ್ನು ಮಾಡ್ತಿದ್ದಾರೆ. ಮದುವೆಯಾಗಿ ಬೇರೆ ಬೇರೆ ಕಡೆ ಹೋಗಿ ಅಲ್ಲೂ ಕೂಡ ಕ್ಲಾಸಸ್ ಮಾಡ್ತಾಯಿದ್ದಾರೆ. ಬೆಂಗಳೂರಿಗೆ ಬಂದ ಮೇಲೂ ನಾನು ಮಾಡಿದ್ದೀನಿ ಕ್ಲಾಸನ್ನು, ಮಾಡಿಲ್ಲ ಅಂತಲ್ಲ. ಆದರೆ ಹರಿಹರದಷ್ಟು ಜೋರಾಗಿ ಮಾಡೋಕ್ಕಾಗಿಲ್ಲ ಅಂತ ನನಗಂತೂ ಅನ್ನಿಸ್ತಾ ಇದೆ. ಆದರೂ ಇಲ್ಲೂ ತಯಾರಾಗಿದೆ, ಆಗ್ತಾಯಿದ್ದಾರೆ, ಇನ್ನೂ ಆಗಬೇಕು. ಇಷ್ಟೇ ಸಾಲದು. ನನಗಿನ್ನೂ ತುಂಬ ಬೆಳೆಸಬೇಕು ಅನ್ನೋ ಹುಚ್ಚಿದೆ. ನನ್ನ ತಲೆಗೆ ಇದು ಉಳಿದು ಹೋಗಬಾರ್ದು, ಇದು ಬೆಳೀಬೇಕು. ಇದು ಕರ್ನಾಟಕದ ವಿಶಿಷ್ಟವಾದ ಕಲೆ. ಇದು ಕಲಿಯೋದು ಸ್ವಲ್ಪ ಕಷ್ಟ. ಸಂಗೀತ ಕಲಿಬೋದು, ಭಾವಗೀತೆ ಕಲಿಬೋದು, ಆದರೆ ಗಮಕ ಕಲಿಯೋದಕ್ಕೆ ಸಾಹಿತ್ಯನೂ ಗೊತ್ತಿರಬೇಕು, ಜೊತೆಗೆ ಸಂಗೀತ ಖಂಡಿತ ಬರಬೇಕು. ಸಂಗೀತ ಇಲ್ಲದೆ ಹಾಡೋಕ್ಕಾಗಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಹೇಗೇಗೋ ಹಾಡ್ತಾಯಿದ್ವಿ, ಹೇಗೇಗೋ ನಾನು ಹೇಳ್ಕೊಟ್ಟಿದ್ದೀನಿ. ಇವತ್ತು ಹಾಗೆ ಹೇಳ್ಕೊಡೋಕ್ಕಾಗಲ್ಲ. ಇವತ್ತು ಕಾಲ ಬದಲಾಗಿದೆ. ಇವತ್ತು ಬಹಳ ಮೇಲ್ಮಟ್ಟಕ್ಕೆ ನಮ್ಮ ಸಂಗೀತ ಕ್ಷೇತ್ರ ಬೆಳೆದಿದೆ. ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ಎಷ್ಟು ವೈವಿಧ್ಯಮಯವಾದ ಕಚೇರಿ ನೋಡ್ತಾ ಇದ್ದೀವಿ. ಗಮಕದಲ್ಲಿ ಯಾಕಾಗಬಾರ್ದು? ಇದನ್ನು ನಾವು ಪರಿಷ್ಕಾರ ಮಾಡಬೇಕು ಅನ್ನೋ ಹುಚ್ಚು ನನಗೆ. ಹಾಗಾಗಿಯೇ ನಾನು ಅನೇಕರ ಒಂದು ಮ್ಯಾಗ್ಝೈನ್ಗಳಲ್ಲಿ, ಪುಸ್ತಕಗಳಲ್ಲಿ ಬಂದಂತಹ ಏನು ವಿಚಾರಗಳಿದೆಯೋ ಅದನ್ನು ಅಳವಡಿಸೋದಕ್ಕೆ ಶುರು ಮಾಡಿದೆ. ಇದನ್ನು ಹೀಗೆ ಮಾಡಿದ್ರೆ ಈ ಪದ್ಯ ಇನ್ನಷ್ಟು ಸೊಗಸಾಗುತ್ತೆ. ಅದರಲ್ಲಿರುವಂತಹ ನವರಸಗಳನ್ನು ಹೊಮ್ಮಿಸ್ಬೇಕಾದ್ರೆ ನಮ್ಮ ವಾಯ್ಸನ್ನು ಹೇಗೆ ಕಲ್ಚರ್ ಮಾಡ್ಕೋಬೇಕು, ಎಲ್ಲೆಲ್ಲ ತಾರಕ ಸ್ಥಾಯಿ ಕೊಡಬೇಕು, ಎಲ್ಲಿ ತಗ್ಗು ಸ್ಥಾಯಿ ಕೊಡಬೇಕು, ಯಾವುದಕ್ಕೆ ದೀರ್ಘವಾಗಿ ಆಲಾಪನೆ ಮಾಡ್ಬೋದು, ಎಲ್ಲಿ ಕಟ್ ಮಾಡಬೇಕು, ಎಲ್ಲವನ್ನ ಲಕ್ಷಣವಾಗಿ ಬರೆದಿದ್ದಾರೆ. ಲಕ್ಷಣ ಗ್ರಂಥ ಇಲ್ಲ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಯಾಕಿಲ್ಲ, ಇದೆ. ರಾಘವೇಂದ್ರರು ಬರೆದಿದ್ದಾರೆ. ಆಮೇಲೆ ಅನೇಕರು ಮ್ಯಾಗ್ಝೈನಲ್ಲಿ ಅದನ್ನೇ ರಿಪೀಟ್ ತಂದಿದ್ದಾರೆ. ಅದನ್ನು ಬಿಟ್ಟು ಬೇರೆ ಹೋಗೋಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಅದನ್ನು ಬಳಸಿ 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 ನನಗೆ ನಾನು ಹೇಗೆ ಹಿಂದೆ ಹಾಡ್ತಾ ಇದ್ದೆ ಅನ್ನೋದು ನನಗೂ ಮರ್ತು ಹೋಗಿದೆ. ಇವತ್ತು
ರಾಘವೇಂದ್ರ ಹತ್ರನೂ ಪಾಠ ಮಾಡಿಸ್ಕೊಂಡಿದ್ದೀನಿ ನಾನು, ನೂರಾರು ಜನದ ಹತ್ರ ಹೇಳಿಸ್ಕೊಂಡಿದ್ದೀನಿ. ಯಾವುದೂ ಒಂದು ರೀತಿ ಇಲ್ಲ ನನ್ನದೇ ಒಂದು ಬೇರೆ ಆಗಿದ್ದರಿಂದಲೇ ಗಂಗಮ್ಮ ಘರಾನ ಅನ್ನೋಕ್ಕೆ ಶುರು ಮಾಡಿದ್ರು. ಇವಾಗ ಎಲ್ಲರೂ ಕೂಡ ಇರಬಹುದು, ಇರಲಿ, ಒಂದು ಹೆಸರು ಬಂತು ಗಮಕಕ್ಕೆ ಅಂತ ನಾನಂತೂ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಗಮಕ ಬೆಳಿಬೇಕಾದ್ರೆ ಅನೇಕರ ಒಂದು ಸಹಾಯ ನನಗಿದೆ. ಅದರಲ್ಲೂ ನನಗೆ ಶಾಂತ ಮತ್ತು ಸುನಂದ ಇಬ್ಬರು ಕೂಡ ತುಂಬ ಸಹಾಯ ಮಾಡಿದ್ರು. ಗಮಕ ಕಲಾ ಪರಿಷತ್ತಿಗೆ ಬರೋಕ್ಕೆ ಮೊದಲು ಸಂಗೀತ ನೃತ್ಯ ಅಕಾಡೆಮಿನಲ್ಲೇ ನಾನು ಇದ್ದಿದ್ದು. ಆವಾಗ ಅಧ್ಯಕ್ಷೀಯ ಭಾಷಣ ಮಾಡಲೇಬೇಕಲ್ಲ, ನಾನಿಲ್ಲಿ ಅಧ್ಯಕ್ಷರಾದಾಗ. ಅವಾಗಲೆಲ್ಲ ಬರ್ಕೊಡ್ತಾ ಇದ್ದವರು ಶಾಂತ ಗೋಪಾಲ್ ಅವರು ಮತ್ತು ಸುನಂದ ಗುರುರಾಜ್ ಅವರು. ನಾನು ಅದನ್ನೇ ಒಂದನ್ನು ಹಾಡಬೇಕು ಅಂತ ತೊಗೊಂಡೇ ಬಂದಿದ್ದೀನಿ. ಜ್ಞಾಪಿಸ್ಕೊಳ್ಳಿ, ಅವರು ಕೂಡ ಬರ್ದಿದ್ನ ಅಂತ ಜ್ಞಾಪಿಸ್ಕೋಬೇಕು. ಬೇಜಾರಿಲ್ಲ ತಾನೇ ಹಾಡಿದ್ರೆ. ಅಕ್ಕರದಿ ಸಕ್ಕರೆಯು ಬೆರೆತ ಬೋಲು ಗಮಕರಸ ಗಮಕರಸ ದುಃಖಂದ ಶಬ್ದಾರ್ಥಗಳ ಭಾವಧ್ವನಿಗಳ ಚೆಕ್ಕಂದವ ತೋರುವಂದರಿ ನಿರ್ಮಲ ಚಿತ್ತದಿಂ ಗಮಕಿಗಳ್ ವಾಚಿಸಲುಕ್ಕುವುದು ಪ್ರಸನ್ನ ಚಿತ್ತ ಶ್ರೋತೃಗಳಲ್ಲಿ ಅಳ್ಕರೆಯ ಭಾವ ಬುಗ್ಗೆಗಳು ರಸಮಜ್ಜನಗೈಸಿ ಸಂಸ್ಕರಿಸಿ ಹೃದಯಗಳ ನಲ್ಲೆಯ ನಲ್ನುಡಿಯೇ ಕಾವ್ಯವೆಂಬುದ ಕಾಣಿಸೋದು. ಕನ್ನಡದ ಕಾವ್ಯನಯ ವಾಚನದ ನಯವೆಂದು ಕನ್ನಡದ ರಾಜರಾಸ್ಥಾನಗಳು ಗಮಕಿಗಳಿಗೆ ನೆಲೆಬೀಡೆಂದು ಕನ್ನಡದ ಕಾವ್ಯಗಳು ಸಾರುತ್ತಿವೆ ಕೊರಲೆತ್ತಿ ಮನೆಯ ಅಂಗಳಕ್ಕೆ ಮೆಲ್ಲ ನಡಿಯಿಟ್ಟಿರುವ ಗಮಕ ಮನೆ ಮನೆಯಲನುರಣಿಸಿ ಗೆಲರೆಲ್ಲರ ಮನೆಯಂಗಳವರಾಂಟಿ ಪಸರಿಸುತ್ತ ಎಲ್ಲೆಡೆ ಕಾವ್ಯದ ಕಂಪನುಣಿಸುತ್ತ ಎಲ್ಲರ್ಗೆ ಗಾನದಿಂಪಂ ಅದ್ಭುತದ ಕಲೆ ಗಮಕ ಶಾಲೆಗಳ ಮೆಟ್ಟಲೇರಲಿ ಸಮುದ್ಭೂತ ಸತ್ಪರಿಣಾಮವದು ಪೀಳಿಗೆಗೆ ಹರಿಯುತ್ತಿರಲೇ ಗಮಕ ವೈಭವವ ಕಣ್ಣು ತುಂಬಿಕೊಳ್ಳಿ ಕನ್ನಡ ಕಾವ್ಯವ ಕಿವಿ ತುಂಬಿಕೊಳ್ಳಿ. ಇದು ಶಾಂತಗೋಪಾಲ್ ಅವರೇ ರಚಿಸಿದ್ದು. ನಾನು ಇಲ್ಲೇ ಇದ್ದಾಗ
ಡಾಕ್ಟರ್ ಎ ವಿ ಪ್ರಸನ್ನ ಅವರಿಗೆ ಮನೆ ಅಂಗಳದಲ್ಲಿ ನಡೆದಿತ್ತು. ಅವತ್ತು ರಚನೆ ಮಾಡಿದ್ದು, ಹಾಡೋಕ್ಕೆ ನಂಗೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ನಿಮ್ಮ ಮುಂದೆ ಹಾಡೋಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕೆ ಅವರು ಪ್ರಸನ್ನ ಮತ್ತು ನಿರ್ಮಲ ಎರಡನ್ನೂ ಜೋಡಿಸಿನೇ ಬರೆದಿದ್ದಾರೆ. ನಿಮ್ಮ ಮುಂದೆ ಹಾಡುವಂತಹ ಸೌಭಾಗ್ಯ ನನಗೆ ಇವತ್ತು ಬನಶಂಕರಿಯವರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೀಣೆಯನು ವಾಣಿಯನು ಹೊತ್ತು ತಂದಾಗ ಆ ಜಾಣೆ ಜಾಣೆಯಮ್ಮಯೇ ಗಮಕ ಸರಸ್ವತಿಗೆ ಬಿನ್ನಾಣದಲೆ ಕನ್ನಡದ ಎಳೆಯರ್ಗೆ ಜಾಣ್ನುಡಿಯ ಪೇಳುದಿಗಳೇ ಕೇಳಿರೇ ಕಂದಗಳಿರ ಕಂದಗಳಿರ ಮರೆಯದಿರಿ ಕನ್ನಡದ ಕಂದಗಳಾಗ ಕೇಳಿಸಲಿ ನಿಮಗೆಲ್ಲ ಷಟ್ಪದಿಯ ಝೇಂಕಾರ ಸಾಂಗತ್ಯವದು ಲಯಬದ್ಧ ಸಂಗೀತ ಸಂಗತಿಯು ಮೂಗು ಮುರಿಯದಲೇ ರಗಳೆಯನು ಹಾಡುತ್ತಾಡುತ್ತಲಿ ಓದುವುದ ಕಲೀರೇ ಚಿತ್ತಾಣ ವೃತ್ತ ಬೆದಂಡೆಗಳೆಂಬ ಬಾಜನ ಗಬ್ಬಗಳಿಂದು ಬದಿಗೆ ಸರಿದೊಡೇನು ಉಳಿದಿಪ್ಪ ಚಂದದ ಚಂದ ಪದ್ಯಗಳ ಗಮಕಿಗಳಿಂ ಕಲಿಯುತ್ತಲೇ ಮುದವಾಂತು ಬಾಳಿ ಬೆಳಗಿರಿ ಎನ್ನುತ್ತ ಇರುವಳೋ ಗಮಕ ಸರಸ್ವತಿ ಗಮಕ ಸರಸ್ವತಿ. ಇದೆಲ್ಲ ಸೇರ್ಬೇಕಾದ ಕ್ರೆಡಿಟು ಶಾಂತ ಅವರಿಗೆ. ಅವರೇ ಎಲ್ಲ ಬರ್ಕೊಟ್ಟಿರೋದು. ಎಲ್ಲ ನಾವು ಇದನ್ನೊಂದು ಪುಸ್ತಕ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟಿದ್ದೀವಿ. ಇದು ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ನೀವು ಎಲ್ಲೆಲ್ಲರೂ ಹಾಡ್ಬೋದು ಅಂತ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಒಂದು 50 ಪುಸ್ತಕ ಕೈಯಲ್ಲಿ ಬರೆದು ಕೊಟ್ಟಿದ್ದೀವಿ ನಾವೆಲ್ರಿಗೂ. ಯಾವುದೋ ಕಾಲದಲ್ಲಿ ಬರೆದು ಮಾಡಿದ್ದಕ್ಕೆ ಅವಳನ್ನು ಹೊಗಳ್ತಾ ಇದ್ದರು. ಇವತ್ತು ನಾವು ಆ ಕೆಲಸ ಬೇಕಾದಷ್ಟು ಮಾಡಿದ್ದೀವಿ. ಬರೆದೇ ಕೊಟ್ಟಿದ್ದೀನಿ ಬೇಕಾದಷ್ಟು ಜನಕ್ಕೆ ಕೈಯಲ್ಲೇ. ಫೋಟೋ ಕಾಪಿ ಎಲ್ಲ ಮಾಡಿಸೋದಿಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ಇರಲಿ ಅಂತ ಬರೆದು ಕೊಡೋದು. ಅದಕ್ಕೆ ಕಾರ್ಬನ್ ಶೀಟ್ ಇಟ್ಟು 2-3 ಕಾಪಿ ಮಾಡಿಸೋದು ಅಂತ ಒಂದು 50-100 ಮಾಡಿ ಎಲ್ಲರಿಗೂ ಹಂಚೋದು. ಆ ಥರ ಹುಚ್ಚು ಏನು ಮಾಡೋಕ್ಕಾಗತ್ತೆ. ಅದು ಮಾಡಿದ್ದೀವಿ. ಆ ಹುಚ್ಚು ಬೆಳಿಬೇಕಾಗಿದೆ ಇವತ್ತು ಅಷ್ಟೇನೆ. ಇಂತಹ ಒಂದು ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಮಕಕಲಾ ಪರಿಷತ್ತಿನ ಬಗ್ಗೆ ಮಾತಾಡಲೇಬೇಕು. ಪರಿಷತ್ ಇರೋದು ಗಮಕ ಕಲೆಯನ್ನು, ಹಾಡೋದನ್ನು ಬೆಳೆಸೋದಕ್ಕೆ. ಹಾಡು ಎಲ್ರಿಗೂ ತುಂಬ ಇಷ್ಟ. ಆ ಕಾವ್ಯದಲ್ಲಿ ಇರುವಂತಹ ನವರಸಗಳು ಹೊರಗೆ ಬರಬೇಕಾದ್ರೆ ಸಂಗೀತದ ಮಾಧ್ಯಮ ಬೇಕೇ ಬೇಕು. ಎರಡೂ ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ಸಂಗೀತ ಒಂದು ಕಡೆ, ಸಾಹಿತ್ಯ ಒಂದು ಕಡೆ, ಎರಡೂ ಬೇಕು. ಎರಡೂ ಇಲ್ಲದೆ ಹೋದರೆ ಗಮಕ ಆಗೋದಿಲ್ಲ. ಸಂಗೀತ ಕಲಿಬೋದು, ಗಮಕ ಕಲಿಯೋದು ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಸಾಹಿತ್ಯದ ಅಭ್ಯಾಸ ಬೇಕು. ಕನ್ನಡಿಗರಲ್ಲದೆ ಬೇರೆಯವರು ಹಾಡೋದಕ್ಕೆ ತುಂಬ ಕಷ್ಟ. ಅವರವರ ಭಾಷೆಯಲ್ಲಿ ಅವರು ಹಾಡ್ಬೋದು. ನಮ್ಮ ಕರ್ನಾಟಕದ ಗಮಕದಲ್ಲಿ ಕನ್ನಡದ್ದೇ ಕಾವ್ಯಗಳಿರೋದ್ರಿಂದ ಪಂಪನಿಂದ ಕುವೆಂಪು ಹೊರಗಡೆ ಅಂತ ಹೇಳ್ತಾರೆ. ಇನ್ನೂ ಈಚೆಗೆ ಬೇಕಾದಷ್ಟು ಜನ ಕಾವ್ಯಗಳನ್ನು ಬರೆದಿದ್ದಾರೆ. ಬರೆದಂತಹ ಕವಿಗಳ ಮುಂದೆ ಅವರ ಕಾವ್ಯವನ್ನೇ ಹಾಡಿದಾಗ ಅವ್ರಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ ನನಗೆ ರಚಿಸಿದಿನ ಕಾವ್ಯ ಅನ್ನಿಸ್ಬೇಕು. ಅಂತಹ ಕೆಲಸವನ್ನು ನಾವು ಎಲ್ಲರ ಹತ್ರ ಮಾಡಿಸ್ತಾ ಇದ್ದೀವಿ. ಅಂತಹ ಒಂದು ಕೆಲಸ ಆಗಬೇಕಾದ್ರೆ ಒಂದು ಪರಿಷತ್ ಅಂತ ಆಗಬೇಕು. 82ರಿಂದ ಇವತ್ತು ನಡೀತಾ ಇದೆ. ಇಲ್ಲಿ ಈ ವರ್ಷಕ್ಕೆ ನಾವು ಪಠ್ಯಭಾಗ ಮಾಡಿದ್ದೀವಿ. ನೋಡಿ, 3 ಪುಸ್ತಕ ಇದೆ, 3 ಪರೀಕ್ಷೆ ನಡೆಯುತ್ತೆ ಇವಾಗ. ಈ 3 ತಂದಿದ್ದೀನಿ ಇವಾಗ. ಇದು ಯಾರು ಬೇಕಾದ್ರೂ ತೊಗೋಬೋದು. ತಂದಿದ್ದೀವಿ, ಬೇಕಾದಷ್ಟು ಪುಸ್ತಕ ತಂದೀವಿ. ಕೇವಲ 100 ರೂಪಾಯಿ ಇಟ್ಟಿರೋದು. ತುಂಬ ಒಳ್ಳೆಯ ಒಂದು ಅನೇಕ ಸಂಗ್ರಹಗಳಿದೆ ಇದರೊಳಗಡೆ. ಎಲ್ಲ ಪ್ರಕಾರದ್ದು ಇದೆ. ಚೌಪದಿ, ತ್ರಿಪದಿ, ಷಟ್ಪದಿ, ಆಮೇಲೆ ಚಂಪು ಕಾವ್ಯಗಳು, ರಗಳೆಗಳು, ಸಾಂಗತ್ಯಗಳು, ದೇವರ ನಾಮಗಳು, ವಚನಗಳು ಎಲ್ಲ ಇದೆ ಇದರೊಳಗಡೆ. ಅದಕ್ಕೆ ಬೇಕಾದಂತಹ ಲಕ್ಷಣಗಳು ಏನೇನಿದೆ, ಕಾವ್ಯದ ಬರೀಬೇಕಾದ್ರೆ ಏನು ಲಕ್ಷಣಗಳು ಬೇಕು ಅದು ಎಲ್ಲವೂ ಇದೆ ಇದರೊಳಗಡೆ. ಯಾರೂ ತೊಗೊಂಡು ಓದ್ಬೋದು, ಹಾಡ್ಬೋದು, ಕಲ್ತ್ಕೋಬೋದು. ಕಲ್ತ್ಕೊಳ್ಳೋದಕ್ಕೆ ಬೇಕಾದಷ್ಟು ಮಾರ್ಗ ಇದೆ ನಿಮಗೆ. ಇದನ್ನು
ನಿಜವಾಗ್ಲೂ ಕೂಡ ನಾವು ಕನ್ನಡಿಗರಲ್ಲದೆ ಇನ್ಯಾರು ಬೆಳೆಸೋದಕ್ಕೆ ಸಾಧ್ಯ? ಈಗ ಈ ಕಲೆಯನ್ನು ನಾವೇ ಬೆಳೆಸಬೇಕು, ನಾವೇ ಉಳಿಸ್ಬೇಕು. ಆ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತ ಕಳಕಳಿಯ ಪ್ರಾರ್ಥನೆ. 3 ಪರೀಕ್ಷೆ ಏನು ದೊಡ್ಡ ಪರೀಕ್ಷೆ ಏನಲ್ಲ ಅದು. ಇದ್ರ ಬಗ್ಗೆನೇ ಏನೋ ಟಿಕ್ ಮಾಡೋದೋ ಅಂಡರ್ಲೈನ್ ಮಾಡೋದೋ ಏನೋ ಇರುತ್ತೆ. ನ್ಯೂ ಟೈಪ್ ಇವತ್ತು ಎಲ್ಲ ಕಡೆಯಲ್ಲೂ ಆ ಥರ ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಪ್ರೋಗ್ರಾಮ್ ಮುಗಿದ್ಮೇಲೆ ಪುಸ್ತಕ ತೊಗೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇದರಲ್ಲೇ ಒಂದೆರಡು ಆಮೇಲೆ ಹಾಡಿ ತೋರಿಸ್ತೀನಿ ಯಾಕೆ ಇಷ್ಟು ಸುಲಭವಾಗಿ ಇಟ್ಟಿದ್ದೀವಿ, ಅದನ್ನು ಹೇಗೆ ಸುಲಭವಾಗಿ ಟೀಚ್ ಮಾಡ್ಬೋದು ಅನ್ನೋದಕ್ಕೂ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದೆ. ಅದನ್ನೆಲ್ಲ ಹೇಳೋಣ ಅನ್ಕೋತಾ ಇದ್ದೀನಿ. ಇಷ್ಟು ಹೇಳಿದ್ರೆ ಸಾಕೇನೋ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇದೆಯಲ್ಲ ಸಂಭಾಷಣೆ. ಇವತ್ತು ಡೈರೆಕ್ಟರ್ ಅವರು ಪಾಪ ಹುಷಾರಿಲ್ಲದೆ ಬರಲಿಲ್ಲ. ಅವ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅನುಭವ ಹಾಗೂ ಅನುಭವಗಳನ್ನು ಗಮಕದ ಮೂಲಕ ಕಟ್ಟಿಕೊಟ್ಟಂತಹ ಶ್ರೀಮತಿ ಗಂಗಮ್ಮ ಕೇಶಮೂರ್ತಿ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬದುಕಿನ ತಿರುಳನ್ನು ತಿಳಿದ ಮೇಲೆ ಒಂದಿಷ್ಟು ಪ್ರಶ್ನೆಗಳು ನಮ್ಮ ಪ್ರೇಕ್ಷಕರಲ್ಲೂ ಕೂಡ ಮೂಡಿರಬಹುದು. ಅವರ ಪ್ರಶ್ನೆಗಳಿಗೆ ಅತಿಥಿಗಳಿಂದ ನೇರ ಉತ್ತರದ ಪ್ರಶ್ನೋತ್ತರ ಸಂವಾದ ಇದೀಗ. ಹರಿಕಥೆಯಲ್ಲೂ ಕೂಡ ಹಾಡುಗಾರಿಕೆ ಬರುತ್ತೆ, ಗಮಕದಲ್ಲೂ ಬರುತ್ತೆ. ಇವೆರಡರ ವ್ಯತ್ಯಾಸ ಏನು ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಗಮಕದಲ್ಲಿ ಬೇರೆ ಬೇರೆ ಶೈಲಿಗಳಿದೆ ಅಂತ ಹೇಳ್ತಾರೆ. ಮೈಸೂರು ಶೈಲಿ ಬೇರೆ, ತೀರ್ಥಹಳ್ಳಿದು ಬೇರೆ, ಮದ್ದೂರ್ದು ಬೇರೆ ಅಂತ ಶೈಲಿಗಳು ಹೇಳ್ತಾರೆ. ಈ ಶೈಲಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಅಂತ ತಿಳಿಸ್ಬೇಕು. ವ್ಯತ್ಯಾಸ ಏನು ಅಂದರೆ ಅವರವರ ಒಂದು ಪ್ರದೇಶದಲ್ಲಿ ಅವರು ಗುರುಗಳು ಹೇಗೆ ಹೇಳ್ಕೊಟ್ಟಿರ್ತಾರೋ ಅದನ್ನು ಬಳಸ್ಕೊಂಡು ಹೋಗ್ತಾರೆ. ಕೆಲವು ಕಡೆ ಕೆಲವೇ ರಾಗಗಳನ್ನು ಬಳಸ್ತಾರೆ, ಎಲ್ಲ ರಾಗ ಬಳಸೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಆಮೇಲೆ ಹಾಡುವಂತಹ ಸಾಮರ್ಥ್ಯ ಎಷ್ಟಿರುತ್ತೋ ಅದ್ರ ಮೇಲೆ ಅದು ಅವಲಂಬಿಸುತ್ತೆ. ಅವ್ರಿಗೆ ಅನೇಕ ರಾಗ ಬಂದರೆ ಬೇಕಾದಷ್ಟು ವೆರೈಟಿಯಾಗಿ ಹಾಡೋಕ್ಕಾಗತ್ತೆ. ಎಲ್ಲ ಕಾವ್ಯಗಳನ್ನು ನೋಡಿದರೆ ಹಾಡೋದೇ ಬೇರೆ. ಯಾವುದೋ ಒಂದು ಪೀಸ್ ಅಷ್ಟೇ ಕಲ್ತ್ಕೊಂಡಿದ್ರೆ ಅದು ಅಷ್ಟರಲ್ಲೇ ಇರುತ್ತೆ. ಅದು ಇಡೀ ಪುಸ್ತಕ ಓದೋರು ಗಮಕಿಗಳು ತುಂಬ ಕಡಿಮೆ. ನಾನು ಓದಿಲ್ಲ, ನಾನೇ ಒಪ್ಕೋತಾ ಇದ್ದೀನಿ. ಇಡೀ ಕುಮಾರವ್ಯಾಸ ನನ್ನ ಕೈಲಿ ಓದೋಕ್ಕಾಗಿಲ್ಲ. ಎಲ್ಲೆಲ್ಲೋ ಪೀಸ್ ಓದ್ಕೊಂಡಿರ್ತೀವಿ. ಒಟ್ಟಾರೆ ಕಥೆ ಗೊತ್ತಿದೆಯೇ ಹೊರತು ಪ್ರತಿ ಪದ್ಯ ಗೊತ್ತಿರೋದಿಲ್ಲ. ಯಾರು ತುಂಬ ಚೆನ್ನಾಗಿ ಸಾಹಿತ್ಯ ಸ್ಟಡಿ ಮಾಡಿರ್ತಾರೋ, ಯಾರು ಚೆನ್ನಾಗಿ ಸಂಗೀತವನ್ನು ಅಭ್ಯಾಸ ಮಾಡಿರ್ತಾರೋ ಅವರ ವೆರೈಟಿನೇ ಬೇರೆ ಇರುತ್ತೆ. ಆಯಾಯ ಪ್ರಾಂತ್ಯದಲ್ಲಿ ಯಾರೋ ಒಬ್ಬರು ಟೀಚರ್ ಇರ್ತಾರೆ. ಆ ಟೀಚರ್ ಹೇಗೆ ಹೇಳ್ಕೊಡ್ತಾರೋ ಅಷ್ಟೇ ಹಾಡಿದ್ರೆ ಅದೊಂದು ವೆರೈಟಿ ಆಗುತ್ತೆ. ಅವ್ರು ಇನ್ನೂ ಸ್ವಲ್ಪ ಡೆವಲಪ್ ಮಾಡಿಕೊಂಡ್ರೆ ವೆರೈಟಿ ಚೇಂಜ್ ಆಗೇ ಆಗುತ್ತೆ. ಸಂಗೀತದಲ್ಲಾದರೂ ಅದು ಆಗೋದೇನೆ. ಇವತ್ತು ಮಡ್ರಾಸ್ ಸಂಗೀತನ ತುಂಬ ಇಷ್ಟಪಡ್ತೀವಿ, ಯಾಕಂದರೆ ಅವ್ರ ವೆರೈಟಿ ಬೇರೆ. ನಮ್ಮ ಕರ್ನಾಟಕ ಸಂಗೀತದ ವೆರೈಟಿನೇ ಬೇಡ. ಇಲ್ಲೇನು ಕಡಿಮೆ ಜನ ಇಲ್ಲ, ತುಂಬ ಚೆನ್ನಾಗಿ ಹಾಡೋರು ಸಂಗೀತಗಾರರು ಇದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ. ಆದರೆ ಅವರ ಮೆಥಡೇ ಬೇರೆ ಥರ ಇದೆಯಲ್ಲ, ಕೇರಳದ ಮೆಥಡೇ ಬೇರೆ ಇದೆಯಲ್ಲ, ಅದು ಪರಂಪರೆಯಾಗಿ ಬರುವಂಥದ್ದು. ಗಮಕನೂ ಹಾಗೆ ಅನೇಕ ವೆರೈಟಿಗಳಿದೆ ಇವತ್ತು. ಅದು ಏನಾಗುತ್ತೆ, ಒಬ್ಬರು ಟೀಚರ್ ಹತ್ರ ಕಲಿತಾ ಇದ್ದರೆ ಅದೇ ವೆರೈಟಿ ಇರುತ್ತೆ. ಅವರ ಟ್ರಾನ್ಸ್ಫರ್ ಬೇರೆ ಯಾವುದೋ ಊರಿಗೆ ಹೋದರೆ ಅಲ್ಲೊಬ್ಬರು ಇನ್ನೊಬ್ಬರು ಟೀಚರ್ ಹೇಳ್ಕೊಡ್ತಾರಲ್ಲ, ಅವ್ರ ವೆರೈಟಿ ಚೇಂಜ್ ಆಗುತ್ತೆ. ಇನ್ನೊಂದು ಕಡೆ ಊರಿಗೆ ಹೋಗ್ತಾರೆ, ಅಲ್ಲಿನೇನೋ ಹೇಳ್ಕೊಡ್ತಾರೆ. ಅವ್ರದ್ದು ಏನಾಗುತ್ತೆ, ಯಾವ ಇದು ಇರಲ್ಲ, ಅವ್ರದ್ದೇ ಒಂದು ವೆರೈಟಿ ಆಗಿರುತ್ತೆ. ಅವ್ರಿಂದ ಎಷ್ಟು ಜನಕ್ಕೆ ಹೇಳ್ಕೊಟ್ರೆ ಅದೊಂದು ವೆರೈಟಿ ಆಗುತ್ತೆ. ಇದಕ್ಕೆ ಹೀಗೇ ಹಾಡಬೇಕು ಅಂತ ಅವ್ರು ತುಂಬ ರೂಲ್ಸ್ ಇಲ್ಲ. ಯಾಕೆ, ಸಂಗೀತದಲ್ಲಿ ಸ್ವರ ಇರುತ್ತೆ, ಆ ಸ್ವರಕ್ಕೆ ತಕ್ಕ ಹಾಗೆ ಸಾಹಿತ್ಯ ಮಾಡಿರ್ತಾರೆ. ಇಲ್ಲಿ ಸ್ವರ ಇಲ್ಲ, ಸಾಹಿತ್ಯಕ್ಕೆ ಪ್ರಧಾನ. ಗೌಣ ಅಂದರೆ ಗೌಣ ಸಂಗೀತದಲ್ಲಿ ಶ್ರೀಚ ಮುಂಡೇಶ್ವರಿ ಹಾಡಿದ್ರು ಯಾರು ಏನು ಬೇಡೋದಲ್ಲ. ಇಲ್ಲಿ ಮಾಡೋಕ್ಕಾಗಲ್ಲ. ಅದು ಸಾಹಿತ್ಯವನ್ನು ನಾವು ಪ್ರಧಾನವಾಗಿ ಇಟ್ಕೊಂಡೇ ಹಾಡಬೇಕಾಗತ್ತೆ. ಪದವಿಂಗಡಣೆ ಆಗಲೇಬೇಕಾಗತ್ತೆ. ಇಲ್ಲಿ ತಾಳದ ಚೌಕಟ್ಟಿಲ್ಲದೆ ಇರೋದ್ರಿಂದ ಆರಾಮಾಗಿ ಹಾಡ್ಬೋದು. ಸಂಗೀತದ ಬುನಾದಿ ಅತಿಯಾಗಿ ಬೇಕು. ಸಾಹಿತ್ಯದ ಜ್ಞಾನ ತುಂಬ ಚೆನ್ನಾಗಿರಬೇಕು. ಇದ್ದರೆ ಮಾತ್ರ ಒಳ್ಳೆಯ ಒಂದು ಗಮಕ ಆಗುತ್ತೆ. ಎಲ್ಲಿ ಯಾವ ಟೀಚರು ಆ ಥರ ಹೇಳ್ಕೊಡ್ತಾರೋ ಅದಷ್ಟೇ ಉಳಿದಿರುತ್ತೆ. ಅದಕ್ಕೆ ಬೇರೆ ರೀತಿ ಅಂತ ಏನಿಲ್ಲ. ಅವರು ರಾಗವಾಗೇ ಹಾಡ್ತಾರೆ, ಅವರು ಚೆನ್ನಾಗೇ ಹಾಡ್ತಾರೆ, ಅವ್ರಿಗೂ ಒಳ್ಳೆಯ ವಾಯ್ಸೇ ಇರುತ್ತೆ. ಮಟ್ಟು ಅದೇನು ಒಂದು ಮಟ್ಟು ಅಂತ ಇರುತ್ತಲ್ಲ, ಆ ಮಟ್ಟು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಎಲ್ಲರಿಗೆ ಒಳ್ಳೆ ಶಾರೀರ ಇರುತ್ತೋ ಅವ್ರದ್ದು ವಾಯ್ಸ್ ಚೆನ್ನಾಗೇ ಇರುತ್ತಲ್ಲ. ಅವರು ಚೆನ್ನಾಗಿ ಸಂಗೀತ ಕಲ್ತಿರ್ತಾರೆ, ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ. ಅವ್ರು ಹೇಗೆ ಹಾಡಿದ್ರು ಜನಕ್ಕೆ ಇಷ್ಟ ಆಗುತ್ತೆ. ಯಾರಿಗೆ ಏನೂ ಬರಲ್ವೋ ಏನು ಮಾಡೋದು? ಹರಿಕತೆನಾ?
ಎರಡು ಸಂಬಂಧ ಇದೆ ಎರಡಕ್ಕೂ. ಹರಿಕತೆ ಗಮಕದ ಬಗ್ಗೆ ತುಲನಾತ್ಮಕವಾಗಿ ಶಾಂತ ಅವರು ಇಲ್ಲೇ ಪಬ್ಲಿಷ್ ಮಾಡಿದ್ರು ನಮ್ಮ ಸಂಗೀತ ನೃತ್ಯ ಅಕಾಡೆಮಿನಲ್ಲೇ. ಎರಡನ್ನೂ ತುಲನಾತ್ಮಕವಾಗಿ ಮಾಡಿದ್ದಾರೆ. ಅಲ್ಲೂ ಇದೆ, ಅಲ್ಲಿ ಉಪಕಥೆಗಳು ಜಾಸ್ತಿ. ಇಲ್ಲಿ ಗಮಕಿಗಳು ಮಾತಾಡೋದು ಕಡಿಮೆ, ಅವರೇ ವಾಚನ ಮಾಡಿ ಅವರೇ ವ್ಯಾಖ್ಯಾನ ಮಾಡೋದು ಇದೆ, ಇಲ್ಲ ಅಂತಲ್ಲ. ಆದರೆ ಉಪಕಥೆ ಎಲ್ಲ ಹೇಳ್ತಾ ಕೂತ್ಕೊಳ್ಳೋಲ್ಲ. ಅದಕ್ಕೆ ಸಂಬಂಧಪಟ್ಟಿದ್ದೇನಾದ್ರು ಇದ್ದರೆ ಅದನ್ನೇ ಬೇಕಾದ್ರೆ ಹೇಳ್ತೀವಿ ಹೊರತು ಅವ್ರ ಹಾಗೆ ಒಂಥರ ತಮಾಷೆಗೋಸ್ಕರ ಹೇಳುವಂತಹ ಕಥೆಗಳು ಇರುತ್ತೆ ಹರಿಕತೆ ಒಳಗಡೆ. ಆಮೇಲೆ ಅಲ್ಲಿ ತಾಳ ಇದೆ, ಆಮೇಲೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ, ಹಾರ್ಮೋನಿಯಮು, ತಬಲ ಎಲ್ಲ ಇರುತ್ತೆ. ನಮ್ಮ ಗಮಕದಲ್ಲಿ ಏನಿರುತ್ತೆ, ವಾಯ್ಸು ಅಷ್ಟೇ, ಶ್ರುತಿ ಎರಡು ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಿ. ಇವ್ರ ವಾಯ್ಸಲ್ಲೇ ಎಲ್ಲ ರಸಗಳನ್ನು ಪ್ರತಿಪಾದಿಸಬೇಕಾಗತ್ತೆ. ಆದ್ದರಿಂದನೇ ಇದು ತುಂಬ ಶ್ರೇಷ್ಠವಾದ ಕಲೆ ಆಗಿದೆ. ಗಮಕಕ್ಕೆ ಮೇಲಕ್ಕೆ ಹೋಗಬೇಕು ಅಂದರೆ ತುಂಬ ಸಾಧನೆ ಬೇಕು. ಸುಮ್ಮನೆ ಒಂದು ಯಾವುದೋ ಒಂದು ಪೀಸ್ ಕಲ್ತ್ಕೊಂಡ್ಬಿಡ್ತಾರೆ, ಪರೀಕ್ಷೆ ಮಾಡ್ಕೊಂಡ್ಬಿಡ್ತಾರೆ, ಸರ್ಟಿಫಿಕೇಟ್ ಬರುತ್ತೆ, ಎಲ್ಲರೂ ಕೇಳಿದ್ರೆ ಅದೇ ಭಾಗ ಹಾಡ್ತಾರೆ. ಬೇರೆ ಭಾಗ ಹಾಡಿ ಅಂದರೆ ಪುಸ್ತಕನೇ ಇರಲ್ವಲ್ಲ. ನನ್ನ ಸ್ಟೂಡೆಂಟ್ಸ್ ಹತ್ರನೇ ಕುಮಾರವ್ಯಾಸ ಬರ್ತಾಯಿಲ್ಲ. ನಾನು ಎಷ್ಟೊಂದು ದಿನ ಕಳಿಸ್ಕೊಡ್ತಾ ಇದ್ದೀನಿ. ಅಂಥ ಚೆನ್ನಾಗಿ ಗಣಕ ಪರಿಷತ್ ಮಾಡಿದೆ, ತೊಗೋಬಾರ್ದ? ಅಯ್ಯೋ 2,000 ಅಂದರು. ಈಗೇನೋ ಸರ್ಕಾರ 200 ರೂಪಾಯಿ ಕೊಡುತ್ತೆ ಅಂದಿದ್ದಾರೆ, ಅವಾಗ ತರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಎಲ್ರಿಗೂ. 200 ರೂಪಾಯಿ ಕೊಟ್ಟ ತಕ್ಷಣ ನಿಮಗೆ ನಾನು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹುಚ್ಚು, ಕಲೀಲಿ, ಪುಸ್ತಕ ಇಟ್ಕೊಳ್ಳಿ. ಬರೀ ಬಕಾಸುರ ವಧೆ ಕಲ್ತ್ರೆ ಸಾಲದಲ್ಲ ರೀ, ಆ ಹಿಂದಿನ ಕಥೆನೂ ಬರಬೇಕು ಅಲ್ಲಿಗೆ. ಯಾಕೆ ಹಾಗೆ ಬಂತು, ಅದು ಯಾಕೆ ಅವ್ರು ಬಕಾಸುರ ಸಂಹಾರ ಮಾಡೋದಕ್ಕೆ ಬ್ರಾಹ್ಮಣ ವೇಷಧಾರಿ ಬಂದಿರೋದೆ, ಹಿಂದಿನ ಕಥೆನೇ ಗೊತ್ತಿಲ್ಲದವ್ರು ಏನು ಪ್ರಯೋಜನ? ಗೊತ್ತಾಗಬೇಕು ಅಂದರೆ ಪುಸ್ತಕ ಇಟ್ಕೋಬೇಕು. ಇವಾಗ ತುಂಬ ಚೆನ್ನಾಗಿ ಪ್ರಸನ್ನ ಅವರು ಅದನ್ನು ಹೊರಗೆ ತಂದಿದ್ದಾರೆ, ನಾವೆಲ್ಲ ತೊಗೊಂಡಿದ್ದೀವಿ. ನಾನು ಎಷ್ಟು ಪುಸ್ತಕ ತರಿಸಿದ್ದು, 1.5 ಲಕ್ಷ ರೂಪಾಯಿ ಕೊಟ್ಟು ತರಿಸಿ ಎಲ್ರಿಗೂ ಕೊಟ್ಟಿದ್ದೀನಿ. ಅದು ಇಟ್ಕೊಂಡು ಪಾಠ ಮಾಡ್ತಿದ್ದಾರೆ ಇವತ್ತು ಟೀಚರ್ಸ್ ಎಲ್ಲ. ಅಯ್ಯೋ ಕುಮಾರವ್ಯಾಸ ಪರವಾಗಿಲ್ಲ ಅಂತ. ಇವರು ಸಾಗರದವರು, ಕೃಷ್ಣಯ್ಯನವರು ಜೈಮಿನಿ ಭಾರತಕ್ಕೆ ಹಾಗೆ ಬರೆದಿದ್ದಾರೆ. ಅದು ಇದೆ ನನ್ನ ಹತ್ರ ಪುಸ್ತಕ. ಅಂಥ ಪುಸ್ತಕಗಳು ಇಟ್ಕೊಂಡ್ರೆ ಪಾಠ ಮಾಡೋದೇನು ಕಷ್ಟ ಇಲ್ಲ. ತುಂಬ ಸಮರ್ಥವಾದ ಅರ್ಥ ಅವರು ಕೂಡ ಬರೆದಿದ್ದಾರೆ. ಇಂಥ ಪುಸ್ತಕ ಸಿಗ್ತಿದೆ ಇವತ್ತು. ಸಿಗ್ತಿರೋದ್ರಿಂದ ನಾವು ಬೆಳೆಯೋದಕ್ಕೆ ಸಾರ್ಥಕ ಆಗ್ತಿದೆ. ಹಿಂದೆ ಪುಸ್ತಕನೇ ಇರಲಿಲ್ವಲ್ಲ. ಅದನ್ನೇನು ಹೇಳಿ, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರಲೇಬೇಕು, ವೈವಿಧ್ಯತೆ ಇರುತ್ತೆ. ನನ್ನ ಹಾಗೆ ನನ್ನ ಸ್ಟೂಡೆಂಟ್ಸ್ ಏನು ಹಾಳಲ್ಲ, ಎಷ್ಟು ಹೇಳ್ಕೊಟ್ರೂ ಬರಲ್ಲ, ಯಾಕೆಂದ್ರೆ ಅವ್ರು ಸಾಧನೆ ಮಾಡಲ್ಲ. ಅವ್ರ ವಾಯ್ಸು ಇರಬೇಕು, ಪವರ್ಫುಲ್ ವಾಯ್ಸು. ಇವಾಗ ರನ್ನನ ಗದಾಯುಧ ಇದೆ ಅಂದರೆ ಅದಕ್ಕೆ ಬೇಕಾದ ವಾಯ್ಸ್ ಬೇಕಾಗತ್ತಲ್ಲ. ಇನ್ನೂ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕನ್ನಡ ಸಂಸ್ಕೃತಿ ಇಲಾಖೆ ಗದಗಲ್ಲೂ ಇದೆ. ಅಲ್ಲಿ ಒಬ್ಬರು ಶಶಿಕಲಾ ಇದ್ದರು, ಇವ್ರಿಗೂ ಗೊತ್ತಿದ್ದಾರೆ. ಅವ್ರು ಹೇಳಿದ್ರು ಇಡೀ ರನ್ನನ ಗದಾಯುದ್ಧವನ್ನು ನೀವು ರೆಕಾರ್ಡ್ ಮಾಡಿ ಅಂತ ಹೇಳಿದ್ರು. ನಾನು ಮಾಡಿದೆ, ಅಷ್ಟು ಸಂಧಿನೂ ಮಾಡಿದ್ದೀನಿ, 1 ಅಕ್ಷರ ಬಿಡದೆ ವಚನದಿಂದ ಹಿಡಿದು ಮಾಡಿದ್ದೀನಿ. ಅದನ್ನೇನು ಅವ್ರಿಗೆ ಟ್ರಾನ್ಸ್ಫರ್ ಹೊಟ್ಟೋದ್ರು. ಏನು ಮಾಡೋದೀಗ? ಇಟ್ಕೊಂಡು ಕೂತಿದ್ದೀನಿ ಮೊಬೈಲ್ ಒಳಗಡೆ, ಮೊಬೈಲಲ್ಲಿ ಇದೆ ಅಷ್ಟೇನೆ. ಯಾರೊಬ್ಬರು ಟೀಚರ್ ಕೇಳಿದ್ರು, ಅವ್ರಿಗೊಬ್ಬರು ಕೊಟ್ಟೆ. ಅದಷ್ಟು ತೊಗೊಂಡು ಹೋದರು. ಅಯ್ಯೋ ಎಷ್ಟು ಚೆನ್ನಾಗಿ ಹಾಡಿದ್ದೀರಾ ಮೇಡಮ್, ಇದು ಇಂಥದ್ದೆಲ್ಲ ಉಳಿಸ್ಬೇಕು. ಇನ್ನು ಆ ವಾಯ್ಸ್ ಮತ್ತೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ವಯಸ್ಸಾಗ್ತಾ ವಾಯ್ಸ್ ಇಳಿತಾ ಇರುತ್ತಲ್ವ. ಅದು ಏನೋ ಒಂದು ಹುರುಪಲ್ಲಿ ಅವ್ರು ಹೇಳಿದ್ರಲ್ಲ ಅಂತ ಮಾಡಿದೆ. ಅವ್ರಿಗೆ ನಾನು ಇವತ್ತು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಹೇಳಿದ್ದಕ್ಕೆ ನಾನು ಮಾಡಿದ್ದು. ಒಂದು 11 ಗಂಟೆ ಕಾಲ ಇದೆ ಅದು. 11 ಗಂಟೆ. ಪ್ರತಿ ಅಧ್ಯಾಯ ಬೇರೆ ಬೇರೆ ಇದೆ. ಒಟ್ಟು ಅಧ್ಯಾಯನೂ ಒಂದು ಮಾಡಿ ಇಟ್ಟಿದ್ದೀನಿ, ಎಲ್ಲ ಇಟ್ಬಿಟ್ಟಿದ್ದೀನಿ. ನಮ್ಮ ಆಫೀಸಲ್ಲಿ ಇದ್ದವರು ಪಾಪ ಎಲ್ಲ ಮಾಡಿಕೊಟ್ರು, ಎಲ್ಲ ಮಾಡಿ ನಾನು ಡ್ರೈವಲ್ಲಿ ಇಟ್ಬಿಟ್ಟಿದ್ದೀನಿ. ಅದನ್ನು ಒಂದು ಪೆನ್ ಡ್ರೈವಲ್ಲಿ ಇಟ್ಬಿಟ್ಟಿದ್ದೀನಿ. ಅದು ಯಾವತ್ತೂ ಹೊರಗೆ ಬರುತ್ತೋ ಎಲ್ರಿಗೂ ತಲುಪತ್ತೋ ಗೊತ್ತಿಲ್ಲ. ಎಲ್ಲರೂ ಇದ್ದಾಗ ಒಂದೊಂದು ಸತಿ ಹೇಳ್ತಾ ಇರ್ತೀನಿ, ಯಾರಾದರೂ ಏನಾದ್ರು ಮಾಡಿ ಅದನ್ನು ನನ್ನ ತಲೆ ಇರುವಾಗ ಅಂತ. ಗೊತ್ತಿಲ್ಲ ಯಾವಾಗ ನಾವು ಹೋಗ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ. ಇವತ್ತು ಮಾಡಿದ್ದೀವಿ, ಅದನ್ನೇನಾದ್ರು ಸಾರ್ಥಕ ಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಕಳಕಳಿಯ ಪ್ರಾರ್ಥನೆ ನನ್ನದು. ಅಕಾಡೆಮಿಯಿಂದನೂ ಏನಾದರೂ ಮಾಡೋಣ ಮೇಡಮ್? ನೀವು ಅಲ್ಲಿದ್ದವರು, ಅಲ್ಲಿಂದ ಒಂದು ಏನು ನೀವಾಗಲೇ ಒಂದು ಶ್ರೀಮಂತ ಕಲೆಗೆ ನೀವು ಇಷ್ಟು ಈ ಒಂದು ಕೊಡುಗೆ ಕೊಟ್ಟಿದ್ದೀರಾ, ಅದನ್ನು ಒಂದು ವಿಲ್ ಕೀಪ್ ಇಟ್ ಇನ್ ದ ಆರ್ಕೈವ್ಸ್ ಆ್ಯಂಡ್ ಏನಾದರೂ ಪ್ರಕಟಣೆ ಯಾವ ಥರ ಮಾಡಬೇಕು ಅಂತ ಬಿಟ್ಟು ಮಾಡೋಣ. ನಿಮ್ಮದೇ ಅದು ಮನೆ, ಖಂಡಿತ ಬನ್ನಿ. ಅಕಾಡೆಮಿ ಮೂಲಕ ಏನು ಮಾಡ್ಬೋದು ಹಾಂ ಅದು ಮಾಡೋಣ. ಗಮಕ ಕಲೆಗೆ ನಾವಂತೂ ಇವಾಗ ಪ್ರಾಶಸ್ತ್ಯ ಕೊಡಲೇಬೇಕು. ಏಕೆಂದರೆ ಅದರದ್ದು ಒಂದು ಮುಂದೆ ಜನತೆಗೆ ರೀಚ್ ಆಗುವಂಥದ್ದು. ನೀವು ಇಷ್ಟು ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ಏನು ಮಾಡ್ಬೋದು ಅಂತ ಬಿಟ್ಟು ತೀರ್ಮಾನ ಮಾಡೋಣ. ಖಂಡಿತ ಬನ್ನಿ ಮೇಡಮ್.
ಏನು ಮಾಡಬಹುದು ಅಂದ್ರೆ ಮಾಡಿದ್ದೀವಿ ಸಾಕಷ್ಟು. ಹಾ, ನೀವು ನೀವು ಬೆಳೆಸಿ ಅಂತ ನಾನು ಸಲಹೆ ಕೊಡ್ತೀನಿ. ನಿಮ್ಗೆ ಏನ್ ಬೇಕೋ ಸಹಾಯ ಮಾಡೋದಕ್ಕೆ ರೆಡಿ ಇದ್ದೀನಿ ಮೇಡಮ್. ಅದನ್ನ ಬೆಳೆಸುತ್ತಾರೆ. ಇವಾಗ ನೀವು ಇದನ್ನ ಮಾಡಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಗಮಕಕ್ಕೂ ಒಂದು ಬೆಲೆ ಕೊಡಿ. ಕಳಕಳಿಯ ಪ್ರಾರ್ಥನೆ. ಬೆಲೆ ಇಲ್ಲ, ಬೆಲೆ ಇದೆ. ಅದನ್ನ ಯಾವ ತರ ಮುಂದಕ್ಕೆ ಮಾಡೋಣ. ಎಷ್ಟೋ ಕಡೆ ಹಾಡಕ್ಕೆ ಆಗಲ್ಲ ರೀ, ಅಲ್ಲಿರೋ ಏರಿಯಾದವ್ರನ್ನೇ ಸೇರಿಸ್ತೀವಿ, ಅವ್ರಿಗೊಂದು ಅವಕಾಶ ಆಗುತ್ತೆ. ಅದನ್ನ ನಾವು ಅಲ್ಲಿ ಮಾಡ್ತಾ ಇದ್ವಿ ಅವಾಗ. ಹೌದೌದು, ಎಲ್ಲಾ ಕಡೆಲೂ ಗಮಕಿಗಳು ಸಿಕ್ಕಲ್ಲ. ಇವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರಲ್ಲ, ಅದು ಮಾಡಿದ್ದು ಅದಕ್ಕೇನು ಉಪಯೋಗ ಆಗಿಲ್ಲ ಅಂತ. ಅದಕ್ಕೆ ಒಂದು ಉಪಯೋಗ ಆಗ್ಬೇಕಾದ್ರೆ ನಿಧಾನ ಆಗುತ್ತೆ. ಹೌದು, ನಿಧಾನ ಆಗುತ್ತೆ, ಅಷ್ಟು ನಿಧಾನ. ಮೊದಲನೇ ಹೆಜ್ಜೆ ಶುರು ಮಾಡಿಬಿಡೋಣ. ಇದು ರನ್ನನಯ್ಯ ಗದಾಯುದ್ಧ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಇವಾಗ ನೀವು ಅಷ್ಟೊಂದೆಲ್ಲ ಮಾಡಿದ್ದೀರಾ ಅಂದರೆ ಅದನ್ನ ಅಕಾಡೆಮಿ ಮೂಲಕ ಏನು ಪಬ್ಲಿಷ್ ಮಾಡೋದು, ಅದನ್ನ ಯಾವ ಥರ ಮುಂದೆ ಎಲ್ಲರಿಗೂ ಸಿಗೋ ಥರ ಮಾಡೋದು. ಇವಾಗ ನಾನು ಹೇಳ್ತಾ ಇರೋದು ಅದೇನು ಮಾಡ್ಬೋದು ಅಂತ ಯಾರನ್ನಾರು ಕೇಳ್ತಾನೆ ಇದ್ದೀನಿ, ಪ್ರತಿಯೊಬ್ಬರನ್ನು ಕೇಳ್ತಾ ಇದ್ದೀನಿ. ಬನ್ನಿ ಕೇಳ್ತಾ ಇದ್ದೀನಿ ನಾನು ಅವ್ರನ್ನ, ಹೇಗಾರು ಮಾಡಿ ಇದನ್ನು ಏನಾರು ಉಳಿಸಿ. ಮೇಡಮ್, ನಾನು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವರು ಈಗಿನ ಪ್ರೆಸಿಡೆಂಟ್ರು, ಅವ್ರಿಗೆ ಗೊತ್ತು, ಪರಿಚಯ ಇರುತ್ತೆ ನಿಮಗೆ. ನೀವು ಇಷ್ಟು ಕಷ್ಟಪಟ್ಟು ಏನು ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀರೋ ಅದನ್ನು ಮುಂದುವರಿಸೋಣ, ಅಕಾಡೆಮಿ ವತಿಯಿಂದ ಏನು ಬೇಕಾದರೂ ಮಾಡೋಣ ಅಂತ ಪ್ರೆಸಿಡೆಂಟ್ರು ಹೇಳ್ತಾ ಇದ್ದಾರೆ. ಅದು ಬಹುಶಃ ಎಲ್ರಿಗೂ ತಲುಪಲಿಲ್ಲ ಅನಿಸುತ್ತೆ. ಹಾಗಾಗಿ ಇದಕ್ಕೆ ತಮ್ಮ ಮಾರ್ಗದರ್ಶನ ಅವರು ಕೋರ್ತಾ ಇದ್ದಾರೆ. ಶಿ ಈಸ್ ರೆಡಿ ಟು ಡೂ ಇಟ್. ಹಾಗಾಗಿ ಅದನ್ನು ತಗೊಂಡು ಹೋದರೆ ಅಕಾಡೆಮಿ, ಪ್ರತಿಯೊಂದು ಅಕಾಡೆಮಿನೂ ಎಲ್ರಿಗೂ ಗೊತ್ತಿರುತ್ತೋ ಇಲ್ಲವೋ, ಒಂದು 15% ಹಣ ಪಬ್ಲಿಕೇಷನ್ಗೋಸ್ಕರನೇ ಇರುತ್ತೆ. ಆ 15% ಹಣದಲ್ಲಿ ನಿಮ್ಮ ಕೆಲಸ ತುಂಬ ಸುಲಭವಾಗಿ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಶಿ ಡಿಡ್ಂಟ್ ಪುಟ್ ಇಟ್ ಅಕ್ರಾಸ್ ಪ್ರಾಪರ್ಲಿ ಟು ಯು. ಈಗ ಅವರು ರೆಡಿಯಾಗಿದ್ದಾರೆ. ಹಾಗಾಗಿ ದಯಮಾಡಿ ನೀವು ಮುಂದಿನ ವಾರನೇ ಅವ್ರ ಮುಂದೆ ಹೋಗಿ ಕೂತ್ಕೊಂಡ್ರೆ ನಿಮ್ಮ ಕೆಲಸ ಆಗೋಗುತ್ತೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ಅದೇ ಬೇಕಾಗಿರೋದು, ತುಂಬ ಬೇಕಾಗಿರೋ ಕೆಲಸ ಅದು. ಯಾವುದೂ ಉಳಿನ ಹೊರಗೆ ತರೋಣ, ಎಲ್ಲರಿಗೂ ಅವಕಾಶ ಕೊಡಬೇಕು. ನಾವು ತುಂಬ ಕೆಟ್ಟದಾಗ ಹಾಡೋವ್ರಿಗೂ ಕೊಟ್ಟಿದ್ದೀವಿ, ನಾವು ಬಿಟ್ಟಿಲ್ಲ. ಅವ್ರನ್ನ ಎಳ್ಕೊಂಡು ಬಂದು ಅವ್ರನ್ನ ತಿದ್ದಿ ತೀಡಿ ಹೇಳ್ಕೊಟ್ಟು, ನಮ್ಮದು ಇವಾಗ 2 ವಾಟ್ಸಪ್ ಗ್ರೂಪ್ ಇದೆ ಗಮಕ ಕಲಾ ಪರಿಷತ್ತದು. ಅದ್ರ ಮುಖಾಂತರ ಪ್ರಸಾರ ಮಾಡ್ತಾನೇ ಇದ್ದೀವಿ 4 ವರ್ಷದಿಂದ. ಕೊರೋನಾ ಬಂತ ಅವಾಗಲಿಂದನೂ ಮಾಡ್ತಾಯಿದ್ದೀವಿ. ಅನೇಕ ಕಾವ್ಯಗಳಾಯಿತು, ಅನೇಕ ಗಮಕಿಗಳು, ಅನೇಕ ವ್ಯಾಖ್ಯಾನಕಾರರು ಅದರಲ್ಲಿ ಬಂದಿದ್ದಾರೆ. ಈಗ ಕುಮಾರವ್ಯಾಸನೇ ಬರ್ತಾಯಿದೆ. ಇವತ್ತು ಬಕಾಸುರನ ವಧೆ ಬರ್ತಾಯಿದೆ. ಇವತ್ತು ಬೆಳಗ್ಗೆಯಿಂದ ನಿನ್ನೆ ಮೊನ್ನೆಗೆ ಹಿಡಿಂಬಿ ಮದುವೆ ಮುಗೀತು. ಸಾಲಿಗೆ ಹೋಗ್ತಾಯಿದ್ದೀವಿ, ಆದಿಪರ್ವದಿಂದ ಹಿಡಿದು. ಅದು ಅನೇಕರಿಗೆ ಪಾಠ ಆಗ್ತಾಯಿದೆ. ಅಲ್ಲಿ ಪದ್ಯನೂ ಹಾಕ್ತಾಯಿದ್ದೀವಿ, ಅದ್ರ ರಾಗನೂ ಹಾಕ್ತಿದ್ದೀವಿ. ಜೊತೆಗೆ ನಾನು ಪಾಠ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ ಅಂದರೆ, ಸಾಪಾಸ ಹೇಳ್ಕೊಟ್ಟು, ಆ ರಾಗ ಆರೋಹಣ ಹೇಳ್ಕೊಟ್ಟು, ಅದು ಒಂದು ಆಲಾಪನೆ ಹೇಳ್ಕೊಟ್ಟು, ಪದವಿ ಭಾಗ ಮಾಡಿ, ಹಿನ್ನೆಲೆ ಕತೆ ಹೇಳಿ, ಪದಶಃ ಅರ್ಥ ಹೇಳಿ, ತಾತ್ಪರ್ಯ ಹೇಳಿ, ಆಮೇಲೆ ರಾಗ ಹೇಳ್ಕೊಡೋದು. ಇದು ಕ್ರಮ. ಈ ಕ್ರಮವಾಗಿ ಮಾಡಿದ್ರೆ ಎಂಥವ್ರು ಕೂಡ ಬೆಳೀತಾರೆ. ಅದನ್ನು ಅದರೊಳಗಡೆ ಮಾಡಿದ್ದೀವಿ. ನಾನು ದಕ್ಷಿಣಾಮೂರ್ತಿಗಳೇ ರೆಕಾರ್ಡ್ ಮಾಡಿರೋದು. ಅವ್ರದ್ದು ವ್ಯಾಖ್ಯಾನ ಇದೆ, ನನ್ನ ವಾಚನ ಇದೆ, ಬರ್ತಾ ಇದೆ. ನೀವೆಲ್ಲ ನಂಬರ್ ಕೊಟ್ಟರೆ ನಮ್ಮ ಗ್ರೂಪ್ ಒಳಗೆ ಸೇರಿಸ್ತೀವಿ. ಏನು ಎಲ್ಲರೂ ಕೇಳಿ ಮನೇಲಿ ಕೂತ್ಕೊಂಡು ಬೆಳಗ್ಗೆ ಜಾವ 3:30 4ಕ್ಕೆ ಹಾಕ್ಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, 2:30ಗೆ ಎದ್ದಿರ್ತೀನಿ ಸಾಧಾರಣವಾಗಿ. ಆವಾಗಲೇ ಹಾಕ್ತೀನಿ. ಅನೇಕರು ಹಾಸಿಗೆ ಮೇಲೆ ಕೇಳಿ ಆಮೇಲೆ ಹೇಳ್ತಾರಂತೆ, ಅದನ್ನು ಹೇಳ್ತಾರೆ ನನ್ನ ಹತ್ರ. ಇರಲಿ, ಹೀಗಾರು ಬೆಳೀಲಿ ಅಂತ ನನ್ನ ಅಭಿಲಾಷೆ. ನಿಲ್ಲಿಸೋಲ್ಲ ಅದನ್ನು. ಮಹಾಭಾರತ ಪೂರ್ತಿ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಪಂಪ ಮಾಡಿದ್ವಿ, ರನ್ನ ಮಾಡಿದ್ವಿ, ತೊರವೆ ರಾಮಾಯಣ ಮಾಡಿದ್ವಿ, ಜೈಮಿನಿ ಭಾರತ ಮಾಡಿದ್ವಿ, ನಳಚರಿತ್ರೆ ಮಾಡಿದ್ವಿ, ಸಾವಿತ್ರಿ ಚರಿತ್ರೆ ಮಾಡಿದ್ವಿ, ಸೌಂದರ್ಯ ಲಹರಿ ಮಾಡಿದ್ವಿ, ಆಮೇಲೆ ಭಜಗೋವಿಂದ ಮಾಡಿದ್ವಿ, ಕನಕಧಾರ ಸ್ತೋತ್ರ ಮಾಡಿದ್ವಿ. ಅಯ್ಯೋ, ಅದು ಎಷ್ಟು ಮಾಡಿದ್ದೀವೋ ಲೆಕ್ಕನೇ ಇಲ್ಲ. 4 ವರ್ಷದಿಂದ ಏಕ ಪ್ರಕಾರವಾಗಿ ಮಾಡ್ತಾಯಿದ್ವಿ. ಅನೇಕರನ್ನ ಹಿಡಿದು ಜಗ್ಗಿ ನಾನು ಮಾಡಿಸ್ತಾ ಇದ್ದೀನಿ, ಯಾರೂ ಬಿಟ್ಟಿಲ್ಲ. ನೀವು ಯಾರು ವ್ಯಾಖ್ಯಾನ ಮಾಡ್ತೀವಿ ಅಂದರೆ ನಂಬರ್ ಕೊಡಿ, ನಾವು ನಿಮ್ಮನ್ನು ಹಿಡ್ಕೊತೀವಿ. ಹಾಡ್ತೀವಿ ಅಂದರೆ ನಿಮ್ಗೆ ಹೇಳ್ಕೊಡ್ತೀವಿ, ಬನ್ನಿ ಹಾಡಿ. ರೆಕಾರ್ಡ್ ಮಾಡಿಕೊಟ್ರೆ ಆಯ್ತು 2 ಪದ್ಯನ ಮಾಡಿ. ಇನ್ನೊಂದಷ್ಟು ಜನ ಸೇರಿಸೋಣ ನಮ್ಮ ಜೊತೆಗೆ. ನಮಸ್ಕಾರ ಮೇಡಮ್. ವೆಂಕಟರಾಜು, ರಂಗ ಕಲಾವಿದ. ನೀವು ಹುಟ್ಟಿದಂಥ ಸ್ಥಳ ಮತ್ತು ನಿಮ್ಮ ಬಾಲ್ಯ, ನಿಮ್ಮ ಪರಿಸರ ಹೇಗಿತ್ತು, ನಿಮ್ಮ ಹಿನ್ನೆಲೆ ಸ್ವಲ್ಪ ತಿಳಿಸಿ. ನೀವು ಈ ಗಮಕ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುನ್ನ ಅಥವಾ ನೀವು ಇದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮಗೆ ಯಾರು ಪ್ರೇರಣೆ ಆದರು, ಯಾಕೆ ಇಷ್ಟು ಗಟ್ಟಿಯಾಗಿ ನಿಮ್ಮನ್ನು ಈ ಕಲೆ ಆಕರ್ಷಿಸ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ವಿವರವಾಗಿ ಹೇಳಿ ಮೇಡಮ್. ನೀವು ಹೇಳಿದ್ದು ವಿಚಾರ ಏನೂ ನನಗೆ ನೆನಪಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಕುಗ್ರಾಮದಲ್ಲಿ ಬೆಳೆದವರು. ನಮ್ಮ ತಂದೆ ಮೇಷ್ಟ್ರಲ್ವೋ, ಅವಾಗ ಟ್ರಾನ್ಸ್ಫರ್ ಆಗ್ತಿತ್ತು 2 ವರ್ಷ 3 ವರ್ಷ. ಬರೀ ಹಾಸನ ಜಿಲ್ಲೆ, ಕೊಳನೂರಲ್ಲಿ ಹುಟ್ಟಿರ್ಬೋದು, ಆನವಟ್ಟಿಲಿ ಇದ್ರಂತೆ ಅವರು ನಮ್ಮ ತಂದೆಯವರು. ಅವರಿಗೆ ಸಂಗೀತ ಅಂದರೆ ತುಂಬ ಹುಚ್ಚು.
ಆನವಟ್ಟಿಯಿಂದ ಹಾಸನಕ್ಕೆ ಬಂದು ರಂಗಯ್ಯನವರು ಅಂತ ಇದ್ರಂತೆ. ಅವ್ರ ಹತ್ರ ಅವರು ಸಂಗೀತ ಕಲ್ತ್ಕೋತಾ ಇದ್ರು. ಆನವಟ್ಟಿ ಬರೀ ಕಾಡಿರೋದು. ಆಗಿನ ಕಾಲದಲ್ಲಿ ಮಲೆನಾಡಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಬದುಕಿ ಬರಲ್ಲ ಅನ್ನೋದು ಒಂದಿತ್ತು. ತುಂಬ ಮಲೆನಾಡು ಅಂದರೆ ಆಪಾಟಿ ಮಳೆ ಸಿಕ್ಕಾಪಟ್ಟೆ ಇರ್ತಿತ್ತಂತೆ. ಆ 3 ವರ್ಷ ಅವ್ರು ಅಲ್ಲಿದ್ದಾಗ ಅವ್ರ ಸಂಗೀತದ ಎಷ್ಟು ಹುಚ್ಚಿತ್ತು ಅಂದರೆ ಅಲ್ಲೆಲ್ಲ ಸಣ್ಣ ಸಣ್ಣ ಮನೆಗಳಲ್ವಾ, ಪಕ್ಕದ ಮನೆಯವ್ರು ಗಲಾಟೆ ಮಾಡ್ತಾರಂತ ಹೇಳಿ ಕಾಡಲ್ಲಿ ಹೋಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಅಯ್ಯ, ಈ ವೆಂಕಟರಾಮಯ್ಯ ಮೇಷ್ಟ್ರಿಗೆ ಹುಚ್ಚಿಡಿದಿದೆ, ಕಾಡಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಬೈತಿದ್ರಂತೆ. ಅಂತಹ ಹುಚ್ಚಿನವರು ನಮಗೆ ಸಂಗೀತ ಕಲಿತರು. ನಮಗೂ ಅದೇ ಹುಚ್ಚಿಡಿಸಿದ್ದಾರೆ ಅವರು. ಹಾಡಲೇಬೇಕು, ಎಲ್ಲಿ ಕೂತ್ರೆ ಹಾಡಬೇಕು, ಬಿಡು ಹಾಗೆ ಇಲ್ಲ. ನಮ್ಮಮ್ಮ ತುಂಬ ಹಾಡು ಹೇಳೋರು. ಅವರ ಜೀವನ ಆಗಿನ ಕಾಲದಲ್ಲಿ ಎಲ್ಲರೂ ಕಷ್ಟದಲ್ಲೇ ಇದ್ದರು, ಯಾರು ಸುಖವಾಗಿದ್ದವರು ಇಲ್ಲ ಬಿಡಿ. ಆದರೆ ಕಲೆಗೆ, ಒಂದು ಸಂಸ್ಕೃತಿಗೆ ತುಂಬ ಪ್ರೋತ್ಸಾಹ ಕೊಟ್ಟರು ನಮ್ಮ ತಂದೆ ತಾಯಿಯವರು. ನಾವು 9 ಜನ ನಾವು ಮಕ್ಕಳು. ಆಗಿನ ಕಾಲದಲ್ಲಿ ಸಾಕೋದು ಎಷ್ಟು ಕಷ್ಟ ಆಗಿರ್ಬೋದು. 1940 ಅಂದರೆ ಸ್ವತಂತ್ರ ಪೂರ್ವದವರು ನಾವೆಲ್ಲರೂ ಕೂಡ. ಆ ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಹಳ್ಳೀಲಿದ್ವೋ ಆ ಹಳ್ಳೀಲಿ ಎಲ್ಲ ಮಕ್ಕಳಿಗೆ ಮನೆ ಸೇರಿಸಿ ಸಂಗೀತ ಹೇಳ್ಕೊಡೋರು ನಮ್ಮ ತಂದೆ. ಅವ್ರಿಗೆ ಪುರ್ಸೊತ್ತಿಲ್ಲ ಅಂದರೆ ನಾನೇ ಹೇಳ್ಕೊಡ್ತಿದ್ದೆ. ನನಗೆ 6-7ನೇ ವರ್ಷದಲ್ಲೇ ಪಾಠ ಹೇಳ್ಕೊಟ್ಟಿದ್ದು ಜ್ಞಾಪಕ ಇದೆ, ಗೊತ್ತಾಯ್ತಾ. ಆಮೇಲೆ ಆಗಿನ ಕಾಲದಲ್ಲೇ ನಾನು ಬೇರೆಯವ್ರಿಗೂ ಸಂಗೀತ ಹೇಳ್ಕೊಡ್ತಾಯಿದ್ದೆ. ಫೀಸ್ ಎಷ್ಟು ಕೊಡ್ತಿದ್ರು ಅಂದರೆ 2 ರೂಪಾಯಿ. ತುಂಬ ಖುಷಿ ಆಗೋದು 2 ರೂಪಾಯಿ ತೊಗೊಳಕ್ಕೆ. ಇವತ್ತು ಏನು ಕೊಟ್ಟರು ಖುಷಿ ಇಲ್ಲ, ಆ ಖುಷಿ ಬರೋಕ್ಕೆ ಸಾಧ್ಯವೂ ಇಲ್ಲ ಬಿಡಿ. ಆಗಿಂದ ಶುರುವಾಗಿದ್ದು ನಮ್ಗೆ ಆರಿಸ್ಕೊಳಕ್ಕೆ ಏನೂ ಇಲ್ಲ. ಇಲ್ಲಿ ಆರಿಸ್ಕೊಳಕ್ಕೆ ಏನಿದೆ ಮಣ್ಣಂಗಟ್ಟೆ. ಹಳ್ಳಿಲಿ ಬೆಳೆದವರು, ರೇಡಿಯೋ ಇಲ್ಲ, ಟಿ ವಿ ಇಲ್ಲ, ಯಾವ ಇದೂ ಇಲ್ಲ, ಜನಗಳ ಸಂಪರ್ಕ ಇಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ. ಸ್ಕೂಲು, ಮನೆ, ಕೆಲಸ ಮುಗಿದೋಯ್ತು ಅಷ್ಟೇ. ಏನು ಹೇಳ್ಕೊಡ್ತಾರೋ ಅದು ಕಲಿಯೋದು. ಹಾಗೆ ಆರಿಸ್ಕೊಳಕ್ಕೆ ಏನಿಲ್ಲ. ಏನು ಮನೇಲಿ ಹೇಳ್ಕೊಡ್ತಿದ್ರು ಅದು ಕಲ್ತ್ವಿ ಅಷ್ಟೇ. ತುಂಬ ದೊಡ್ಡೂರಿಗೆ ಅಂದರೆ ಹೊಳೆ ನರಸೀಪುರಕ್ಕೆ ಬಂದಾಗಲೇ ಖುಷಿ ಆಗ್ಬಿಟ್ಟಿದ್ದು. ಲೈಟ್ ನೋಡಿ, ಎಲೆಕ್ಟ್ರಿಸಿಟಿ ನೋಡಿರಲಿಲ್ವಲ್ಲ ಅಲ್ಲಿ ತನಕ. ಅಲ್ಲಿ ಖುಷಿ ಅದು. ಆಮೇಲೆ ಹಾಸನ ಬಂದಮೇಲೆ ನಾನು ಹಾಸನದಲ್ಲಿ SSLC ಮಾಡಿದೆ. ಆ ಕ್ಲಾಸಲ್ಲಿ ಏನು ಮಾಡೋರು, ಸ್ಕೂಲಲ್ಲಿ ಪ್ರೇಯರ್ ಹೇಳ್ಕೊಡೋಕ್ಕೆ ನನಗೆ ಹೇಳೋರು. ಯಾಕಂದರೆ ಒಳ್ಳೆ ವಾಯ್ಸ್ ಅಲ್ವ ನಾನು. ಈಗ ಇಳಿದು ಹೋಗಿದೆ ವಾಯ್ಸು. 5 ಮನೇಲಿ ಹಾಡ್ತಾಯಿದ್ದೆ ನಾನು. ಅಯ್ಯೋ, ಟೆರೇಸ್ ಹಾರೋಗುತ್ತೆ ಗಂಗಮ್ಮ ಹಾಡಿದ್ರೇನೋರು, ಅಷ್ಟು ಹಾಡ್ತಾ ಇದ್ದಿದ್ದ ಕಾಲ ಅದು. ತುಂಬ ಧೈರ್ಯ ಜಾಸ್ತಿ. ಎಲ್ಲಿ ಹಾಡು ಅಂದರೆ ಏನು ಬರುತ್ತೋ ಅದು ಹಾಡೋದು ಅಷ್ಟೇ. ಯಾರೂ ನೀ ಚೆನ್ನಾಗಿ ಹಾಡಲ್ಲ ಅಂತ ಇದುವರೆಗೂ ಬೈದಿಲ್ಲಪ್ಪ. ಒಬ್ಬರೂ ಅಂದಿಲ್ಲ ನನ್ನ ಹತ್ರ ನೀ ಚೆನ್ನಾಗಿ ಹಾಡ್ತಿಲ್ಲ ಅಂತ. ಹಾಗಾಗಿ ನಾನು ಹಾಡ್ತಿರೋದು ತುಂಬ ಸರಿ ಇದೆ ಅನ್ನೋದೇ ಬಂದ್ಬಿಟ್ಟಿದೆ ನನ್ನ ಮನಸ್ಸಿಗೆ. ಆದರೆ ನಾನು ಪರೀಕ್ಷೆ ಕಟ್ಟುವಾಗ ಅನ್ನಿಸ್ತು ನಾನು ಹಾಡ್ತಾ ಇರೋದು ಸರಿಯಿಲ್ಲ. ಅದಕ್ಕೆ ಒಂದು ಲಕ್ಷಣ ಗ್ರಂಥ ಇದೆ, ಅದು ರಾಘವೇಂದ್ರಾಯರು ಪುಸ್ತಕ, ಅದು ಲಕ್ಷಣ ಗ್ರಂಥ. ನನ್ನ ಪರೀಕ್ಷೆಗೆ ಇಟ್ಟಿದ್ರು, ಕನ್ನಡ ಸಾಹಿತ್ಯ ಪರಿಷತ್ ಪರೀಕ್ಷೆದು. ಆವಾಗ ಅನ್ನಿಸ್ತು ನಾನೀಗ ಆರಿಸ್ಕೊಂಡಿರುವಂತಹ ಈ ಗಮಕ ಕ್ಷೇತ್ರ ಇನ್ನೂ ಇಂಪ್ರೂವ್ ಆಗಬೇಕಾದ್ರೆ ನಾನು ಅದನ್ನು ಬಳಸಿದ್ರೆ ಮಾತ್ರ ಇನ್ನಷ್ಟು ಇಂಪ್ರೂವ್ ಮಾಡೋಕ್ಕಾಗತ್ತೆ. ಸುಮ್ಮನೆ ರಾಗವಾಗಿ ಹಾಡ್ಬಿಡ್ತೀವಲ್ಲ, ಸರಿ ಇಲ್ಲ ಇದು. ಆವಾಗಿಂದ ಶುರು ಮಾಡಿದೆ ನೋಡಿ. 75ನೇ ಇಸೆಯಿಂದ ನಾನು ಏನು ಆರಿಸ್ಕೊಂಡೋ ಅದನ್ನು ಬೆಳೆಸ್ಕೊಂಡು ಬಂದೆ. ಇನ್ನೇನು ಆರಿಸ್ಕೊಳ್ಳೋಕ್ಕೆ ನಮ್ಮ ಜೀವನದಲ್ಲಿ ಅವಕಾಶ ಇರಲಿಲ್ಲ, ಇದು ಒಂದೇ ಇದ್ದಿದ್ದು. ಹಾಗಾಗಿ ಆ ರಾಗವನ್ನು ಹೇಗೆ ಅಳವಡಿಸ್ಬೇಕು, ಎಲ್ಲಿ ಹೇಗೆ ಹಾಡಬೇಕು, ಯಾವುದಕ್ಕೆ ಒತ್ತು ಕೊಡಬೇಕು, ಯಾವ ಪದವನ್ನು ಮೇಲೆ ಹಾಡಬೇಕು, ಯಾವ್ದು ಕೆಳಗೆ ಹಾಡಬೇಕು, ಯಾವುದಕ್ಕೆ ದೀರ್ಘ ಹಾಡಬೇಕು, ಯಾವುದನ್ನು ಹ್ರಸ್ವ ಹಾಡಬೇಕು, ಯಾವುದು ವಾಯ್ಸನ್ನು ಕಲ್ಚರ್ ಮಾಡ್ಕೋಬೇಕು, ಇದೆಲ್ಲ ಶುರುವಾಯಿತು ಲಕ್ಷಣ ಗ್ರಂಥ ಓದಿದ ಮೇಲೆ. ಲಕ್ಷಣ ಗ್ರಂಥ ಇದೇನದೇ ನಂಗೆ ಗೊತ್ತಿಲ್ಲ. 75 ತನಕ ನನಗೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಪುಸ್ತಕ ತೊಗೊಂಡು ಓದಿದ ಮೇಲೆ ಅಲ್ಲಿಂದ ಈಚೆಗೆ ನಾನು ಅದನ್ನು ಬಿಟ್ಟು ಪಾಠ ಮಾಡಲ್ಲ. ಅದು ಹೇಗೆ ಹಾಡ್ತೀನಿ ಅನ್ನೋದು ನಿಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಪದ್ಯನ ಹೇಗೆ ಹಾಡಿದ್ರೆ ಏನಾಗುತ್ತೆ ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಹಾಗಾಗಿ ಬೆಳೆಯೋದಕ್ಕೆ ನಮಗೆ ಅದು ಒಂದೇ ಅವಕಾಶ ಇದ್ದಿದ್ದು. ಸ್ಕೂಲಲ್ಲಿ ಪಾಠಗಳಿದ್ದರೆ ಕನ್ನಡ ಪಾಠ ನಮ್ಮ ಹತ್ರ ಹಾಡಿಸ್ತಾ ಇದ್ರು ರೀ. ನನ್ನ ಹತ್ರ ನನಗೆ ಚೆನ್ನಾಗಿ ನೆನಪಿದೆ. ಯೋಗ ನರಸಿಂಹ ಅಂತಿದ್ರು ಹಾಸನದಲ್ಲಿ, ಹೈಸ್ಕೂಲ್ ಗರ್ಲ್ಸ್ ಹೈಸ್ಕೂಲಲ್ಲಿ ಓದಿದ್ದು. ನಮಗೆ ಇದಿತ್ತು, ಬಂದಂ ರಾಮಚಂದ್ರನ್, ಸೀತಾ ಪರಿತ್ಯಾಗ ಆದಮೇಲೆ ರಾಮನಿಗೂ ಲಕ್ಷ್ಮಣನಿಗೂ ಯುದ್ಧ ಆಗುತ್ತಲ್ಲ, ಆ ಭಾಗ ಇತ್ತು ನಮಗೆ. ನನ್ನ ಹತ್ರ ಹಾಡಿಸ್ತಾ ಪಾಠನೇ ಮಾಡ್ತಿರ್ಲಿಲ್ಲ ಅವರು ಮೇಷ್ಟ್ರು. ಗಂಗಮ್ಮ ಹಾಡು ಅನ್ನೋರು. ಹಾಗಾಗಿ ಜನಜನಿತ ಆಗೋಯ್ತು ಇಡೀ ಹಾಸನದಲ್ಲಿ. ಗಂಗಮ್ಮ ಹಾಡ್ತಾರೆ ಅಂದರೆ ಎಲ್ಲರಿಗೂ ತುಂಬ ಖುಷಿ ಅವರಿಗೆ. ಯಾರೂ ನೀನು ಇಷ್ಟು ಜೋರಾಗಿ ಹಾಡ್ತೀಯ ನಮಗೆ ಬೇಜಾರಾಗುತ್ತೆ ಅಂತ ಇದುವರೆಗೂ ಹೇಳಿಲ್ಲ ರೀ. ಅಂದರೆ ಹಾಡು ಎಲ್ರಿಗೂ ಇಷ್ಟ ಆಗುತ್ತಲ್ವ. ಅದು ಜೋರಾಗಿ ಹಾಡೋದು ಇನ್ನೂ ಇಷ್ಟ ಆಗುತ್ತೆ. ಮೆಲ್ಲಗೆ ಹಾಡೋದಕ್ಕಿಂತ ಜೋರು ತುಂಬ ಇಷ್ಟಪಡ್ತಾರೆ. ನಾನು ಅಲ್ಲಿ ನೋಡಾಗಿದೆ. ಯುದ್ಧ ಇದೆಯಾ ಖುಷಿ ಪಡ್ತಾರೆ ಎಲ್ಲರೂ. ಸ್ಕೂಲಲ್ಲೂ ಅಷ್ಟೇನೆ. ಆ ಮಕ್ಕಳಿಗೆ ಏನಾದ್ರು ಹೇಳ್ಕೊಡ್ಬೇಕಾದ್ರೆ ಅಲ್ಲಿ ಭಾಗ ಸೀತಾ ಪರಿತ್ಯಾಗ ಇಟ್ಟಿದ್ದಾರೆ. ಯಾರು ಇಷ್ಟಪಡ್ತಾರೆ ಅದನ್ನು? ಅದೇ ವೀರ ಅಭಿಮನ್ಯು ಇಟ್ಟಿದ್ದಾರೆ. ಟೆರೇಸ್ ಹೋಗೋ ಮಕ್ಕಳೆಲ್ಲ ಹಾಡ್ತಾರೆ. ಇವ್ರಿಗೂ ಜಯಲಕ್ಷ್ಮಿಗೂ ತುಂಬ ಅನುಭವ ಆಗಿದೆ. ಅವ್ರು ತುಂಬ ಸ್ಕೂಲ್ಗಳಿಗೆ ಹೋಗ್ತಾರೆ. ಈಗಲೂ ಮೊನ್ನೆನೂ ಹೋಗಿದ್ರು ಯಾವುದೋ ಸ್ಕೂಲ್ಗೆ. ಅವ್ರು ಯಾವುದನ್ನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಒಳಗೊಳಗೆ ಕೆಲಸ ಮಾಡ್ತಾರೆ. ತುಂಬ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ. ಅವರು ಮತ್ತು ಗೀತಾ ಪ್ರಭಾಕರ್ ಅವರಿಬ್ಬರು ವಿಪರೀತ ಸ್ಕೂಲ್ಗೆ ಹೋಗ್ತಾರೆ ಅವರು. ಎಷ್ಟು ಕಾಲೇಜ್ಗಳಿಗೆ ಹೋಗಿದ್ದಾರೋ ಲೆಕ್ಕನೇ ಇಲ್ಲ ಅದು.
ನಾವು ಬೇಕಾದಷ್ಟು ಮಾಡಿದ್ದೀನಿ, ಅದನ್ನು ಯಾರ ಹತ್ರನೂ ನಾವೇನು ಹೇಳಕ್ಕೆ ಹೋಗ್ತಿರ್ಲಿಲ್ಲ, ಮಾಡ್ತಾಯಿದ್ವಿ. ಮಾಡಬೇಕು ಅಷ್ಟೇ, ಕೀರ್ತಿಗಾಗಿ ಬದುಕಬಾರ್ದು ಅಷ್ಟೇ ನನ್ನ ಉದ್ದೇಶ ಇರೋದು. ಯಾವುದೋ ಒಂದು ಡಾಕ್ಟ್ರೇಟ್ ಕೊಡ್ತಾರೆ ಅಂತ ನಮಗೆ ಇಷ್ಟ ಇಲ್ಲ. ಡಾಕ್ಟ್ರೇಟ್ ನೀವೇ ಕೊಡೋರು, ಆಡಿಯನ್ಸೇ ನಮಗೆ ಡಾಕ್ಟ್ರೇಟ್ ಕೊಡೋರು, ಇನ್ಯಾರೂ ಬೇಕಾಗಿಲ್ಲ ನಮಗೆ. ಯಾರು ಪ್ರೇಮದಿಂದ ಕೇಳ್ತಾರೋ, ಯಾರು ಕಲಿತಾರೋ ಅವರೇ ನಮಗೆ ಶ್ರೋತೃಗಳಾದಂಥವರೇ ನಮಗೆ ದೇವರಿದ್ದಾಗೆ. ರಾಜ್ಕುಮಾರ್ ಹೇಳ್ತಿದ್ವಲ್ಲ, ಎಲ್ಲ ಶ್ರೋತೃ ವರ್ಗದವ್ರನ್ನೆಲ್ಲ ನನ್ನ ಕಲಾದೇವರು ಅಂತ. ಹಾಗೆ ನಮಗೆ ಅದೇ ಥರ ಪ್ರೋತ್ಸಾಹ ಅನ್ನೋದು ಎಲ್ಲರಿಂದ ಸಿಗ್ತಾ ಇದೆ. ಎಲ್ಲರನ್ನು ನಾನು ಯಾವಾಗಲೂ ಕೃತಜ್ಞತೆಯಿಂದ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮನ್ನು ಎಬ್ಬಿಸಿರುವವರೇ ಕಲಾವಿದರು, ಕಲಾ ಪೋಷಕರು, ಸ್ಟೂಡೆಂಟ್ಸ್, ಅವರನ್ನೇ ನಾನು ಯಾವಾಗಲೂ ಜ್ಞಾಪಿಸ್ಕೋಬೇಕು. ಸರಿನಾ ಉತ್ತರ? ಹೇಳಿ. ಬಸಪ್ಪ ಶಾಸ್ತ್ರಿಗಳದ್ದು ರಚನೆಗಳದ್ದು ಎಲ್ಲೂ ಸಿಗ್ತಾ ಇಲ್ಲ. ತಮ್ಮಸೇನಾರಿದ ಬಸಪ್ಪ ಶಾಸ್ತ್ರಿಗಳು ಅರ್ಥ ಆಗ್ತಿಲ್ಲ. ಬಸಪ್ಪ ಶಾಸ್ತ್ರಿಗಳು ಅವರು ರಚನೆಗಳದ್ದು ಸಿಗ್ತಾ ಇದೆ ನಿಮಗೆ? ನಿಮ್ಮ ಹತ್ರ ಇದೆ? ಸಾವಿತ್ರಿ ಚರಿತ್ರೆ ಬಸಪ್ಪ ಶಾಸ್ತ್ರಿಗಳು ಮುಮ್ಮಡಿ ಕೃಷ್ಣಾರ್ಜುನ ಪೀರಿಯಡ್ದು ಇದೆ. ಸಾವಿತ್ರಿ ಚರಿತ್ರೆ ಇದೆ, ದಮಯಂತಿ ಸ್ವಯಂವರನೂ ಇದೆ, ನನ್ನ ಹತ್ರ ಎರಡೂ ಇದೆ. ನಾವು ಸಾವಿತ್ರಿ ಚರಿತ್ರೆ ಎಲ್ಲ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ವಾಟ್ಸಪ್ ಗ್ರೂಪಲ್ಲಿ ಮಾಡಿದ್ವಿ ನಾವು. ಅದನ್ನು ಜೆರಾಕ್ಸ್ ಮಾಡಿ ಎಲ್ರಿಗೂ ಕೊಟ್ವಿ. ಹಳೆಯ ಪುಸ್ತಕ ಅಲ್ವಾ, ಇದೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರ ಇದೆ. ನನ್ನ ಹತ್ರ ಒಂದು 150 ಪುಸ್ತಕ ಇದೆ, ವಾಚನಕ್ಕೆ ಬೇಕಾಗಿರ್ಬೋದು. ಧ್ವನಿ ಕೇಳಲ್ಲ. ಹೇಳಿದ್ನಲ್ಲ ಸಾವಿತ್ರಿ ಚರಿತ್ರೆ, ಬಸಪ್ಪ ಶಾಸ್ತ್ರಿಗಳು ಅವ್ರು ಬೇಕಾದಷ್ಟು ಬರೆದಿದ್ದಾರೆ. ಆಮಿನಿ ಷಟ್ಪದಿ ಸಾವಿತ್ರಿ ಚರಿತ್ರೆ. ನಮಸ್ಕಾರ, ನಾನು ಶ್ರೀನಾಥ್ ಅಂತ. ಅವ್ರ ಮೈದಾ ಒಂದು ಕಂಪ್ಲೇಂಟ್ ಇದೆ ಅವ್ರ ಮೇಲೆ. ಅವರು ಮದುವೆ ಆಗಿ ಇನ್ನೊಂದು 10-15 ದಿವಸ ಇದೆ ಅನ್ನೋವಾಗ ನನ್ನ ಪರೀಕ್ಷೆ ಇತ್ತು, SSLC. ನಮ್ಮ ತಾಯಿ ಹೇಳಿದ್ರು, ನೀನು ಮದುವೆಗೆ ಬರಬೇಡ ಕಣೋ, ಗಂಗಮ್ಮ ಬಂದು ನಿನಗೆ ಹಿಂದಿ ಹೇಳ್ಕೊಡ್ತಾರೆ, ಹಿಂದಿ ಪಾಸ್ ಆಗ್ತೀಯಾ ನೀನು ಅಂತ ಹೇಳಿದ್ರು. ಅವ್ರಿಗೂ ಒಂದೇ ಕ್ಲಾಸ್ ಹೇಳ್ಕೊಟ್ಟಿದ್ದು ಹಿಂದಿ, ಬಟ್ ಗಮಕ ನನಗೆ ಹೇಳ್ಕೊಡ್ಲಿಲ್ಲ. ಅದೇ ಕಂಪ್ಲೇಂಟ್. ನಾವು SSLC ಆದಮೇಲೆ ಹಿಂದಿ ವಿಶಾರದ ಮಾಡಿದೆ. ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಸಂಗೀತ ಹೇಳ್ಕೊಡೋದು, ರಂಗೋಲಿ ಹಾಕೋದು, ಕಸೂತಿ ಹಾಕೋದು ಅಷ್ಟೇ. ವಿದ್ಯಾಭ್ಯಾಸ ಸಾಕು ಅಂತಂದರು ನಮ್ಮ ತಂದೆ SSLC ಆದ ತಕ್ಷಣ. ಮತ್ತು ಸುಮ್ಮನೆ ಕೂತಿರೋದೇನು ಮದುವೆ ಮಾಡೋ ತನಕ. ಅದಕ್ಕೆ ವಿಶಾರದ ಮಾಡಿಕೊಂಡೆ ನಾನು. ವಿಶಾರದ ಮಾಡಿ ಬೇಕಾದಷ್ಟು ಜನಕ್ಕೆ ಪಾಠ ಹೇಳ್ಕೊಟ್ಟೆ ಹಿಂದಿಲೇ ಮಾತಾಡ್ತಾ ಇದ್ದೆ. ನಾನು ನನ್ನ ತಂಗಿ ತುಂಬ ಹಿಂದಿಲಿ ಮಾತಾಡ್ತಿದ್ವಿ. ಇಬ್ಬರು ಒಟ್ಟಿಗೆ ಸಂಗೀತ, ಒಟ್ಟಿಗೆ ಹಿಂದಿ ಪರೀಕ್ಷೆ ಮಾಡಿದ್ದು. ಇವಾಗ ಎಲ್ಲ ಮರ್ತೋಗಿದೆ, ಮಾತಾಡದೆ ಮರ್ತೋಯ್ತು. ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಭಾಳ ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಅದು ಇಂಗ್ಲೀಷಲ್ಲಿ ಮಾತಾಡೋದು ಬರಲೇ ಇಲ್ಲ. ಹಿಂದಿ ಇವರು ಕೇಳಿದ್ದಾರೆ, ಅದು ನನಗೆ ತಲೆ ಒಳಗಡೆ ಇಲ್ಲ ಅಂತ ಇಟ್ಕೊಳ್ಳಿ. ಅವ್ರ ತಂದೆ ಮಂಜುನಾಥ್ ಅಂತ, ಅವರು AGS ಆಫೀಸಲ್ಲಿದ್ದರು. ರಾಘವೇಂದ್ರ ಸ್ಟೂಡೆಂಟ್ ಅವರು. ಅವರಿಂದಲೇ ನನಗೆ ಪರಿಚಯ ಆಗಿದ್ದು, ನಮ್ಮ ಮಾವನವರಿಂದನೇ ಪರಿಚಯ ಆಗಿದ್ದು ರಾಘವೇಂದ್ರರು. ಹಾಗಾಗಿ ರಾಘವೇಂದ್ರ ಮನೆಗೂ ನಾನು ಹೋಗ್ತಾ ಇದ್ದೆ ಪಾಠ ಹೇಳಿಸ್ಕೊಳ್ಳೋಕ್ಕೆ. ಅವರು ಆಫೀಸಲ್ಲಿದ್ದರು, ವಿಧಾನಸೌಧದಲ್ಲಿ ಕೆಲಸದಲ್ಲಿದ್ದರು. ಅವ್ರ ಹತ್ರನೂ ಒಂದಷ್ಟು ಪಾಠ ಹೇಳ್ಸ್ಕೊಂಡಿದ್ದೀನಿ. ಹೇಳಿಸ್ಕೊಳ್ಳದೆ ಇರೋರು ಒಬ್ಬರೂ ಇಲ್ಲ. ಮನೆಗೆ ಸಿಕ್ಕಿದವ್ರ ಹತ್ರ ಎಲ್ಲ ಹೇಳ್ಸ್ಕೊತಿದ್ದೆ. ಅದು ಏನೂ ಜ್ಞಾಪಕ ಇಲ್ಲ, ನನ್ನದೇ ಒಂದು ಸ್ಟೈಲಾಗಿ ಹೋಗ್ಬಿಟ್ಟಿದೆ ಇವಾಗ. ಅದು ಯಾವುದೂ ಇಲ್ಲ ನನ್ನ ಹತ್ರ. ಅವ್ರು ಹೇಗೆ ಹೇಳ್ತಿದ್ರು ಅಂತಲೂ, ನಮ್ಮ ತಂದೆ ಹೇಗೆ ಹೇಳ್ಕೊಟ್ರು ಅಂತ ಏನೂ ಜ್ಞಾಪಕ ಇಲ್ಲ ಇವತ್ತು. ಎಲ್ಲ ಮರ್ತು ಹೋಗ್ಬಿಟ್ಟಿದೆ. ನಮ್ಮದೇ ಒಂದು ಬೇರೆ ಆಗ್ಬಿಡ್ತಲ್ಲ, ಹಾಗೇ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ. ನನ್ನ ಸ್ಟೂಡೆಂಟ್ಸು ಮರೀದೇ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಂದು ಸ್ಟೈಲನ್ನು ಕಲ್ತ್ಕೊಳ್ಳಿ ಎಲ್ಲರೂ, ಒಂದು ಉಳಿಸೈತೆ. ನನ್ನನ್ನು ತುಂಬ ಜನ ಕೇಳ್ತಾ ಇದ್ದಾರೆ, ನಿಮ್ಮ ಸ್ಟೈಲ್ ಒಬ್ರಿಗೂ ಬಂದಿಲ್ವಲ್ಲ ಏನೋ ಅಂತ. ಬರಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನನ್ನ ಸ್ಟೈಲ್ ಇಷ್ಟ ಆಗಿದ್ದರೆ ಖಂಡಿತ ಕಲೀರಿ, ಇಷ್ಟ ಆಗದವ್ರು ಖಂಡಿತ ಕಲಿಬೇಡಿ. ನನ್ನ ಸ್ಟೈಲೇ ನಿಮಗೆ ಬರೋಕ್ಕಾಗೋದೂ ಇಲ್ಲ. ನನ್ನ ಸ್ಟೈಲನ್ನೇ ಕಲೀಲೇಬೇಡಿ, ನಿಮ್ಮದೇ ಒಂದು ಸ್ಟೈಲ್ ಮಾಡಿ, ಅದೇ ಚೆನ್ನಾಗಾಗತ್ತೆ. ನಿಮ್ಮ ಕೆಪಾಸಿಟಿ ಹೇಗಿರುತ್ತೋ ಅದು ಹಾಗೆ ಬರುತ್ತೆ, ಮಾಡಿ. ನಾವು ಪ್ರೋತ್ಸಾಹ ಕೊಡ್ತೀವಿ, ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತೀವಿ. ಒಟ್ಟಾರೆ ಗಮಕ ಬೆಳಿಬೇಕು ಇವತ್ತು ಅಷ್ಟೇ, ಬೆಳಿಬೇಕು, ನಶಿಸಿ ಹೋಗಬಾರ್ದು. ಅದು ಒಂದೇ ಉದ್ದೇಶ ನನ್ನಿರೋದು. ಎಲ್ಲ ಗಮಕದ್ದೇ ಆಗ್ತಾ ಇದೆ. ದಯಮಾಡಿ ನೀವು ಒಳ್ಳೆ ಈಜುಗಾರರು, ನೀವು ಒಳ್ಳೆ ಸಾಧಕರು, ಅದರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್, ಖುಷಿ ಆಗ್ತೀವಿ ನಾವೆಲ್ಲ. ನನಗೆ ಮಾತ್ರ ಗೊತ್ತಿದೆ, ಉಳಿದವ್ರಿಗೆಲ್ಲ ಗೊತ್ತಾಗಲಿ. ನಮ್ಮ ಆಡಿಯನ್ಸ್ಗೆ ಮೇಡಮ್ ಪರಿಚಯ ಮಾಡಬೇಕಾದ್ರೆ ನಾನು ಸ್ವಲ್ಪ 2 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ರಿಂದ, ಆವಾಗ ಅಕಾಡೆಮಿನಲ್ಲಿ ಮೇಡಮ್ಗೆ ಕಾರ್ ಇರಲಿಲ್ಲ. BTS ಬಸ್ಸಲ್ಲಿ ಬಂದು ಟೌನ್ ಹಾಲಲ್ಲಿ ಇಳಿದು ಆಫೀಸಿಗೆ BTS ಅಲ್ಲೇ ಬಂದು BTS ಅಲ್ಲೇ ವಾಪಸ್ ಹೋಗ್ತಾಯಿದ್ರು. ಅವರ ಸಿಂಪ್ಲಿಸಿಟಿ ಅಂತೂ ನಾವು ಮೆಚ್ಕೊಂಡಿದ್ದೀವಿ, ಮತ್ತು ಅದಕ್ಕೊಂದು ನಮಸ್ಕಾರ. ಆದರೆ ನಿಮ್ಮ ಉಳಿದ ಈ ಸಾಧನೆಗಳ ಬಗ್ಗೆ ಒಂದೆರಡು ಮಾತು ಹೇಳಿ ಮೇಡಮ್. ನೀವು ಎಂಥ ಸ್ವಿಮ್ಮರ್ ನೀವು, ಅದೆಲ್ಲ ಗೊತ್ತಾಗಲಿ ಜನಕ್ಕೆ.
ಅದು ಕಿರ್ಲೋಸ್ಕರ್ ಕಾಲೋನಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಶಟ್ಲಕ್ಕ ಕೋರ್ಟ್ ಇತ್ತು. ನಮಗೆ ಅದೇ ಎಂಟರ್ಟೈನ್ಮೆಂಟು, ಇನ್ನೇನಿರುತ್ತೆ. ನಮ್ಮನೆಯವ್ರು ಯಾವಾಗಲೂ ಟೂರು, ಡೆಲ್ಲಿ, ಬಾಂಬೆ, ಕಲ್ಕತ್ತಾ, ಬೆಂಗಳೂರು. ನನಗೆ ಹೇಗೆ ಹೊತ್ತೋಗ್ಬೇಕು? ನನ್ನಿಬ್ಬರು ಮಕ್ಕಳು ಹೊರಗಡೆ ಹೊರಟೋಗಿದ್ದಾರೆ. ಬರೀ ಗಮಕ 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 ಬೆಳಗ್ಗೆಯಿಂದ ರಾತ್ರಿ ತನಕ. ನಮ್ಮನೆಗೆ ಬಂದರೆ ಹುಡುಗರು ಹೋಗ್ತಾನೆ ಇರಲಿಲ್ಲ. ಸುಜಾತ ಅವರೆಲ್ಲ ಹೇಳ್ತಾರಲ್ಲ, ಮೇಡ ಮನೆಗೆ ಹೋದರೆ ಆ ತೋಟದೊಳಗಡೆ ಇರೋ ಎಲ್ಲ ಹಣ್ಣು ಕಿತ್ಕೊಳ್ಳೋದು, ಹೂ ಕಿತ್ಕೊಳ್ಳೋದು, ಪಾಠ ಹೇಳಿಸ್ಕೊಳ್ಳೋದು, ಅಲ್ಲೇ ಇರೋದು, ಸಂಜೆಗೆ ರಾತ್ರಿ ಮನೆಗೆ ಹೋಗೋದು. ಹಾಗೆ ನನ್ನ ಮನೇಲಿ ಹಾಗೆ ಹುಡುಗರು ಇದ್ದರು ಅವಾಗ. ಹಾಗಾಗಿ ಅದು ಏನಾಯಿತು ಅಂದರೆ, ಆ ಕಾಲೋನಿ ಆದ್ದರಿಂದ ನಮಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ನಾನು ಮೊದಲು ಕಲ್ತ್ಕೊಂಡೆ. ಆಮೇಲೆ ಬೇಕಾದ ಜನ ಕಲಿಸ್ದೆ ನಾನು. ಇದನ್ನೆಲ್ಲ ಕಟ್ತಾರಲ್ಲ ಅದೆಲ್ಲ ಇಲ್ಲ, ಕೈಯಲ್ಲಿ ಹಿಡ್ಕೊಂಡು ಈಡ್ಸೋದು ಅವರನ್ನು ಎಷ್ಟೋ ಜನ ಕಲಿಸಿದ್ದೀನಿ ಗೊತ್ತಾ. ಅದೊಂಥರ ಖುಷಿ. ಈಗಲೂ ಹೊಳೆ ಸಿಕ್ಕಿದ್ರೆ ಈಜ್ತೀನಿ ಹೋಗಿ, ತುಂಬ ಖುಷಿ. ಹೊಸಳ್ಳಿಗೆ ಹೋದಾಗ ಈಜಿದೆ ಅವತ್ತು 2 ದಿವಸನೂ ಹೋದಾಗ, ತುಂಬ ಖುಷಿ ಇದೆ. ಶಟ್ಲಕ್ಕ ಕಟ್ತಾಯಿದ್ದೆ ದಿನಾನು, ರಿಂಗ್ ಆಟ, ಥ್ರೋ ಬಾಲು. ಅಯ್ಯೋ, ಸ್ಕೂಲ್ ಡೇಸಲ್ಲಿ ಸ್ಪೋರ್ಟ್ಸಿಗೆ ಸೇರಿಕೊಂಡ್ರೆ ಬೈಯೋರು, ಗಂಗಮ್ಮನ ಸೇರಿಸ್ಬೇಡಿ, ಎಲ್ಲ ಪ್ರೈಸು ಅವರೇ ಹೊತ್ಕೊಂಡು ಹೋಗ್ತಾರೆ ಅಂತ. ನಾವು ಯಾರ ಹತ್ರ ಕೋಚಿಂಗ್ ಏನೂ ಇಲ್ಲ ಆಗಿನ ಕಾಲದಲ್ಲಿ. ಯಾವ ಆಟ ಅಂದರೆ ಹೇಗೆ ಅಂದರೆ ಆಡೋದಾಗ ಗೆದ್ದು ಬಿಡ್ತಿದ್ದೆ ನಾನು. ಅಷ್ಟು ಶಕ್ತಿ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಕಷ್ಟದಲ್ಲಿ ಜೀವನ ಮಾಡಿದವರಿಗೆ ಕಾಲದ ಮಹಿಮೆ, ಕಾಸಿನ ಮಹಿಮೆ ಇರುತ್ತೆ. ಇವತ್ತು ತುಂಬ ಸುಖವಾಗಿದ್ದಾರೆ ಮಕ್ಕಳು, ಅದರ ಬೆಲೆ ಗೊತ್ತಾಗೋದಿಲ್ಲ. ನಮಗೆ ತುಂಬ ಕಷ್ಟ ಇತ್ತಲ್ಲ ಅವಾಗ ಕಷ್ಟದಲ್ಲಿ ನಮ್ಮನ್ನು ಆರೋಗ್ಯವಾಗಿ ನಮ್ಮ ತಂದೆ ತಾಯಿ ಇಟ್ಟರಲ್ವ, ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳೋಣ. ನಾನು ಎದ್ದ ತಕ್ಷಣ ನನ್ನ ತಂದೆ ತಾಯಿನೇ ನನಗೆ ಜ್ಞಾಪಿಸ್ಕೊಳ್ಳೋದು. ಅವ್ರು ಏನಾರು ನಂಗೆ ಹೇಳ್ಕೊಡದೆ ಹೋದರೆ ನನ್ನ ಜೀವನ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು. ಒಂಟಿ ಜೀವನ ಮಾಡೋದು ತುಂಬ ಕಷ್ಟ. ಮಕ್ಕಳೆಲ್ಲ ಹೊರಗಡೆ ಹೊಟ್ಟೋದ್ಮೇಲೆ ಏನು ಮಾಡ್ತೀರಾ? ನನಗೆ ಆಧಾರ ಗಮಕ. ಅದನ್ನು ಬಿಡು ಅಂದರೆ ನಾನು ಇವತ್ತು ಪ್ರಾಣ ಬಿಡ್ಬೋದೇ ಹೊರತು ಗಮಕ ಬಿಡೋಕ್ಕಾಗಲ್ಲ, ಅಷ್ಟರ ಮಟ್ಟಿಗಿದೆ ನನಗೆ. ನೆನಪು ಮರ್ತೋಗ್ತೀನಿ ಅಂತ ಅಂದ್ರಲ್ಲ, ಆದರೆ 2000 ಪದ್ಯಗಳನ್ನು ನೆನಪಿನಿಂದ ಹೇಳ್ತಾ ಇದ್ದವ್ರು ನೀವು ಅಂತ ನಂಗೆ ತುಂಬ ಜನ ಹೇಳಿದ್ದಾರೆ. ನಾನೇ ಹೇಳಿಲ್ಲ, ನಮ್ಮಮ್ಮ ಅವ್ರು ಹೇಳ್ತಾ ಇದ್ರೆ 2000 ಪದ್ಯಗಳನ್ನ ಬರೀ ನೆನಪಿನಿಂದ. ಪದ್ಯ ಅಲ್ಲ, ಹಾಡುಗಳು. ಅದು ಚಂಪು ಕಾವ್ಯದಲ್ಲಿರುತ್ತೆ ಅವೆಲ್ಲ ವಚನ ಈ ಪ್ರಕಾರವಾಗಿ ಅಂತ ಅದು ಹೇಳೋರು ಅವರು. ಅದು ಚಂಪುನಲ್ಲಿ ಇರ್ತಿತ್ತು. ವೃತ್ತಗಳು, ಕಂದ ಪದ್ಯಗಳು ಎಲ್ಲ ಇರ್ತಿತ್ತು. ಶ್ರೀನಿವಾಸ ಕಲ್ಯಾಣ ಇರ್ಬೋದು, ವೆಂಕಟೇಶ ಮಹಿಮೆ ಇರ್ಬೋದು, ರುಕ್ಮಿಣಿ ಕಲ್ಯಾಣ ಇರ್ಬೋದು, ಅವೆಲ್ಲ 2,000 3,000 ನೋಡಿ. ನಮ್ಮಮ್ಮ ಅವರು ಹರಿಹರಕ್ಕೆ ಬಂದಾಗ ನಾನು ಅವ್ರದ್ದೇ ಪ್ರೋಗ್ರಾಮ್ ಮಾಡಿಸಿದ್ದೆ ಹರಿಹರೇಶ ದೇಸಂ ಬಾಗ್ಲಲ್ಲಿ. ಇವತ್ತು ಅರ್ಧ ನಿಲ್ಲಿಸಿದ್ರು, ನಾಳೆ ಕಂಟಿನ್ಯೂ ಮಾಡಿದ್ರು. ಮಧ್ಯೆ ವ್ಯಾಖ್ಯಾನ ಬೇರೆ, ನುಡಿ ಜ್ಞಾಪಕ ಇರ್ತಿತ್ತಲ್ರಿ, ಅದೇ ಆಶ್ಚರ್ಯ ಆಗ್ತಿತ್ತು ನನಗೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಏನೋ ಒಂದು ಹೇಳೋರು ಅಲ್ವ ವಾಕ್ಯಕ್ಕೆ ಅರ್ಥನ, ಆಮೇಲೆ ಕಂಟಿನ್ಯೂ ಮಾಡೋರು. ನಮಗೆ ಈಗ ಒಂದು ಕೀರ್ತನೆ ಹೇಳ್ತಿದ್ರೆ ಚರಣ ಹೇಳಿದ ತಕ್ಷಣ ಅನುಪಲ್ವಿ ಮರ್ತೋಗ್ತಿದೆ, ಅನುಪಲ್ವಿ ಹೇಳಿದ ತಕ್ಷಣ ಪಲ್ವಿನೇ ಮರ್ತೋಗ್ತಾ ಇದೆಯಲ್ಲ, ಏನು ಮಾಡ್ತೀರ? ಅವ್ರಿಗೆ ಅದಷ್ಟು ನೆನಪಿನ ಶಕ್ತಿ ಇತ್ತು. ತುಂಬ ಹಾಡೋರು, ನಮಗೂ ಹೇಳ್ಕೊಟ್ಟಿದ್ರು ಅದನ್ನೆಲ್ಲ. ಅದೇನೋ ಅದೊಂದು ಪದ್ಧತಿ, ಅದು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅದನ್ನೆಲ್ಲ. ಅದರ ಬಾಯಿಂದ ಬಾಯಿ ಕಲಿತಿದ್ರು. ಅವ್ರ ಸೋದರತೆಯವರು ಹೇಳ್ಕೊಡೋರಂತೆ. ಅವರಿಗೆ ಬರೆದಿಟ್ಕೊಂಡಿದ್ದ ಅಭ್ಯಾಸ ಇಲ್ಲ. ಆಮೇಲೆ ಬರೆದು ಇಟ್ಟರು ಮಕ್ಕಳೆಲ್ಲ ಕಲೀಲಿ ಅಂತ. ನನ್ನ ಹತ್ರನೂ ಒಂದು ಪುಸ್ತಕ ಕೊಟ್ಟಿದ್ದಾರೆ, ಗಂಗು ನೀನು ಅದನ್ನೆಲ್ಲ ಪ್ರಚಾರ ಮಾಡು ಅಂತ. ಯಾರೇ ಕೇಳೋರು ಅದನ್ನು ಹಾಡಿದ್ರೆ ಯಾರು ಕೇಳೋರಿದ್ದಾರೆ? ಕೆಲವು ಹಾಡನ್ನು ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಹಸೆ ಕರೆದಿದ್ದ ಹಾಡು, ಆರತಿ ಕರೆದಿದ್ದ ಹಾಡು, ಬೀಗರ ಹಾಡು, ಮೆಡ್ಲು ತುಂಬಿದ ಹಾಡು, ಧಾರೆ ಎರೆದಿದ್ದ ಹಾಡು, ಕಾಶಿ ಯಾತ್ರೆ, ಅದಕ್ಕೆಲ್ಲ ಹಾಡಿದೆಯಲ್ಲ, ಅದಕ್ಕೆ ಲಿಂಕ್ ಇದೆ. ಅದನ್ನೆಲ್ಲ CD ಮಾಡಿದ್ದೀನಿ ನಾನು. ಬೇಕಾದಷ್ಟು ಪ್ರಪಂಚಕ್ಕೆ ಹೊರಟೋಗಿದೆ. ನಮ್ಮಮ್ಮನ ನೆನಪು ಅದರಲ್ಲಿದೆ. ನಮ್ಮಮ್ಮ ಹೇಳ್ಕೊಟ್ಟಿದ್ದ ಹಾಡೆಲ್ಲ ಅದರೊಳಗಡೆ ಇದೆ. ಅದರಿಂದ ನನಗೆ ಗಮಕಕ್ಕೆ ತುಂಬ ಉಪಯೋಗ ಆಯಿತು ಆ ಹಾಡುಗಳಿಂದ. ಅವರು ಯಾವ ಶ್ರುತಿ ಇಟ್ಕೊತಿರ್ಲಿಲ್ಲ ಅಥವಾ ರಾಗದ ಹೆಸರು ಗೊತ್ತಿರಲಿಲ್ಲ, ಪರ್ಫೆಕ್ಟಾಗಿ ಹಾಡೋರಲ್ರಿ. ನಾನು ಅವರಿಂದ ಎಷ್ಟೊಂದನ್ನು ನಾನು ಕಾವ್ಯವಚನಕ್ಕೆ ಬಳಸ್ಕೊಂಡಿದ್ದೀನಿ ನಮ್ಮ ಅಮ್ಮನ ಹಾಡನ್ನು. ಒಂದು ಹಾಡು ನಿಮಗೆ ತೋರಿಸ್ತೀನಿ. ಬಾರೋ ಬಾ ಮಂಟಪಕ್ಕೆ ವರ ಪದ್ಮನಾಭನೆ, ತೋರು ಮನಕ್ಕೆ ಮುದವೋ ಗೋಪಾಲ ಕೃಷ್ಣನೇ, ಬಾರೋ ಬಾ ಮಂಟಪಕ್ಕೆ ವರ ಪದ್ಮನಾಭನೆ. ಏನು ವ್ಯತ್ಯಾಸ ಆಗಿದೆ? ಏನೂ ವ್ಯತ್ಯಾಸ ಆಗಿಲ್ಲ. ಆಮೇಲೆ ನನಗೆ ಅವರಿಂದ ಕಲ್ತ್ಕೊಂಡಿದ್ದು ವಂದಿಪೇ ಮುಕುಂದ ಪ್ರಿಗೆ ಕುಂದರದನೆ ಇಂದು ಸಹೋದರಿ. ನಾಯಕಿರಾಗ ಅಲ್ಲಿಂದಲೇ ಕಲ್ತಿದ್ದು ನಾನು, ನಮ್ಮ ಅಮ್ಮನಿಂದ. ನಮ್ಮ ತಂದೆ ಆಮೇಲೆ ಸಂಗೀತ ಹೇಳ್ಕೊಟ್ಟಿರ್ಬೋದು. ನಾಯಕಿರಾಗ ಕೂತಿದ್ದೇ ಇರಾಗದಿಂದ ನನಗೆ.
ಹಾಗಾಗಿ ನಂದು ವೈವಿಧ್ಯಮಯ ವಾಚನ ಆಗೋದಕ್ಕೆ ಕಾರಣ ಇದೆಲ್ಲವೂ ಆಯಿತು. ಸಂಪ್ರದಾಯದ ಹಾಡು ಕೂಡ ನಂಗೆ ತುಂಬ ಉಪಯೋಗಕ್ಕೆ ಬಂದಿದೆ ಇವತ್ತು. ಅವ್ರುಗಳೆಲ್ಲ ಈ ಶುಕ್ರವಾರ ಗೌರಿ ಹಾಡೆಲ್ಲ ಹಾಡೋರು, ಸಾಂಗತ್ಯದಲ್ಲಿರ್ತಿತ್ತು ಅದು. ಇವತ್ತು ನಾವು ಸಾಂಗತ್ಯನ ಅದೇ ಮಟ್ಟಲ್ಲಿ ಹಾಡ್ತಾ ಇರೋದು, ಅದೇ ಮಟ್ಟೆ ತರೋದು. ನಾವು ಸಾಂಗತ್ಯ ಹಾಡ್ಬೇಕಾದ್ರೆ ಹಾಗೆ ಹಾಡಬೇಕು ನಾವು, ಅದು ಕ್ರಮ. ಅದು ರಗಳೆನ ಹೀಗೆ ಹಾಡಬೇಕು ಅಂತ ರಾಘವೇಂದ್ರ ಅವ್ರು ಹೇಳ್ಕೊಟ್ರು. 3 ರಗಳೆ ಇದೆ, 3 ರಗಳೆನ ಹೇಗೆ ಹಾಡಬೇಕು. ಅವರು ಹರಿಹರಕ್ಕೆ ಬಂದಾಗಲೆಲ್ಲ ಪಾಠ ಮಾಡಿಸ್ಕೊತಿದ್ದೆ ಅವ್ರ ಹತ್ರ, ಬಿಡ್ತಿರ್ಲಿಲ್ಲ ನಾನು. ಇದು ನಾನು ಹಾಡ್ತೀರಾ ಸರಿನಾ, ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ, ಇದು ಆನ್ಸರ್ ಬರೀತಾ ಇರೋ ಸರಿ ಇದನ್ನು ಎಲ್ಲನೂ ಎಲ್ಲರ ಹತ್ರನೂ ಪಾಠ ಮಾಡಿಸ್ಕೊಂಡಿದ್ದೀನಿ. ಇದೆ ಹಸು ಎಲ್ಲ ಕಡೆಯಲ್ಲೂ ಹುಲ್ಲು ಮೇಯ್ಕೊಂಬಂದು ಒಳ್ಳೆ ಹಾಲು ಕೊಡತ್ತಲ್ಲ. ಹಾಗಾಗಿ ಒಬ್ಬರೇ ಟೀಚರ್ ಇಲ್ಲ ನನಗೆ, ಅದಕ್ಕೆ ನನ್ನದೇ ಒಂದು ವೆರೈಟಿ ಆಗಿಬಿಟ್ಟಿದೆ ಇವತ್ತು. ಹಾಗಾಗಿ ನಾವು ಎಲ್ಲ ದಿಬ್ಬೂರು ಶ್ರೀನಿವಾಸರಾಯರು ಅಂತಿದ್ರು ಇದ್ರೊಳಗಡೆ ಶಂಕರಪುರಮಲ್ಲಿ. ಅವ್ರ ಹತ್ರ ಪದಶಃ ಅರ್ಥ ಮಾಡಿಸ್ಕೊಂಡಿದ್ದೀನಿ 1 ವರ್ಷ. ನಮ್ಮ ಅಶ್ವತ್ಥನಾರಾಯಣ ದಾವಣಗೆರೆಯಲ್ಲಿದ್ದರು, ಅವ್ರ ಹತ್ರ 2-3 ವರ್ಷ ಪಾಠ ಮಾಡಿಸ್ಕೊಂಡಿದ್ದೀನಿ. ಹರಿಹರದಲ್ಲಿ ರಾಮಚಂದ್ರಾಚಾರ್ಯ ಅಂತೇಳಿ ಅವ್ರ ಹತ್ರ ಪಾಠ ಮಾಡಿಸ್ಕೊಂಡಿದ್ದೀನಿ. ಬರೀ ಸಾಹಿತ್ಯ ಪಾಠ, ಯಾರ ಹತ್ರ ವಾಚನ ಪಾಠ ಆಗಿಲ್ಲ ನನಗೆ. ವಾಚನ ನನ್ನದೇ ಅಭ್ಯಾಸ, ನನ್ನದೇ ಒಂದು ರೂಟ್ ಆಗಿಬಿಟ್ಟಿದೆ. ನಮ್ಮ ತಂದೆ ಹೇಗೆ ಹೇಳ್ಕೊಟ್ಟಿದ್ರು ಅಂತ ಜ್ಞಾಪಕನೇ ಇಲ್ಲ ಇವತ್ತು, ಚೂರು ಜ್ಞಾಪಕ ಇಲ್ಲ. ಕೌಶಿಕ್ ಯಾವಾಗಲಾದ್ರು ಬರೋರು, ಅವ್ರ ಹತ್ರ 4 ಪದ್ಯ ಕಲಿಯೋರು. ಗೌರಮ್ಮ ನಾಗರಾಜ್ ಬರ್ತಿದ್ರು, ಅವ್ರ ಹತ್ರ 4 ಪದ್ಯ ಕಲಿಯೋದು. ಇನ್ನೊಬ್ಬರು ಸುಬ್ರಾಮ್ ಅಂತಿದ್ರು ಕೆರಳಾಪುರದಲ್ಲಿ, ತುಂಬ ಚೆನ್ನಾಗಿ ಹಾಡೋರು. ಅವ್ರು ನಮ್ಮ ತಾಯಿ ಸೋದ್ರು ಮಾವ. ಅವ್ರು ರೇಡಿಯೋ ಸ್ಟೇಷನ್ಗೆ ರೆಕಾರ್ಡಿಂಗಿಗೆ ಬಂದರೆ ನಮ್ಮನೇಲಿ ಇಳ್ಕೊಳ್ಳೋರು, ಅವ್ರ ಹತ್ರ 4 ಪದ್ಯ ಕಲಿಯೋದು. ಈ ಥರ ಕೆಲಸ ಮಾಡಿರೋದು. ಜೀವನ ಪರ್ಯಂತ ಬರೀ ಹಾಡನ್ನು ಕಲ್ತ್ಕೊಳ್ಳೋದು. ಫ್ರೆಂಡ್ಸು SSLC ಆದಮೇಲೆ ಮನೆಗೆ ಹೋಗ್ಬೇಕಾದ್ರೆ ನಿನ್ನ ಹೆಸರಲ್ಲಿ ನಂಗೆ ಜ್ಞಾಪಕ ಇರಲಿ ಕಣೆ, ನಿಂಗೆ ಬರೋ ಒಂದು ದೇವ್ರನಾಮ ಹೇಳ್ಕೊಡು ಅನ್ನೋದು. ನನಗೆ ಬರೋ ದೇವ್ರನಾಮ ಅವ್ರಿಗೆ ಹೇಳ್ಕೊಡೋದು. ಈಗಿನ ಕಾಲದಲ್ಲಿ ಬೇರೆ ಥರ ಇದೆ ಬಿಡಿ, ಆಗಿನ ಕಾಲ ಹಾಗೇ ಇತ್ತು, ನಾವು ಹಾಗೆ ಕಲ್ತಿರೋದು. ಅದೆಲ್ಲ ನಾನು ಇಟ್ಕೊಂಡಿದ್ದೀನಿ, ಒಂದೂ ಮರ್ತಿಲ್ಲ. ಯಾರ ಹತ್ರ ಏನು ಕಲ್ತಿದ್ದೀನೋ ಅದೆಲ್ಲ ಇದೆ, ಕಲೆಕ್ಷನ್ ಅದು. ನಾನೀಗ ಹುಡುಗರು ಪಾಠ ಮಾಡುವಾಗಲೂ ಅದನ್ನು ಹೇಳ್ತೀನಿ, ಇವತ್ತೇನು ಕಲ್ತಿದ್ದೀರೋ ಅದನ್ನು ಜೋಪಾನಕ್ಕೆ ಇಟ್ಕೊಳ್ಳಿ, ನಿಮಗೆ ಯಾವತ್ತೋ ಒಂದು ದಿವಸ ಉಪಯೋಗಕ್ಕೆ ಬರುತ್ತೆ. ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಇವತ್ತು ನಿಮಗೆ ಫೆಸಿಲಿಟಿ ಇದೆ, ಮಾಡಿ ಅದನ್ನು. ಯಾರು MS ಲಕ್ಷ್ಮಿನೇ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ, ನಾವೇ ಆಗಿರೋಣ. ನಿಮ್ಮದು ಹೇಗೆ ಬರುತ್ತೋ ನೀವು ಹಾಡಿ, ನಿಮ್ಮನ್ನು ನೀವು ಹೇಳ್ಕೋಬೇಡಿ ನಾನು ಚೆನ್ನಾಗಿ ಹಾಡಲ್ಲ ಅಂತೇಳಿ ನೀವು ಅನ್ಕೂಡ್ದು ಅಂತ ಹೇಳ್ತಿರ್ತೀನಿ. ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ ಯಾವಾಗಲೂ. ಹಾಗೆ ಇಟ್ಕೊಂಡ್ರೇ ಏನೊಂದು ಸಾಧಿಸೋದಕ್ಕೆ ಸಾಧ್ಯ ಆಗೋದು, ಇಲ್ಲವ್ರು ಸಾಧ್ಯ ಆಗೋದಿಲ್ಲ. ಅದನ್ನು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಜನ ಮೆಚ್ಕೊಳ್ಳೋದು, ಗಂಗಮ್ಮನ ಜೊತೆ ಇದ್ದರೆ ನಾವೇನೆಲ್ಲ ಕಲಿತೋ. ಬರೀ ನೀವು ಗಮಕ ಹೇಳ್ಕೊಡಲ್ಲ, ಜೀವನ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಿದ್ದೀರಾ ಅಲ್ವಾ. ಅದಕ್ಕೆ ನಿಮ್ಮ ಜೊತೆ ಪಾಠ ಹೇಳ್ಸ್ಕೊಬೇಕು ಅಂತ ಬರೀ ಖುಷಿ ಪಡ್ತಾರೆ ಎಲ್ಲರೂ. ಅದು ನನ್ನನ್ನು ನಿಜವಾಗ್ಲೂ ಆರೋಗ್ಯವಾಗಿಟ್ಟಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಎಷ್ಟು ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಪ್ರೀತಿ ಮಾಡೋ ಜನ ಇದ್ದಾರೆ ನನ್ನ ಹತ್ರ. ಮೇಡಮ್, ಇದೆಲ್ಲ ಆಯ್ತಲ್ಲ, ನೀವು ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇರುವಾಗ ನೀವು ನಿಮ್ಮ ಪಾಕ ಪ್ರಾವೀಣ್ಯದ ಬಗ್ಗೆ ಮಾತಾಡ್ತಾ ಇದ್ರಿ. ಒಂದು ದಿವಸ ಬೇಜಾರಾಯ್ತು ರೀ, ಬೇಜಾರಾದ ಮೇಲೆ ಕಜ್ಜಾಯ ಮಾಡ್ಕೊಂಡು ತಿಂದೆ ಅಂತ. ನಮಗೆ ಕಜ್ಜಾಯ ಮಾಡ್ಕೊಂಡು ತಿನ್ನೋದು ಅಂದರೆ ನಮಗೇನದು ಕನಸಿನಿದು. ಆ ಪಾಕ ಪ್ರಾವೀಣ್ಯದ ಬಗ್ಗೆ ಒಂಚೂರು ಹೇಳಬೇಕು ಅಂತ ಇವತ್ತಿಗೂ ನಾನು ಅದರ ಸವಿತಾ ಇದ್ದೀನಿ, ಇವತ್ತಿನ ದಿನದ ತನಕ. ಅದೊಂಚೂರು ಹೇಳಿ. ಅಡುಗೆ ಅನ್ನೋದು ಹೆಂಗಸರಿಗೆ ಕಟ್ಟಿಟ್ಟ ಬುತ್ತಿ. ಅಡುಗೆ ಇಲ್ಲದೆ ಸಾಧ್ಯವೇ ಇಲ್ಲ. ಮದುವೆ ಮಾಡ್ಕೊಳ್ಳೋದೇ ಅವರು ಹಾಗೆ ಅಲ್ವಾ, ಅಡುಗೆ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಂತ ಒಬ್ಬನ ಕಟ್ಕೋತಾರೆ. ಅದಂತೂ ನಮ್ಮನೆಯವ್ರು ತುಂಬ ತಮಾಷೆ, ವಿಪರೀತ ತಮಾಷೆ, ನಕ್ ಸಾಕಾಗೋದು, ಅಷ್ಟು ಹಾಸ್ಯ ಪ್ರವೃತ್ತಿ ಅವರದ್ದು. ಅಯ್ಯೋ ನಾನು ಯಾಕೆ ಮದುವೆ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ದುಡ್ಡು ಖರ್ಚು ಮಾಡೋರು ಯಾರೂ ಇಲ್ವಲ್ಲ ಅಂತ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಯಾರ ಹತ್ರ ಹೇಳೋದು. ಇನ್ನೊಬ್ರ ಹತ್ರ ಹೇಳೋದು ನಂಗೆ ತುಂಬ ಭಯ ಒಬ್ಬನೇ ಇರೋಕ್ಕೆ, ಅದಕ್ಕೆ ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋದು. ಇನ್ನೊಬ್ರ ಹತ್ರ ಹೇಳೋದು ನಂಗೆ ಅಡುಗೆ ಮಾಡೋಕ್ಕೆ ಬೇಜಾರಾಗಿತ್ತು, ಅದಕ್ಕೆ ಅಡುಗೆ ಅವ್ರು ಬೇಕಾಗಿತ್ತು, ಅದಕ್ಕೆ ಮಾಡ್ಕೊಂಡೆ. ಅಂದರೆ ಇದು ಹಾಸ್ಯ, ದಂಪತಿಗಳಲ್ಲಿರುವಂತಹ ಸಾಮರಸ್ಯ ಇದು. ಅಡುಗೆ ಮಾಡೋದು ಎಲ್ರಿಗೂ ಇಷ್ಟ ಇದೆ, ಯಾರಿಗೂ ಇಷ್ಟ ಇಲ್ಲ ಇದೆ. ನಮಗೆ ರುಚಿಯಾಗಿರೋದು ಬೇಕಲ್ಲ, ಬೇರೆಯವ್ರಿಗೆ ಮಾಡಲ್ವ ನಾವು? ಖಂಡಿತ ಮಾಡ್ತೀವಿ. ಅದು ಅಡುಗೆ ಎಷ್ಟರ ಮಟ್ಟಿಗೆ ನನಗೆ ತುಂಬ ಖುಷಿ ಕೊಟ್ಟಿದೆ ಅಂದರೆ, ನನ್ನ ಮಕ್ಕಳು ಎಲ್ಲ ಹೊರಟೋದ್ಮೇಲೆ, ನನ್ನ ಗಂಡನೂ ಹೋದ್ಮೇಲೆ ನಾನು ಹೇಗೆ ಹೊತ್ಕಳಿಬೇಕು ಅಂತ ಶುರುವಾಯಿತು. ಒಂದು ದಿವಸ ಹೊತ್ಕಳಿಬೇಕಲ್ಲ, ಇಷ್ಟೊಂದು ವಿದ್ಯೆ ಇದೆ, ಸದಾ ಗಮಕನೇ ಹಾಡೋಕ್ಕಾಗಲ್ಲ ಅಲ್ವಾ. ನನ್ನ ಮನೆ ಇಷ್ಟು ದೊಡ್ಡದಾಗಿದೆ, ಎಷ್ಟು ಕಷ್ಟಪಟ್ಟು ಆ ಮನ ಕಟ್ಕೊಂಡಿದ್ದೀವಿ, ಅದು ಸಾರ್ಥಕ ಆಗಬೇಕು. ಇದು ತಲೆ ಶುರು ಆಗ್ಬಿಡ್ತು ನಂಗೆ. ಒಂದು ದಿವಸ ಪಾರ್ಕಲ್ಲಿ ಓಡಾಡ್ತಾ ಇರುವಾಗ ಏನೇನೋ ಯೋಚನೆ ಮಾಡ್ತಿರ್ತೀನಿ ಯಾವಾಗಲೂ. ದಿನಾನೂ ಬಾಯಲ್ಲಿ ಏನಾದ್ರು ಹಾಡಿದ್ದೇ ಇರುತ್ತೆ. ಇವತ್ತು ಅಲ್ಲಿ ಹಾಡು ಹೇಳ್ತಾ ಇದ್ರೆ ಬಂದರು, ಏನು ಮೇಡಮ್ ನೀವು ಗೊಣಗ್ತಿದ್ದೀರಲ್ಲ, ಜೋರಾಗಿ ಒಂದು ಸತಿ ಹಾಡಿನ ಪಾರ್ಕಲ್ಲಿ ಹಾಡ್ಬಿಟ್ಟು ಬಂದೆ ರೀ ಬೆಳಗ್ಗೆ ಇವತ್ತು ಅಂಥ ಹುಚ್ಚು ನನಗಿದೆ ಇವತ್ತು. ಆವಾಗ ಯೋಚನೆ ಮಾಡಿದೆ, ಇದು ಒಂದು ಹುಚ್ಚು ಶುರುವಾಯಿತು. ಏನು ಮಾಡಲಿ ಹೊತ್ಕಳಿಯೋದಕ್ಕೆ? ಇಷ್ಟು ಮನೆ ಸಾರ್ಥಕ ಆಗಬೇಕು, ಎಷ್ಟೊಂದು ಜನಕ್ಕೆ ಆಶ್ರಯ ಕೊಡ್ಬೋದಲ್ವ, ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿ, ನಮ್ಮ ಸಂಕೇತಿ ಸಂಗಮ ಅಂತ ಇವರು ಗಮಕ ಸಂಪಾದನೆ ನಡೆಸೋರೆ ರಾಜಾರಾಮೂರ್ತಿ ಮಾಡ್ತಿದ್ದಾರೆ. ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿಸ್ತೆ ನಾನು ಅವ್ರ ಹತ್ರ. ಯಾರು ಮಕ್ಕಳು ಬರಲಿ,
ಓದೋರು, ಕೆಲಸ ಹುಡ್ಕೊಂಬರೋರು, ಕೆಲಸಕ್ಕಿರೋರು ನಾನು ಆಶ್ರಯ ಕೊಡ್ತೀನಿ. ಅವರೇನು ನಂಗೆ ಕೊಡೋದು ಬೇಡ, ನನ್ನ ಜೊತೆ ಇರಲಿ ಸಾಕು, ಇಷ್ಟೇ ಹೇಳಿದ್ದೆ. ಶುರುವಾಯಿತು ನೋಡ್ರಿ, 10 ವರ್ಷ ತನಕ ನಡೆಸ್ದೆ ನಾನು. ಅವಾಗ ಮಕ್ಕಳು ಕೇಳಿದ್ದೆಲ್ಲ ಅಡುಗೆ ಮಾಡೋದು ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಎಷ್ಟು ಆನಂದವಾಗಿ ಊಟ ಮಾಡ್ತಾಯಿದ್ರು. ಅವ್ರು ಏನು ಕೇಳ್ತಾರೆ ಅದು ಮಾಡ್ತಾರೆ. ನಾವು ಬೆಳ್ಳುಳ್ಳಿನೇ ತಿನ್ನಲ್ಲ, ಅವ್ರು ಬೇಕು ಅಂದರೆ ನಾನು ಮಾಡಿ ಹಾಕ್ತಾಯಿದ್ದೆ ಅವ್ರಿಗೆ. ಅವ್ರು ಪಾನಿಪುರಿ ಬೇಕಾ, ಹ್ಞೂ ಅವತ್ತು ಮಾಡು, ಇನ್ನೇನು ಬೇಕಾ ಮಾಡು. ಹಾಗೆ ಮಾಡಿ ಮಾಡಿ ಎಲ್ಲ ಅಭ್ಯಾಸ ಆಗಿಬಿಟ್ಟು ಒಂಥರ ಅಡುಗೆನೂ ಒಂದು ಕಲೆ ಅನ್ನೋದು ಚೆನ್ನಾಗಿ ಅಭ್ಯಾಸ ಆಯಿತು. ಚೆನ್ನಾಗಿ ಮಾಡಿ ಎಲ್ಲರೂ ಖುಷಿ ಪಡಿಸ್ಬೇಕು, ಅದು ಅಭ್ಯಾಸ ಆಗಿಬಿಟ್ಟು 69 ಹೆಣ್ಮಕ್ಳು ನಮ್ಮಲ್ಲಿದ್ದರು 10 ವರ್ಷದಲ್ಲಿ. 69. 70ನೇವಳು ನನ್ನ ಮೊಮ್ಮಗಳು ಬಂದಳು, ಅಲ್ಲಿ ಬಂದಿದ್ದಾಳೆ ಅದಿತಿ, ಎದ್ದೇಳು ತೋರಿಸು. ಅವಳು 70ನೇವಳು ನಮ್ಮ ಮನೆಗೆ ಬಂದಳು. ಇವತ್ತು BA ಜಾಬಲ್ಲಿದ್ದಾಳೆ ಅವಳು ನಮ್ಮ ಮನೆಗೆ ಬಂದಳು. ಅವಳಿಗೆ ಜಾಬ್ ಸಿಕ್ತು, ಹಾಸನದಿಂದ ಬಂದಳು. ಅವ್ರು ಬರೋ ಅಷ್ಟೊತ್ತಿಗೆ ನಮ್ಮಲ್ಲಿ ಇದ್ದಿದ್ದು ಮಕ್ಕಳಿಗೆಲ್ಲ ಮದುವೆ ಸೆಟ್ಲಾಗ್ಬಿಡ್ತು. 69ರಲ್ಲಿ 68 ಜನಕ್ಕೆ ಮದುವೆ ಸೆಟ್ಲಾಯಿತು. ಇವಳು ಕಡೆಯವಳು ಬಂದವಳು, ಇವಳಿಗೂ ಮದುವೆ ಸೆಟ್ಲಾಯಿತು. ಅವಳು ಮದುವೆ ಮಾಡ್ಕೊಂಡು ಹೊರಟೋದ್ರು. ಆ ಮಕ್ಕಳಿಗೆ ಅಡುಗೆ ಮಾಡಾಕೋದು, ಊಟ ಮಾಡಿಸೋದು, ಅವ್ರು ಡಬ್ಬಿ ಕಟ್ಟೋದು ಖುಷಿಯಾಗಿ ಹೋಗ್ಬಾರ್ದು. ವೆರೈಟಿ ಅಡುಗೆ ಮಾಡೋದು ಅಭ್ಯಾಸ ಆಯಿತು, ಚೆನ್ನಾಗಿ ಅಭ್ಯಾಸ ಆಯಿತು. ಹಾಗಾಗಿ ಅಡುಗೆನೂ ಅಷ್ಟೇ ಖುಷಿಲಿ, ಗಮಕ ಎಷ್ಟು ಖುಷಿನೋ ಅಡುಗೆ ಮಾಡೋದಲ್ಲೂ ಅಷ್ಟೇ ಖುಷಿ ಆಯಿತು. ಆ ಮಕ್ಕಳು ಮದುವೆ ಮಾಡ್ಕೊಂಡು ಹೋದಾಗ ಅಳಿಯಂದರು ಬರ್ತಿದ್ರು, ಅವ್ರಿಗೆ ಸೋಗ್ಲಕ್ಕಿ ಹಾಕಿ ಕಳಿಸೋದು, ಅವ್ರು ಬರ್ತ್ಡೇ ಮಾಡೋದು, ಅದೆಲ್ಲ ಒಂದು ಸಂಭ್ರಮ ನಡೆಸಿದ್ದೀನಿ ನಾನು 9 ವರ್ಷ. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆಮೇಲೆ ಅಳಿಯನೂ ಬಂದರು, ಮೊಮ್ಮಗಳು ಬಂದರು, ಎಲ್ಲರೂ ಹೊರಟೋದ್ರು. ಇವಾಗ ಒಬ್ಬಳೇ ಇದ್ದೀನಿ. ಗಮಕ ನನ್ನ ಜೊತೆ ಇದೆ, ಆದ್ದರಿಂದ ನನಗೆ ಆರೋಗ್ಯ ಏನು ಕೆಡಲ್ಲ. ಆ ಗಮಕ ಇರೋ ತನಕ ಆರೋಗ್ಯ ಇರುತ್ತೆ. ಗಮಕ ಯಾವತ್ತು ಬಿಡ್ತೀನೋ ಗೊತ್ತಿಲ್ಲ. ತಾವು ಸ್ಟೂಡೆಂಟು ಎಲ್ಲದರ ಬಗ್ಗೆ ಹೇಳಿದ್ರಿ. ಅವರು ಈಜೋದು 20 ವರ್ಷದ ಕೆಳಗೆ ಶೃಂಗೇರಿನಲ್ಲಿ ನದಿನಲ್ಲಿ ಅವರು ಈಜಿದ್ರು. ನಾನು ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅವರ ಕೈ ಕೆಲಸ, ಕಸೂತಿ ಕೆಲಸ ಅವರು ಎಷ್ಟು ಮಾಡ್ತಿದ್ರು ಅಂತ ಹೇಗೆ ಮಾಡಿದ್ದಾರೆ ಅಂದರೆ, ಅವ್ರ ಮನೆ ಶೋಕೇಸ್ನ ನಾವು ಹೋಗಿ ನೋಡಿದ್ರೆ ಕಲಾವಿದೆ ಬರೀ ಒಂದೇ ಕಲೆ ಅಂದರೆ ಅವ್ರ ಗಮಕ ಒಂದೇ ಅಲ್ಲ, ಎಲ್ಲ ಕಲೆಗಳನ್ನು ಕರಗತ ಮಾಡಿಕೊಂಡಿರತಕ್ಕಂತಹ, ಅವರು ಹಾಕಿದಂಗೆ ಸವ್ಯಸಾಚಿ ಅಂತ ಹೇಳಿದಾಗೇ ಇದ್ದಾರೆ. ಅವರು ತುಂಬ ಕುಶಲ ಕೆಲಸವನ್ನು ಹತ್ತಿಲಿ ಮಾಡಿರತಕ್ಕಂಥದ್ದು ಇದೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಮನೆಗೆ ಹೋದರೆ ಒಂದು ಶೋಕೇಸ್ನ ನಾವು ನೋಡೋ ಹಾಗೆ ಆಗುತ್ತೆ. ಅದರಲ್ಲೂ ಕೂಡ ಅವರು ಪ್ರಾವೀಣ್ಯವನ್ನು ಪಡೆದವರು ಅಂತ ತಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ತೋರಿಸಿದ್ರು, ನಾನು ತಡವಾಗಿ ಬಂದೆ, ಕ್ಷಮಿಸಬೇಕು. ನಾ ಬರೋದ್ರೊಳಗೆ ಆಗಿತ್ತು ಅಂತ ಕಾಣಿಸುತ್ತೆ. ತೋರಿಸಿದ್ರ ಅವ್ರು ಬಂದಿದ್ರು, ಇವರು ಗಿರೀಶ್ ಅವರು. ಸರಿ, ಎಲ್ಲ ಫೋಟೋನು ಕೆಲಸ ಮಾಡುವಾಗ ಹೊಂದಾಣಿಕೆ ಎಷ್ಟು ಅಗತ್ಯ ಇರುತ್ತೆ ಅನ್ನೋದನ್ನು ಅವರು ಮನಗಂಡು ಎಲ್ರಿಗೂ ಕೂಡ ಪ್ರದರ್ಶಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳು. ಮತ್ತೆ ಯಾರು ಮಾತಾಡೋರು ಈ ಮೈಕನ್ನು ಹಸ್ತಾಂತರಿಸಿ. ಅವಳು ನನ್ನ ಹಳೆ ಸ್ಟೂಡೆಂಟು ವಾಸುಕಿ ಶರ್ಮಾ. ಹರಿಹರದಲ್ಲಿ ಅವಳು ಹೈಸ್ಕೂಲಲ್ಲಿ ಇದ್ದಾಗಲೇ ಶುರು ಮಾಡಿದ್ಲು. ಅವಾಗಲಿಂದ ಕ್ಲಾಸ್ ಏಕಪ್ರಕಾರವಾಗಿ ಮಾಡ್ತಾಯಿದ್ದಾಳೆ. 76ನೇ ಇಸ್ವಿನಲ್ಲಿ ಅವಳು ಪರೀಕ್ಷೆ ಕಟ್ಟಿದ್ದು. ಎಷ್ಟು ವರ್ಷ ಆಯಿತು ನೋಡ್ಕೊಳ್ಳಿ. ಇವತ್ತೂ ಕೂಡ ತುಂಬ ಕ್ಲಾಸಸ್ ಮಾಡ್ತಾಯಿದ್ದಾಳೆ. ಖಂಡಿತ. ಗಂಗಮ್ಮ ಗಿರಿನಗರದಲ್ಲಿದ್ದಾರೆ. ಆದರೆ ನನಗನ್ಸುತ್ತೆ ಗಂಗಮ್ಮ ಗಿರಿ ಅದು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅವ್ರು ಗಿರಿನಗರಕ್ಕಿಂತ ಹೆಚ್ಚಾಗಿ ಗಂಗಮ್ಮ ಗಿರಿ ಅಂತಲೇ ಹೆಸರಿಡಬೇಕೇನೋ ಅನ್ನೋಷ್ಟು ಅವ್ರು ಪ್ರಖ್ಯಾತರಾಗಿಬಿಟ್ಟಿದ್ದಾರೆ. ಒಂದಲ್ಲ ಒಂದು ಕಲೆಯಲ್ಲಿ ನಾವು ಅವ್ರ ಮನೆಗೆ ಹೋಗಿ ಅವರ ಒಂದು ಆತಿಥ್ಯವನ್ನು ಸ್ವೀಕರಿಸಿದ್ದೀವಿ. ಮತ್ತು ರಾತ್ರಿ ಅಂತಿಲ್ಲ, ಹಗಲು ಅಂತಿಲ್ಲ, ಎಷ್ಟೋ ಪಾಠಗಳನ್ನು ಅವರಿಂದ ಕಲ್ತಿದ್ದೀವಿ. ಅವ್ರದ್ದೆಲ್ಲದಕ್ಕಿಂತ ಒಂದು ದೊಡ್ಡ ಗುಣ ಅಂತಂದರೆ, ತುಂಬ ಕಾರ್ಯಕ್ರಮಗಳಲ್ಲಿ ಅವರು ಪಡೆಯೋದಕ್ಕಿಂತ ಹೆಚ್ಚಾಗಿ ಅವರೇ ಎಲ್ಲರಿಗೂ ಬಂದಂತಹ ಅತಿಥಿಗಳಿಗೆಲ್ಲ ತಿಂಡಿ ತೀರ್ಥ ಮಾಡಿಕೊಟ್ಟು ಪ್ಯಾಕೆಟ್ ಮಾಡಿಕೊಟ್ಟು ಕಳಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಆ ಮಿಗ್ನಾದ ಅಡುಗೆ ಹಾಳಾಗಬಾರ್ದು ಅನ್ನೋ ದೃಷ್ಟಿ ಇದೆಯಲ್ಲ, ಅದಂತೂ ತುಂಬ ದೊಡ್ಡದು. ಮನೆಯಲ್ಲಿ ಯೂಸ್ ಆ್ಯಂಡ್ ಥ್ರೋ ಡಬ್ಬಿಗಳನ್ನೆಲ್ಲ ಜೋಪಾನ ಮಾಡಿರ್ತಾರೆ. ಅದನ್ನು ತಂದು ಅಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ತೊಗೊಂಡೋಗಿ ಅಂತಾರೆ. ಅದು ತುಂಬ ಹೆಚ್ಚುಗಾರಿಕೆ ಗುಣ. ಪದಾರ್ಥನ ವೇಸ್ಟ್ ಮಾಡೋದೇ ಎಲ್ಲರಿಗೂ ಜಾಸ್ತಿ. ಆದರೆ ಅವರು ಅಷ್ಟು ತಾವು ಮಾಡೋದಲ್ಲದೆ ಮನೆಯಿಂದಲೂ ತಂದು ಎಲ್ಲರಿಗೂ ಬಂದವರಿಗೆಲ್ಲ ನೀವು ತೊಗೊಂಡೋಗಿ ಅಂತಾರಲ್ಲ, ಅದು ಆ ಪದಾರ್ಥನ ಹಾಳು ಮಾಡಬಾರ್ದು ಅನ್ನೋದಿದೆಯಲ್ಲ, ಹಾಳು ಮಾಡದೆ ಇನ್ನೊಬ್ರು ಉಪಯೋಗಿಸ್ಬೇಕು ಅನ್ನೋದಿದೆಯಲ್ಲ, ಅದೆಲ್ಲರಿಗೂ ಪಾಠ ಅಂದ್ಕೊಳ್ತೀನಿ ನಾನು. ಅವ್ರ ವಿದ್ಯೆ ಮುಂದೆ ಮಾತಾಡೋಕ್ಕೆ ನಾವೆಲ್ಲ ತುಂಬ ಅಲ್ಪರು ಅನಿಸುತ್ತೆ. ಯಾವುದೋ ಮುಂದಿನ ಜನ್ಮ ಅಂತ ಏನಾದ್ರು ಇದ್ರೆ ಅಂಥ ವಿದ್ಯೆ ನಮಗೂ ಬರಲಿ ಅಂತ ಕೇಳ್ಕೊಳ್ಳೋಣ. ನಮಸ್ಕಾರ. ಒಂದು ಸಂಬಂಧ 45 ವರ್ಷದಿಂದ ಇರೋದು. ಫಸ್ಟು ನಾನು ಪಗಡೆ ಆಟಕ್ಕೆ ಅವ್ರ ಮನೆಗೆ ಹೋದೆ. ಅವರ ಒಂದು ಕಾಂಪಿಟೇಷನ್ ಬಿತ್ತು.
ನನಗೆ ಪಗಡೆ ನಡೆಸೋದಕ್ಕೆ ಬರ್ತಿರ್ಲಿಲ್ಲ. ಅವರು ಇಟ್ಟ ತಕ್ಷಣ ಹೊಡಿತಾಯಿದ್ರು. ನನಗೆ ಆಟನೇ ಬರಲ್ಲ ಅಂತಂದಮೇಲೆ ಕಾಯಿ ಇಡಬೇಕು, ಅವ್ರು ಹೊಡಿಬೇಕು. ಆವಾಗ ಅನೌನ್ಸ್ ಮಾಡಿದರು, ಇಲ್ಲ ನಾನು ಗಮಕ ಹೇಳ್ಕೊಡ್ತೀನಿ ಅಂತಂದ ತಕ್ಷಣ ನಮ್ಗೆ ಆವಾಗ ಏನೂ ಇರಲಿಲ್ಲ, ಅಲ್ಲಿ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಆವಾಗ ಗಮಕ ಕಲಿಬೇಕು ಅಷ್ಟೇ ಒಂದು ಆಸೆ ಇತ್ತು. ಆವಾಗ ಅವ್ರ ಮನೆಗೆ ಬಂದ್ವಿ. ದಿನಾ ಪ್ರೋಗ್ರಾಮ್ ಮಾಡೋರು, ಯಾರೂ ಮಾಡಲ್ಲ ಅಷ್ಟು ಖುಷಿಯಿಂದ ದಿನಾ ಪ್ರೋಗ್ರಾಮ್ ಮಾಡಿ ಎಲ್ಲರಿಗೂ ತಿಂಡಿ ತಿನಿಸು ಅವ್ರ ಕೈಯಿಂದನೇ ಮಾಡೋದು. ಒಚ್ಚಾವಿಗೆ ಅಂತದ್ದು ಯಾರು ಮಾಡ್ತಾರೆ? ನಾವಿವಾಗೆಲ್ಲ ತಂದು ಮಾಡ್ಕೊಂಡು ತಿಂತೀವಿ ದುಡ್ಡು ಕೊಟ್ಟು. ಅವರು ಕೈಯಲ್ಲಿನೇ ಮಾಡಿ ಒಚ್ಚಾವಿಗೆ ಮಾಡಿ ಪುಳಿಯೋಗರೆ ಮಾಡೋದು, ಗೊಜ್ಜೋಲಕ್ಕಿ ಮಾಡೋದು, ಪ್ರತಿಯೊಂದು ಮಾಡಿ ಕಾರ್ಯಕ್ರಮನ ಮಾಡಿ ಅವರು ಅಂದರೆ ಬೆಳೀಲಿ ಅನ್ನೋ ಒಂದು ಉದ್ದೇಶ ಗಮಕ ಅವಾಗಿಂದನೂ ನಾನು ಕಂಡಂಗೆ. ನಾನು 17 ವರ್ಷ ಇದ್ದಾಗ ಅವ್ರ ಮನೆ ಕ್ಲಾಸಿಗೆ ಹೋಗ್ತಾಯಿದ್ದೆ. ಆವಾಗ ಅವರು ಅಷ್ಟು ಗಮಕ ಹುಚ್ಚು. ನಮಗೆ ದಿನ ಕ್ಲಾಸು, ಇವಾಗ ವಾರಕ್ಕೆ 2 ದಿವಸ ನಾವು ಮಾಡೋದು. ಆವಾಗ ಅವ್ರದ್ದು ಆ ಥರ ಇರಲಿಲ್ಲ. 12ವರೆಗೆ ಅವ್ರ ಮನೆಯವ್ರು ಕೆಲಸಕ್ಕೆ ಹೋದರು ಅಂತಂದರೆ ನಾವು ಅವ್ರ ಹೊರಗೆ ಹೆಜ್ಜೆ ಇಡ್ತಾಯಿದ್ರು, ನಾವು ಅವ್ರ ಮನೆ ಒಳಗೆ ಹೆಜ್ಜೆ ಇಡ್ತಾಯಿದ್ವಿ. 12ವರೆಗೆ ಕ್ಲಾಸ್ ಶುರು ಮಾಡಿದರೆ 4ವರೆಗೆ ಸೈರನ್ ಆದ ತಕ್ಷಣ ಆವಾಗ ನಾವು ಹೊರಗೆ ಬರ್ತಾಯಿದ್ವಿ. ಈ ಥರ ಕ್ಲಾಸು ಯಾರೂ ಮಾಡಲ್ಲ. ಅಂಥ ಒಂದು ಗಮಕದ ಒಂದು ಹುಚ್ಚು ಅಷ್ಟೊಂದಿತ್ತು. ನಾವು ಗಮಕ ಒಂದೇ ಕಲಿಯೋದೇನು ಯಾರು ಹೇಳ್ಕೊಡೋರು ಇರಲಿಲ್ಲ, ನಮ್ಗೆ ಒಟ್ಟು ಕಲಿಬೇಕು ಅಷ್ಟೇ ಹುಚ್ಚು. ಅವ್ರು ಯಾವ ರೀತಿ ಇದೆಯೋ ಅದೇ ರೀತಿ ನಮಗೆ ಕಲಿಬೇಕು ಅಷ್ಟೇ ಇತ್ತು ಆಸೆ. ಆವಾಗ ಗಮಕ ಶುರು ಮಾಡ್ಕೊಂಡ್ವಿ. ಗಮಕ ಶುರು ಮಾಡಿದಾದ್ಮೇಲೆ ಸಂಗೀತ ಶುರು ಮಾಡಬೇಕು ಅಂತ ಹೋದ್ವಿ. ಸಂಗೀತನೂ ಅವರು ಹೇಳ್ಕೊಡಲ್ಲ, ಗಮಕ ಒಂದೇ ನಾನು ಹೇಳ್ಕೊಡೋದು ಅಂತ ಹೇಳಿದರು. ಅವ್ರಿಗೆ ಏನಪ್ಪ ಒಟ್ಟು ಗಮಕದ್ದು ಒಂದು ಉಳಿಬೇಕು ಬೆಳಿಬೇಕು, ನಾನು ಅವಾಗಿಂದ ನೋಡ್ದಂಗಿರೋದು. ಆಮೇಲೆ ಸಂಗೀತನ ನಾನು ಅವ್ರಿಗೆ ತುಂಬ ಬಲವಂತ ಮಾಡಿ ಹೇಳಿಸ್ಕೊಂಡಾಗ ಒಂದು ತೋಡಿರಾಗ ಈಗೂ ನನಗೆ ಭಾಳ ನೆನಪು ಬರುತ್ತೆ. ಅವರು ಹುಷಾರಿರಲಿಲ್ಲ, ತೋಡಿರಾಗ ನಮಗೆ ಬರ್ತಾಯಿಲ್ಲ. ಚೆನ್ನಾಗಿ ಬೈದರು, ಒಳಗೆ ಹೋಗಿ ಮಲ್ಕೊಂಡ್ರು. ಆಮೇಲೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಹೋಗಿ, ಇಲ್ಲ ಗಂಗಮ್ಮ ನೀವು ಸಂಗೀತನೂ ಹೇಳ್ಕೊಡ್ಬೇಕು ಅಂದಿದ್ದಕ್ಕೆ ನಾವು ಪ್ರತಿಯೊಂದು ಗಮಕನೂ ಅಷ್ಟೇ ಸಂಗೀತನೂ ಅಷ್ಟೇ ಎಲ್ಲನೂ ಅವ್ರ ಹತ್ರನೇ ಕಲ್ತಿರೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಾವು ಹರಿಹರದಲ್ಲಿ ಅವ್ರ ಹತ್ರ ತುಂಬ ವರ್ಷದಿಂದ ಕಲ್ತ್ವಿ. ಆದರೆ ಬೆಂಗಳೂರಿಗೆ ಬಂದಾದಮೇಲೆ ಅವರಲ್ಲಿ ತುಂಬ ಚೇಂಜಸ್ಸು. ಯಾಕೆ ಅಂತಂದರೆ ಅವ್ರು ಹೇಳಿದ್ರಲ್ಲ, ಅವರು ಅಷ್ಟೊಂದು ಆಳವಾಗಿ ಅಭ್ಯಾಸ ಮಾಡಿದ್ರು. ನಾವು ಅದನ್ನು ಯಾರೂ ಮಾಡ್ತಿಲ್ಲ, ಖಂಡಿತವಾಗಿ ಅದನ್ನು ಒಪ್ಕೊಳ್ಳೋ ಅಂಥದ್ದೇ. ಯಾಕೆಂದರೆ ಅವರು ಇವಾಗ ಕೂಡ ವರ್ಣನ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ. ಓಕೆ, ಅದಕ್ಕೆ ಅಲ್ಲ ಯಾಕೆ ಹೇಳೋದು ಅಂತಂದರೆ ಅವರಲ್ಲಿ ಅಷ್ಟೊಂದು ಗಮಕದ ಬಗ್ಗೆ ತುಂಬ ಆಸಕ್ತಿ ಇರೋದು. ನಮ್ಮನ್ನು ಆವಾಗ ಹಾಗೆ ನಿಮ್ಗೆ ಯಾರು ಬೇಕಾದ್ರೂ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ಕೊಡ್ತೀನಿ. ಯಾವ ರಸಕ್ಕೆ ಯಾವ ರಾಗ ಹಾಡಬೇಕು ಅದೆಲ್ಲವನ್ನ ಇದ್ರೊಳಗೆ ಮಾಡಿದ್ದೀನಿ. ಒಂದು 8-10 ರಾಗ, ಒಂದು 20 ರಾಗ ಇರುತ್ತೆ ವೀರ ರಸಕ್ಕೆ. ನಿಮಗೆ ಯಾರು ಬರುತ್ತೋ ಅದನ್ನು ಚೂಸ್ ಮಾಡ್ಕೋಬೋದು. ವೀರ ರಸಕ್ಕೆ ಇಂತಹ ರಾಗ, ಶೋಕ ರಸಕ್ಕೆ ಇಂತಹ ರಾಗ ಸೂಟಬಲ್ಲು, ಉದಯ ರಾಗಕ್ಕೆ ಇಂತಹ ರಾಗ ಹೊಂದತ್ತೆ. ಅದನ್ನು ಆರೋಹಣ ಅವರೋಹಣ ಸಮೇತ ಮಾಡಿದ್ದೀನಿ. ಇದನ್ನು ತೊಗೊಂಡು ಬಂದಿದ್ದೀನಿ, ಯಾರು ಬೇಕಾದ್ರೂ ಕೊಂಡ್ಕೊಬೋದು. 10 ರೂಪಾಯಿ ಇಟ್ಟಿದ್ದೀವಿ ಅಷ್ಟೇ, ಜೆರಾಕ್ಸ್ಗೋಸ್ಕರ ಅಷ್ಟೇ, ನನಗೋಸ್ಕರ ಅಲ್ಲ. ಇದನ್ನು ನಾನೇ ಅವ್ರು ಹೇಳ್ದಂಗೆ ಕಸದಲ್ಲಿ ರಸ ಇದೆಲ್ಲ ಯಾವ್ಯಾವ್ದು ಇನ್ವಿಟೇಷನ್ ಬಂದಿರುತ್ತಲ್ಲ, ಇಲ್ಲಿದ್ದಾಗಲೂ ಎತ್ಕೊಂಡು ಹೋಗ್ತಿದ್ದೆ. ಆಫೀಸಲ್ಲಿ ಬಂದರೆ ನಂಗೆ ಇಂಥದಕ್ಕೆ ಬೇಕಾಗತ್ತೆ ಅಂತ. ಇದು ರೇಟ್ ತುಂಬ ಚೆನ್ನಾಗಿರುತ್ತೆ, ಗಟ್ಟಿಗಿರುತ್ತೆ. ಹಾಗಾಗಿ ಇದನ್ನು ಜೆರಾಕ್ಸ್ ಮಾಡಿಸ್ಕೊಂಡ್ಬಂದು ಇದನ್ನು ಹೊಲಿದು ಪುಸ್ತಕ ಮಾಡಿ ಇಟ್ಟಿದ್ದೀನಿ, ಹಾಳಾಗಿ ಹೋಗ್ಬಾರ್ದು ಅಂತ. ಗಮಕ ಕಲಿಯೋರು ಎಲ್ರಿಗೂ ಕೊಟ್ಟಿದ್ದೀನಿ, ಇದನ್ನು ಇಟ್ಕೊಳ್ಳಿ ನೀವು. ಅದು ಹಾಡುವಾಗ, ಪದ್ಯ ಹಾಡುವಾಗ ಆರೋಹಣ ಹಾಡದೆ ನನ್ನ ಪಾಠ ಮಾಡಲ್ಲ. ಅದು ಇಲ್ಲೆಲ್ಲ ಆರೋಹಣ ನೋಡ್ಕೊಳ್ಳಿ, ಹಾಡಿ. ಸಂಗೀತ ಬರಲ್ವ ಪರವಾಗಿಲ್ಲ, ಆರೋಹಣ ಹಾಡಿ ಕಲ್ತ್ಕೊಳ್ಳಿ ಅಂತಲೇ ನಾವು ಗಲ್ವಂತೆ ಮಾಡಿದ್ರೆ ಕಲ್ತ್ಕೋತಾರೆ ಅವರು. ಅದನ್ನು ಮಾಡೋದನ್ನು ಎಲ್ಲ ಟೀಚರ್ಸು ಮಾಡಿದ್ರೆ ಒಳ್ಳೆಯದು. ಹಾಡಿ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಸಿ ವಿ ಅಂತೇಳಿ, ಪದ್ಮಶ್ರೀ ಕಲಾ ಸಂಘ ಅಂತೇಳಿ ನಮ್ಮ 42 ವರ್ಷ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ನಾಟಕ ಮಾಡ್ಕೊಂಡ್ಬರ್ತಾ ಇದ್ವಿ. ಅಮ್ಮ ತಮಗೆ 78ನೇ ಈ ಒಂದು ಸ್ವಾತಂತ್ರ್ಯೋತ್ಸವದ ಒಂದು ಸಲಾಂ. ಏಕೆಂದರೆ ನಾನು ತಮ್ಮ ಸ್ಥಳದಲ್ಲಿರೋನು. ನಾನು ಅವಲಹಳ್ಳಿ ಬಿಡಿಎ ಪಾರ್ಕ್ ಹತ್ರ ನನ್ನ ಮನೆ, ಕೇಳಿಸ್ತಾ ಅಲ್ವಾ? ನಾನು ಅವಲಹಳ್ಳಿ ಬಿಡಿಎ ಪಾರ್ಕ್ ಹತ್ರ ನನ್ನ ಮನೆ, ಕುವೆಂಪು ಕಲಾಕ್ಷೇತ್ರ ಪಕ್ಕ. ತಾವು ಕೂಡ ಅಲ್ಲೇ ಇದ್ದೀರಾ. ಕಳೆದ 4-5 ವರ್ಷಗಳಿಂದ ನಮ್ಮ ಅವಲಹಳ್ಳಿ ಬಿಡಿಎ ಪಾರ್ಕ್ನಲ್ಲಿ ನಡಿಗೆದಾರರ ಸಂಘ, ತಾವು ಅಲ್ಲಿ ಬರ್ತೀರಾ ನೋಡಿದ್ದೀನಿ. ತಮ್ಮ ಒಂದು ಗಮಕವನ್ನು ಅರ್ಧ ಗಂಟೆ ತಾವು ವಾಚನ ಮಾಡ್ತೀರಾ, ಅಲ್ಲಿ ಬಂದರೂ ಭಾಳ ಖುಷಿ ಪಡ್ತೀರಾ. ನಿನ್ನ ಕೇಳ್ತಾ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಕೇಳಿದ್ದನ್ನ ಮೇಡಮ್ ಅವರ ಗಮನಕ್ಕೆ ತರ್ತಾ, ಪಠ್ಯಪುಸ್ತಕಗಳಲ್ಲಿರುವಂತಹ ಪದ್ಯಗಳಿಗೆ ಗಮಕಗಳನ್ನು ಹಾಡಿ ಯೂಟ್ಯೂಬ್ನಲ್ಲಿ ಏನಾದರೂ ಹಾಕಿದರೆ ಅದು ಎಲ್ಲರಿಗೂ ಸಹ, ಎಲ್ಲ ವಿದ್ಯಾರ್ಥಿಗಳು ಅದನ್ನು ಕೇಳಬಹುದು ಅನ್ನೋಂಥ ಮಾತನ್ನು ಈ ಪ್ರಯತ್ನ ಹಾಕಿದ್ದೀವಿ. ಹೈಸ್ಕೂಲ್ 8th, 9th, 10th, ಫಸ್ಟ್ PU, ಸೆಕೆಂಡ್ PU ಅಷ್ಟು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ.
ಎಷ್ಟು ವರ್ಷದ ಹಿಂದೆ, ನಾನು 10 ವರ್ಷದಲ್ಲ, ಇವ್ರಿಗೆ ಗೊತ್ತು. ಎಲ್ಲ ಊರಲ್ಲೂ ಸ್ಕೂಲ್ ಹೋದಾಗಲೆಲ್ಲ ಕೊಟ್ಟಿದ್ದೀವಿ. ಅವಾಗ ಸಿ ಡಿ ಇತ್ತು, ಇವಾಗ ಸಿ ಡಿ ಪ್ಲೇಯರೇ ಇರಲ್ಲ ಎಲ್ಲರ ಮನೇಲೂ. ಹಾಗಾಗಿ ನಾವು ಮೊಬೈಲ್ಗಳಲ್ಲೇ ಕಳಿಸ್ಬಿಟ್ಟಿದ್ದೀವಿ. ಎಲ್ಲ ಕಡೆಯಲ್ಲೂ ಇದೆ. ಕೇಳಿ ಪಾಠ ಮಾಡೋರು ಇದ್ದಾರೆ, ಕಲಿತವರು ಇದ್ದಾರೆ. ನನ್ನ ಹತ್ರನೇ ಕಲಿತ್ಕೊಂಡು ನಿಮಗೆ ಸರಾಗವಾಗಿ ಒಂದು ರಾಗ ಬಂದರೆ ಅದ್ರ ರಾಗದಲ್ಲಿ ಹಾಡ್ಬಿಟ್ಟು ಪಾಠ ಮಾಡಿ ಅಂದರೆ ಮಾಡೋರು ಇದ್ದಾರೆ ಇವತ್ತು. ಅನೇಕರಿಗೆ ಮುಟ್ಟಿದೆ. ಇಷ್ಟೇ ಸಾಲದು, ತುಂಬ ಜನ ಮಾಡಬೇಕು ಆ ಕೆಲಸ. ತುಂಬ ಜನ ಮಾಡಿದ್ರೆ ಇನ್ನಷ್ಟು ಬೆಳೆಯುತ್ತೆ. ಎಲ್ಲ ಒಂದು 8-10 ಜನ ಮಾಡಿದ್ರೆ ಆಗಲ್ಲ. ಒಂದು 70-80 ಜನ ಗಮಕಿಗಳು ಮಾಡಬೇಕು. ಎಲ್ಲ ಗಮಕಿಗಳು ಇದಕ್ಕೆ ಕೈ ಹಾಕಿದ್ರೆ ಏನೂ ಕಷ್ಟದ ಕೆಲಸ ಏನಲ್ಲ. ಇದು ಖುಷಿ ಅವ್ರಿಗೂ ಆಗುತ್ತೆ, ಬೇರೆಯವ್ರಿಗೂ ಉಪಯೋಗನೂ ಆಗುತ್ತೆ ಅಲ್ವಾ. ಕನ್ನಡನೂ ಉಳಿಯುತ್ತೆ. ಇದು ಮಾಡಲಿ ಅಂತ ನಾನು ಎಲ್ಲರನ್ನ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಹೇಳ್ತೀನಿ, ನೀವು ಏನು ಬೇಕೋ ಹೇಳಿ, ನಾನು ಸಹಾಯ ಮಾಡ್ತೀನಿ. ನಿಮ್ಮ ಜೊತೆಗೆ ಬೇಕಾದ್ರೆ ಬರ್ತೀನಿ, ನಾನು ಮಾಡೋಣ, ನೀವು ಬನ್ನಿ, ಹೊರಗಡೆ ಬನ್ನಿ ಮನೆಯಿಂದ ಅಂತ. ಕೆಲವರು ತಣ್ಣ ಕೂತಿದ್ದಾರೆ, ಏನು ಮಾಡೋದು, ಏನು ಮಾಡಲ್ಲ. ಸಂಕಟ ಆಗುತ್ತೆ ಒಂದೊಂದ್ಸತಿ. ಬೇಕಾದಷ್ಟು ನಾಲೆಡ್ಜ್ ಇದೆ, ಒಳಗೆ ಇಟ್ಕೊಂಡು ಕೂತಿದ್ದಾರೆ. ಯಾವುದೋ ಪ್ರೋಗ್ರಾಮಿಗೆ ಬಂದು ಹಾಡಿಬಿಟ್ರೆ ಇಂಪ್ರೂವ್ ಆಗಲ್ಲ. ಬರೀ ಪ್ರೋಗ್ರಾಮಿಂದ ನಾವು ಬೆಳೆಸೋಕ್ಕಾಗಲ್ಲ. ಅವ್ರು ಬೆಳೆದಾಗ ಹೋಗಿರುತ್ತೆ, ಬರೀ ಪ್ರೋಗ್ರಾಮ್ ಕೊಡ್ತಾರೆ. ಅವರು ಇನ್ನಷ್ಟು ಜನ ಬೆಳೆಸಬೇಕು, ಆವಾಗಲೇ ಅದು ಉಳಿಯೋದು ಅದು. ಆ ಕೆಲಸನ ಎಲ್ಲ ಗಮಕಿಗಳು ಮಾಡಿದ್ರೆ ಅವ್ರವ್ರ ಸ್ಟೈಲಲ್ಲಿ ಅವ್ರು ಹಾಡಲಿ. ಒಂದೇ ಸ್ಟೈಲ್ ಏನು ಬೇಕಾಗಿಲ್ಲ, ಅವ್ರ ಸ್ಟೈಲಲ್ಲಿ ಹಾಡಲಿ. ಒಟ್ಟಾರೆ ಪದ್ಯ ಅಂದರೆ ಹಾಡಬೇಕು, ಗದ್ಯ ಅಂದರೆ ಓದಬೇಕು. ಪದ್ಯವನ್ನು ಹಾಡಲಿ, ಕಲಿಸ್ಲಿ ಅಂತ ಅಷ್ಟೇ ನನ್ನ ಆಸೆ ಇರೋದು. ಯಾರು ಬೇಕಾದ್ರೆ ಕೇಳಿ ನಾನು ಹೇಳ್ಕೊಡ್ತೀನಿ. ಆನ್ಲೈನ್ ಇದೆ, ನೀವೇನು ಬಸ್ ಚಾರ್ಜ್ ಹಾಕ್ಕೊಂಡು ನಮ್ಮ ಮನೆಗೆ ಬರಬೇಕಾಗಿಲ್ಲ. ಕಲ್ತ್ಕೊಳ್ಳಿ, ನೀವು ಇನ್ನಷ್ಟು ಜನಕ್ಕೆ ಹೇಳ್ಕೊಡಿ. ನಿಮಗೆ ಪುಸ್ತಕ ಬೇಕಾ, ನಾವು ತಂದಿದ್ದೀವಿ ಇವತ್ತು, ತೊಗೊಳ್ಳಿ. ನೀವು ಇನ್ನೂ ಪರೀಕ್ಷೆ ಲೇಟ್ ಇದೆ, ಕಟ್ಟಿಸಿ. ನೀವು ಯಾರು ಬೇಕಾದ್ರೂ ನಿಮಗೆ ಗೈಡ್ ಮಾಡ್ತೀವಿ ನಾವು. ನೀವೇ ಕಟ್ಟೋದಿದ್ರೂ ಕಟ್ಟಿ. ನಾನು ಮಾಡಿದ್ದು ಅದೇ ಕೆಲಸ. ನಾನು ಕಟ್ಟುವ ನನ್ನ ಜೊತೆಯವ್ರನ್ನೂ ಕಟ್ಟಿಸ್ಬಿಟ್ಟೆ. 3 ಜನ ಒಟ್ಟಿಗೆ ಪರೀಕ್ಷೆಗೆ ಹೋಗಿದ್ವಿ. ಗುರು ಶಿಷ್ಯರ ಬಾಂಧವ್ಯ ಅಲ್ಲ ಅದು, ಬರೀ ಶಿಷ್ಯವೃತ್ತಿ ಅಷ್ಟೇ. ಹಾಗೆ ನಾನು ಈಗ ಎಲ್ರಿಗೂ ಹೇಳ್ತಾ ಇದ್ದೆ, ನೀವು ಕಲ್ತ್ಕೊಳ್ಳಿ, ನಿಮ್ಮ ಜೊತೆಗೆ ಇನ್ನೊಂದಷ್ಟು ಜನ ಕಟ್ಟಿಸಿ. ಆವಾಗಲೇ ಬೆಳೆಯೋದಕ್ಕೆ ಸಾಧ್ಯ. ಮಾಡ್ತಾಯಿದ್ದಾರೆ, ಎಲ್ಲ ಬೇಕಷ್ಟು ಜನ ಮಾಡ್ತಾಯಿದ್ದಾರೆ ನನ್ನ ಸ್ಟೂಡೆಂಟ್ಸು. ನನಗೆ ಒಂದು ಬಿರುದನ್ನು ರಾಘವೇಂದ್ರ ಅವರು ಕೊಟ್ಟಿದ್ದು, ಸವ್ಯಸಾಚಿ ಅಂತ. ಅರ್ಜುನನ 10 ಹೆಸರಲ್ಲಿ ಅದು ಒಂದು ಸವ್ಯಸಾಚಿ. ಅಂದರೆ 2 ಕೈಯಿಂದ ಬಾಣವನ್ನು ಬಿಡುವ ಸಾಮರ್ಥ್ಯ ಅಂತ. ಗಮಕಿಗಳಿಗೆ ಅದನ್ನು ಯಾಕೆ ಕೊಡ್ತಾರೆ ಅಂದರೆ, ವಾಚನ ವ್ಯಾಖ್ಯಾನ 2 ಯಾರು ಮಾಡ್ತಾರೋ ಅವರು ಸವ್ಯಸಾಚಿ ಅಂತ ಹೇಳ್ತಾರೆ. ಇವರನ್ನು ಈಗ ನೋಡಿದೆ, ನಿಮ್ಮನ್ನು ನೋಡಲೇ ಇಲ್ಲ ಇಷ್ಟೊತ್ತನ್ನು, ಸಾರಿ. 2 ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬರೀ ಪದಕ್ಕೆ ಅರ್ಥ ಹೇಳಿದ್ರೆ ಜನಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಇನ್ನೇನಾದ್ರು ಸ್ವಲ್ಪ ಬೆರೆಸಬೇಕು. ಏನು ಬೆರೆಸ್ಬೋದು? ಅದಕ್ಕೆ ಹೊಂದುವಂತಹ ಕನ್ನಡದ ನುಡಿಗಟ್ಟುಗಳಿದೆ, ಸುಭಾಷಿತಗಳಿದೆ, ಆಮೇಲೆ ಗಾದೆಗಳಿದೆ, ಸರ್ವಜ್ಞನ ವಚನಗಳಿದೆ. ಎಲ್ಲವನ್ನು ಒಂದು ಸ್ವಲ್ಪ ಜೋಡಿಸಿ ಅಲಂಕಾರ ಮಾಡಿದ್ರೆ ಪದ್ಯಕ್ಕೆ ಅದು ಒಳ್ಳೆಯ ಶ್ರೋತೃಗಳಿಗೆ ಇಷ್ಟ ಆಗುತ್ತೆ. ಅದನ್ನು ನಾನು ಮಾಡ್ತಾಯಿದ್ದೀನಿ. ತುಂಬ ಜನ ಹೇಳ್ತಾರೆ, ನಿಮ್ಮ ವ್ಯಾಖ್ಯಾನವೂ ಅಷ್ಟೇ ಇಷ್ಟ ಆಗುತ್ತೆ, ವಾಚನವೂ ಅಷ್ಟೇ ಇಷ್ಟ ಆಗುತ್ತೆ, ನೀವು 2 ಮಾಡಿ ಅಂತ. ಒಂದು ವಯಸ್ಸಲ್ಲಿ ಮಾಡ್ತಾಯಿದ್ದೆ, ಇವಾಗ ಜಾಸ್ತಿ ಮಾಡಲ್ಲ. ನಾನು ವಾಚನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇರೋದು. ದಿಬ್ಬೂರು ಶ್ರೀನಿವಾಸರಲ್ಲಿ ನೀವು ಹುಟ್ಟಿರೋದೇ ವಾಚನಕ್ಕಮ್ಮ, ವ್ಯಾಖ್ಯಾನದ ಕಡೆ ಹೋಗಬೇಡ ಅನ್ನೋರು ನನಗೆ. ಆದರೂ ವ್ಯಾಖ್ಯಾನ ಕಲ್ತಿರಬೇಕು, ಸಮಯ ಅಂದರೆ ಬೇಕಾಗತ್ತೆ ಅಲ್ವಾ. ಅದನ್ನು ಕಲ್ತ್ಕೊಂಡಾಗ ಇದು ನೋಟ್ಸ್ ಮಾಡಿ ಇಟ್ಟಿದ್ದೀನಿ ಎಲ್ಲದಕ್ಕೂ, ಒಳ್ಳೊಳ್ಳೆ ಭಾಗಕ್ಕೆ. ಯಾರು ಬೇಕಾದ್ರೂ ಬನ್ನಿ ಕೊಡ್ತೀನಿ, ಜೆರಾಕ್ಸ್ ಮಾಡಿಕೊಟ್ರೆ ಆಯಿತು, ನೀವು ಬಳಸ್ಕೊಳ್ಳಿ. ಅದನ್ನು ಯಾವುದನ್ನು ಬಳಸ್ಬೋದು ಅನ್ನೋದನ್ನು ಹುಡುಕ್ತಾ ಕೂತ್ಕೊಳ್ಳೋಗೋಜಿಲ್ಲ, ಎಲ್ಲ ಮಾಡಿ ಇಟ್ಕೊಂಡ್ಬಿಡೋದು ಪದ್ಯ ಜೊತೆಯಲ್ಲಿ. ಅಷ್ಟು ಹಾಡಬೇಕು ಹೇಳಬೇಕು ಅಂತ ಏನಿಲ್ಲ, ಯಾವುದಾಗತ್ತೋ ಅದನ್ನು ಹೇಳೋದಪ್ಪ. ಹೇಗೆ ಮಾಡ್ಬೋದು ಅಂತ ಒಂದು ಡೆಮಾನ್ಸ್ಟ್ರೇಷನ್ಗೋಸ್ಕರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದ್ರೌಪದಿ ಮಾತು. ಎಲವೋ ದೇಶಿಗ ಕಂಕ ಬಟ್ಟನೆ ಹಲವು ಧರ್ಮವ ಬಲ್ಲೆಗಳ ನೃಪತಿಲಕಗೆ ಅರುಹುವುದು ಏನು ಏನು ಸನ್ಯಾಸಿಗಳ ಉಚಿತವಿದೋ ತಿಳಿಯೇ ದೇಶಿಗರಿಂಗೆ ದೇಶಿಗರೊಲವು ಸಮನಿಸಬೇಕು. ಸಭೆಯಲ್ಲಿ ಸಭೆಯಲ್ಲಿ ಬಲವಿಹೀನರಿಗೆ ಆಪ್ತರಿಲ್ಲ. ನಾಟರಾಗನ ಸಣ್ಣಗೂ ಮಾಡೋಕ್ಕಾಗತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾಟರಾಗ ಅಂದರೆ ತೀವ್ರ ಸ್ವರಗಳು, ರಿಷಭ 3, ಗಾಂಧಾರ 3, ದೈವತ 3, ನಿಷಾದ 3, ಎಲ್ಲ ತೀವ್ರ ಸ್ವರಗಳು. ಅದಕ್ಕೆ ಅದು ವೀರರಸಕ್ಕೆ ಹೊಂದುವಂಥದ್ದು. ಮಧ್ಯಮ 1, ಶುದ್ಧ ಮಧ್ಯಮ ಇದೆ. ಎಲ್ಲವೋ ದೇಶಿಗ ಅನ್ನೋದು ಹೇಗಿದೆ?
ಬಲವಿಹೀನರಿಗೆ ವಾಯ್ಸ್ ಹೇಗೆ ಮಾಡ್ಕೋಬೇಕು, ಕಲ್ಚರ್. ಬಲವಿಹೀನರಿಗೆ ಆಪ್ತರಿಲ್ಲ ಎಂದು ಅಬಲೆ ಒರಲಿದಳೋ ಪದ್ಯ ಎಲ್ರಿಗೂ ಅರ್ಥ ಆಗಿದೆ. ಬೈತಾಳೆ ಅವಳು, ಕೀಚಕ ಬಂದು ಒಂಥರ ಅವಮಾನ ಮಾಡೋದ್ನಲ್ಲ. ಬರ್ತಾಳೆ ಸಭೆಗೆ, ಅವನು ಮಣ್ಣಲ್ಲಿ ಬೀಳುವ ಹಾಗೆ ಬೀಳಿಸೋಗಿರ್ತಾನೆ, ಮೈಯೆಲ್ಲ ಮಣ್ಣಾಗಿದೆ ಅವಳಿಗೆ. ದೇಶಿಗ ಕಂಕ ಭಟ್ಟನೆ. ಧ್ವನಿ ಎಲ್ಲಿದೆ? ನಾಟಕೀಯತೆ. ಇದನ್ನೇ ನವರಸಗಳಂತ ಹೇಳೋದು. ನಾಟ್ಯದಲ್ಲಾದರೆ ಅವರು ಆ್ಯಕ್ಷನ್ ಮಾಡಿ ತೋರಿಸ್ಬೋದು, ನಾವು ಯಾಕೆ ತೋರಿಸೋದು? ನಮ್ಮ ವಾಯ್ಸಲ್ಲೇ ತೋರಿಸ್ಬೇಕು ಅದನ್ನು. ಎಲ್ಲವೋ ದೇಶಿಗ ಬಂಕ ಭಟ್ಟನೆ ಅಂದರೆ ರೋಷ ಬರುತ್ತಾ? ಎಲ್ಲವೋ ದೇಶಿಗ ಕಂಕ ಭಟ್ಟನೆ. ಆಯಿತು. ಸಭೆ ಒಳಗಡೆ ನೀನು ವಿರಾಟ ಮಹಾರಾಜನಿಗೆ ಉಪನ್ಯಾಸ ಹೇಳ್ತೀಯಲ್ಲ, ಅದೇನ ಸನ್ಯಾಸಿಗೆ ಸರಿ ಇದೆಯಪ್ಪ ನೀನು. ಓಂ ನಮಃ ಶಿವಾಯ, ಓಂ ಶಾಂತಿ ಅಂತ ಹೇಳೋದೇ ನಿನ್ನ ಮಂತ್ರ ಅನಿಸುತ್ತೆ. ಈಗಲೂ ಅದನ್ನೇ ಮಾಡ್ತಾಯಿದ್ದೀಯಾ? ಛೇ, ನೀನೊಬ್ಬ ದೇಶಿಗ, ನಾನೊಬ್ಬಳು ದೇಶಿಗಳು, ಎಲ್ಲೋ ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ ಕೂಳಿಗೋಸ್ಕರ. ದೇಶಿಗರಿಗೆ ದೇಶಿಗರ ಒಲವು ಬೇಕು. ಫ್ರೆಂಡ್ಸ್ ಯಾರಾಗ್ತಾರೆ? ಅವರವ್ರ ವಯಸ್ಸಿನವ್ರು ಆಗ್ತಾರೆ, ಅವ್ರವ್ರ ಸ್ವಭಾವದಲ್ಲೇ ಹಾಕ್ತೀವಿ. ಗಮಕಿಗಳಿಗೆ ಗಮಕಿಗಳೇ ಸ್ನೇಹಿತರಾಗೋದು, ಸಂಗೀತಗಾರರು ಸಂಗೀತವೇ ಸಂಗೀತ. ನೀನು ದೇಶಿಕ, ನಾನು ದೇಶಿಕ, ನಾವಿಬ್ಬರು ಸಭೆಯಲ್ಲಿದ್ದೀವಿ, ನನಗೆ ಸಹಾಯ ಮಾಡೋಕ್ಕಾಗಲಿಲ್ಲ. ಬಲವಿಹೀನರಿಗೆ ಆಪ್ತರಿಲ್ಲ, ಶಕ್ತಿ ಇಲ್ಲದವರಿಗೆ ಯಾರೂ ಸಹಾಯನೇ ಮಾಡಲ್ಲ. ಅದಕ್ಕೆ ನಾನು ವ್ಯಾಖ್ಯಾನ ಏನು ಮಾಡ್ತೀವಿ, ಇದೊಂದು ಅರಣ್ಯ ರೋಧನವಾಯಿತು ದ್ರೌಪದಿದು. ಬೇಲಿಯೇ ಎದ್ದು ಹೊಲ ಮೇಯ್ದರೆ ಏನಾಗುತ್ತೆ? ಅದಕ್ಕೆ ನಮ್ಮ ಸುಭಾಷಿತಕಾರರು ಸರ್ವಜ್ಞ ವಚನ ಎಲ್ಲವೂ ಸೋರ್ಸಕ್ಕೆ ಬರುತ್ತೆ. ದಂತ ಪಂಕ್ತಿಯ ನಡುವೆ ಎಂತಿರ್ಪುದು ನಾಲಿಗೆಯು, ಅಂತೆಯೇ ದುರ್ಜನರ ನಡುವೆ ಸಜ್ಜನರು ಅವರಂತೆ ಇರಬೇಕು ಅಲ್ವಾ? ನಾಲ್ಗೆ ಒಂದು ಸ್ವಲ್ಪ ಏನಾದ್ರು ವ್ಯತ್ಯಾಸ ಆದರೆ ಹಲ್ಲು ಸುಮ್ಮನಿರುತ್ತೆ, ಕಟಕ್ ಕೊಡುತ್ತೆ. ಹಾಗೆ ಇರಬೇಕಾಗತ್ತೆ ದಂತ ಪಂಕ್ತಿಯ ನಡುವೆ. ಎಂತಿರ್ಬೋದು ನಾಲಿಗೆ ಮಾತಾಡೋಕ್ಕೆ ಬರುತ್ತೆ ಅಷ್ಟೇ, ಕಡಿಯೋಕ್ಕೆ ಬರಲ್ಲ, ಅದಕ್ಕೆ ಕಡಿಸ್ಕೊಳ್ಳುತ್ತಷ್ಟೆ. ಹಾಗೆ ಕಣ್ಣಿದ್ದೂ ಕುರುಡರಾಗಿ, ಕಿವಿ ಇದ್ದೂ ಕಿವುಡರಾಗಿ ಇದೆಯಲ್ಲ ಅಂತ ಬೈತಾ ಇರಲ್ಲೋಳು. ಅದಕ್ಕೆ ನಮ್ಮ ಇವನು ಹೇಳ್ತಾನೆ ಸೋಮೇಶ್ವರ ಶತಕದಲ್ಲಿ, ತರುಣಿಗೆ ಪತಿ ದೈವಂ ಅರಸಿಂಗಂ ಪ್ರಜೆಯೇ ದೈವಂ ಅಂತ. ಇದೆಲ್ಲ ಅಲ್ಲಿಗೆ ಜೋಡ್ಸೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅನೇಕ ಕಾವ್ಯಗಳನ್ನು ಓದಿದಾಗ ಮಾತ್ರ ಈಗ ಸೇರ್ಸೋಕ್ಕೆ ಬರೋದು. ಮೃತ ಕಲ್ಪಳಾದರೂ ಯಮನಿಗೆ ಕರುಣೆ ಇಲ್ಲ, ದುಃಖದ ನಿಟ್ಟುಸಿರಿಗೆ ವಾಯು ಸುಳಿಯಲಿಲ್ಲ, ಕಣ್ಣೀರ ಮಳೆಗೆ ದೇವೇಂದ್ರ ಇಳಿಯಲಿಲ್ಲ, ಅವಮಾನ ಜ್ವರಕ್ಕೆ ಅಶ್ವಿನಿ ದೇವತೆ ಉದ್ಧರಿಸಲಿಲ್ಲ, ದೇವತೆಗಳೇ ಕೈ ಬಿಟ್ಟ ಮೇಲೆ ದೇವಕಲ್ಪರಾದ ಪತಿಗಳು ಪೊರೆವರೆ. ಎಂಥ ಚೆನ್ನಾಗಿರೋ ಭಾಷಣ ನೋಡಿ ಅದು. ಅಲ್ಲೇ ಇದ್ದಾರೆ ಪಾಂಡವರ ಹೆಸರೇ ಅದೆಲ್ಲವೂ ಕೂಡ. ಯಮಧರ್ಮರಾಜನಿಗೆ ಕರುಣೆ, ಯಮಗೆಲ್ಲರೂ ಕರುಣೆ ಇರೋದಕ್ಕೆ ಸಾಧ್ಯನಾ? ವಾಯು ಭೀಮಸೇನ ಇದ್ದಾನೆ, ಅವನು ಬರಲಿಲ್ಲ, ಸಹಾಯ ಮಾಡಲಿಲ್ಲ. ದೇವೇಂದ್ರನ ಅಂಶದಲ್ಲಿ ಬಂದಂತಹ ಅರ್ಜುನ, ಅವನೇ ಮತ್ಸ್ಯಯಂತ್ರ ಭೇದಿಸಿ ಮದುವೆ ಮಾಡ್ಕೊಂಡವನು, ಅವನಿಗೆ ಕಣ್ಣೀರು ಬರಲಿಲ್ಲ. ಅಶ್ವಿನಿ ದೇವತೆಗಳು, ಡಾಕ್ಟರ್ಸ್ ಅವರಿಬ್ಬರೂ ಅವಮಾನ ಜ್ವರಕ್ಕೆ ಔಷಧಿ ಇಲ್ಲವೇ. ಹೀಗೆ ವ್ಯಾಖ್ಯಾನ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ? ಹೇಳಿ, ಒಂದು ಚಪ್ಪಾಳೆ ಹೊಡೀರಿ ಹೋಗ್ಲಿ ಅತ್ಲ ಕಡೆ. ಬೇಕಾದಷ್ಟು ಮಾಡಿಟ್ಟಿದ್ದೀನಿ, ಬನ್ನಿ, ಏನು ಬೇಕಾದ್ರೂ ಕೊಡ್ತೀನಿ. ಬೆಳೆಸಿ ಬರೀ ಪದಕ್ಕೆ ಅರ್ಥ ಹೇಳಬೇಡಿ, ಇಂಥದ್ದೆಲ್ಲ ಸೇರಿಸಿ ಸ್ವಲ್ಪ ಜನ ಜಾಸ್ತಿ ಸೇರ್ತಾರೆ, ಗೊತ್ತಾಯ್ತಾ? ನಿಮಗೆ ಇಷ್ಟ ಆದರೆ ಮಾಡಿ, ಕಷ್ಟ ಆದರೆ ಬಿಟ್ಬಿಡಿ ಅಷ್ಟೇ. ಹಾಗೆಯೇ ಗಮಕವನ್ನೂ ಕೇಳುವ ಕುತೂಹಲ ತಮ್ಮದು, ಆದರೂ ಸಹ ಸಮಯದ ಅಭಾವ. ಪ್ರಶ್ನೋತ್ತರ ಸಂವಾದದಲ್ಲಿ ಭಾಗವಹಿಸಿದಂತಹ ಅತಿಥಿಗಳಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಇಷ್ಟು ಸುಂದರವಾಗಿ ಮೂಡಿಬಂದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅತಿಥಿಗಳಿಗೆ ಹಾಗೂ ತಮ್ಮೆಲ್ಲರಿಗಳಿಗೂ ವಂದನೆಗಳನ್ನು ತಿಳಿಸುವಂತಹ ಸಮಯ. ಮನೆಯಂಗಳದಲ್ಲಿ ಮಾತುಕತೆ 231ನೇ ಸಂಚಿಕೆಯ ಕೇಂದ್ರ ಬಿಂದು ಅತಿಥಿಗಳಾಗಿ ಭಾಗವಹಿಸಿರುವಂಥ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃದಯದಿಂದ ಚಪ್ಪಾಳೆಯೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಶ್ರೀಮತಿ ಬನಶಂಕರಿ ವಿ ಅಂಗಡಿಯವರಿಗೆ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಶ್ರೀ ಬಲವಂತರಾವ್ ಪಾಟೀಲ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಮ್ಮ ಇಲಾಖೆಯ
ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಮಾಜಿ ರಿಜಿಸ್ಟ್ರಾರ್ ಆಗಿರುವಂಥವರು ನರಸಿಂಹಮೂರ್ತಿಯವರು, ಹಾಗೆ ಕಲಾವಿದರಾದಂಥ ನರಸಿಂಹಮೂರ್ತಿಯವರು, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾವಿದರು ಹಾಗೆ ಪ್ರೇಕ್ಷಕರೆಲ್ಲರಿಗೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಲಘು ಉಪಹಾರವನ್ನು ವ್ಯವಸ್ಥೆ ಮಾಡಲಾಗಿದೆ, ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕು.